ಮೋದಿಯವ್ರ ಹತ್ರ ಒಂದು ಪಾಲಿಸಿ ಇಟ್ಬಿಟ್ಟು ಇನ್ನೊಂದು 10 ನಿಮಿಷ ಆದ್ಮೇಲೆ ಅವ್ರು ಇನ್ನೊಂದು ಪಾಲಿಸಿ ಇಡ್ತಾ ಇಲ್ಲ. ಅವ್ರು ಯಾವ್ದಾದ್ರು ಒಂದು ಲಾ ತರಬೇಕಾದ್ರೆ, ಒಂದು ರೂಲ್ ತರಬೇಕಾದ್ರೆ, ಏನಾದರೂ ಡೆಫಿನೆಟ್ನೆಸ್ ತರಬೇಕಾದ್ರೆ ಬಹುಶಃ ಅವರು ಹಿ ಸ್ಟಡೀಸ್ 1 year 2 years 3 years ಆನ್ ದ ಸಬ್ಜೆಕ್ಟ್. ಯಾರಿಗಾದ್ರೂ ನಾವು ಹೋಗಿ 10,000 ಸೀರೆ ತಗೊಂಡೆ ಅಥವಾ 1,00,000 ಸೀರೆ ತಗೊಂಡೆ ಅಂತ ಬೋರ್ಡ್ ಹಾಕೊಂಡು ಹೋಗ್ಲಿಕ್ಕಾಗತ್ತಾ? ವೆಹಿಕಲ್ ಅಲ್ಲಿ ಬೆನ್ಸ್ ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳ್ಬೋದು, ಫಾರ್ಚುನರ್ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು, ಇನ್ನೊಂದು ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಅಟ್ಲೀಸ್ಟ್ ಸ್ಟೇಟಸ್ ಅರ್ಥ ಆಗುತ್ತೆ. ಬಟ್ಟೆಯಲ್ಲಿ ಯಾವ ಸ್ಟೇಟಸ್ ಅರ್ಥ ಆಗುತ್ತೆ? ನನ್ನ 35-40 ವರ್ಷದ ಪ್ರೊಫೆಷನಲ್ ಲೈಫಿನ ಅಭ್ಯಾಸ ಅದು. ವಿ ವಿಲ್ ಟೇಕ್ ಡಿಸಿಷನ್ಸ್. ಇದು ನಾನು ಕಲ್ತಿದ್ದು ಅಂಬಾನಿನ ನೋಡಿ, ಮುಖೇಶ್ ಅಂಬಾನಿನ ನೋಡಿ. ಅವ್ರ ಡಿಸಿಷನ್ಸ್ ಎಲ್ಲವೂ ಕೂಡ ಇಲ್ಲೇನೋ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರಿಗೊಂದು ಕಂಪನಿ ಫಾರ್ಮ್ ಆಗಿಬಿಡುತ್ತೆ. ದ ಸ್ಪೀಡ್ ಇನ್ ವಿಚ್ ಹಿ ಟೇಕ್ಸ್ ಡಿಸಿಷನ್ಸ್ ಅಂಡ್ ಆಕ್ಯುರೇಟ್ ಡಿಸಿಷನ್ಸ್, ಅಷ್ಟು ಒಂದು ಇಡೀ ಪ್ರಾಜೆಕ್ಟನ್ನು 5 ನಿಮಿಷಗಳ ಒಳಗೆ ಕನ್ಸೀವ್ ಮಾಡ್ತಾರೆ. ಈಗ ಒಂದು ಪ್ರಾಜೆಕ್ಟ್ ತಗೊಂಡಾಗ ಲಾಸ್ ಎಷ್ಟಾಗುತ್ತೆ ಅಂತ ಫಸ್ಟ್ ಕೇಳ್ತೀನಿ, ಎಷ್ಟಾಗ್ಬೋದು ಲಾಸು ಕೇಳ್ತೀನಿ. ನನ್ನ ಮಾಡಿಟ್ರೆ ಯಾರೋ ಹೇಳ್ತಾರೆ ಇಷ್ಟು ಲಾಸ್ ಆಗೋ ಪ್ರಾವಿಷನ್ ಇದೆ, ಇಷ್ಟು ರಿಸ್ಕ್ ತಗೋಬೇಕಾಗತ್ತೆ ಅಂತ. ಅಷ್ಟೇ ತಾನೇ ಅನ್ನೋದಿದೆಯಲ್ಲ, ಅದು ಅಭ್ಯಾಸ. ಯು ನೋ ಸೋ ಮೆನಿ ಸರ್ಕಮ್ಸ್ಟೆನ್ಸಸ್ ಹ್ಯಾಸ್ ಹ್ಯಾಪನ್ ಟು ಯು. ಅದಷ್ಟು ಕ್ರೋಢೀಕರಿಸ್ಕೋತೀವಿ. ಅದರಲ್ಲಿ ಯಾವುದು ವೈಸ್ ಡಿಸಿಷನ್ ಆನ್ ದಟ್ ಡೇ ಅಟ್ ದಟ್ ಮೂಮೆಂಟ್ ತಗೊಳ್ತೀವಿ. ನೀವು ಬೇರೆಯವ್ರನ್ನ ಕನ್ಸಲ್ಟ್ ಮಾಡ್ಬೋದು, ಅಡ್ವೊಕೇಟ್ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ಬೋದು, ಡಾಕ್ಟರ್ ಹತ್ರ ಹೋಗಿ ನನಗೆ ಇಂಥ ರೋಗ ಇದೆ ಅಂತ ಕನ್ಸಲ್ಟ್ ಮಾಡ್ಬೋದು, ಆಯುರ್ವೇದ ಕನ್ಸಲ್ಟ್ ಮಾಡ್ಬೋದು, ಅಲೋಪತಿ ಮಾಡ್ಬೋದು, ಹೋಮಿಯೋಪತಿ ಮಾಡ್ಬೋದು. ಆದರೆ ಡಿಸಿಷನ್ ಆಫ್ ಟೇಕಿಂಗ್ ಆಯುರ್ವೇದ ಆರ್ ಹೋಮಿಯೋಪತಿ ಈಸ್ ಲೆಫ್ಟ್ ಟು ಯು. ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಮನವೆಂಬ ಮರ್ಕಟ ಅಂದರೆ ಮಂಕಿ ಮೈಂಡ್ ಯಾವ ಥರ ಇರುತ್ತೆ ಅಂತಂದರೆ, ಅದನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಸುಲಭದ ವಿಚಾರ ಅಲ್ಲ. ಹಾಗೆ ನೋಡೋದಾದರೆ ಪ್ರಾಣಿಗಳಿಗೆ ಈ ಮನಸ್ಸಿನ ನಿಯಂತ್ರಣ ಇರ್ಬೋದು, ಲೈಫಿನ ಮ್ಯಾನೇಜ್ಮೆಂಟ್ ಅನ್ನೋದು ಅದರ ಅಗತ್ಯ ಇರಲ್ಲ. ಮನಸ್ಸು ಹೇಗೆ ಓಡಾಡ್ತಿರತ್ತೆ ಅಂತಂದರೆ ಅದನ್ನು ಒಂದು ಕಡೆ ನಿಯಂತ್ರಣದಲ್ಲಿರುವಂತಹ ಅನಿವಾರ್ಯತೆ ನಮ್ಮ ಮಾನವ ಕುಲಕ್ಕೆ ಮಾತ್ರ ಇರೋದು ಅಂತ ನಾವೆಲ್ಲರೂ ಕೂಡ ನೋಡ್ಕೊತಾ ಬಂದಿದ್ದೀವಿ, ಕೇಳ್ಕೊತಾ ಬಂದಿದ್ದೀವಿ, ಅನುಭವಿಸ್ತಾನೂ ಕೂಡ ಬಂದಿದ್ದೀವಿ. ಈ ವಿಚಾರವನ್ನು ಇಲ್ಲಿ ಹೇಳೋದಕ್ಕೆ ಕಾರಣ, ನಮ್ಮ ಜೊತೆ ಈ ಮ್ಯಾಡ್ ಮಂಕಿ, ಮನ ಅನ್ನುವಂತಹ ಒಂದು ಮ್ಯಾಡ್ ಮಂಕಿಯನ್ನು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋ ವಿಚಾರವಾಗಿ ಅಲ್ಲದೇನೆ ಇನ್ನೂ ಹಲವಾರು ವಿಚಾರಗಳನ್ನು ತುಂಬ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹಾಗೂ ಜನರಿಗೆ ಅದರ ಬಗ್ಗೆ ತಿಳಿ ಹೇಳುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಇದ್ದಾರೆ. ಅವರನ್ನು ಇವತ್ತು ನಾವು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿಸೋದಕ್ಕಿದ್ದೇವೆ. ಈಸ್ ನನ್ ಅದರ್ ದ್ಯಾನ್ ಶ್ರೀ ಯೋಗಾತ್ಮ ಶ್ರೀಹರಿ ಅವರು. ನಮಸ್ತೆ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಾವು ಮೊದಲಿಗೆ ಧನ್ಯವಾದವನ್ನು ಹೇಳ್ತೀವಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮವನ್ನು ನಾವು ಶುರು ಮಾಡೋದು ನಮ್ಮ ಅತಿಥಿಗಳಿಗೆ ಧನ್ಯವಾದ ಪೂರ್ವಕವಾಗಿ ಭಗವದ್ಗೀತೆಯ ಪ್ರತಿಯನ್ನು ನೀಡೋ ಮೂಲಕ. ಥ್ಯಾಂಕ್ ಯು. ಧನ್ಯವಾದಗಳು. ಜೊತೆಗೇನೆ ಅಲ್ಲಿ ಒಂದು ರ್ಯಾಂಡಮ್ ಆಗಿ ಒಂದು ಪುಟವನ್ನು ತೆಗೆದು ಒಂದು ಶ್ಲೋಕವನ್ನು ಓದಬೇಕು. ಅದು ನಾವು ತಿಳ್ಕೊಳ್ಳೋದು ಆ ಕ್ಷಣದಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮ ಕೊಡೋ ಸಂದೇಶ ಅಂತ. ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ನನ್ಯಾನಿ ಸಂಯಾತಿ ನವಾನಿ ದೇಹಿ. ಅಂದರೆ ಅದರ ಅರ್ಥ, ಮನುಷ್ಯನು ಹಳೆಯ ವಸ್ತುಗಳನ್ನು ಬಿಟ್ಟು ಹೊಸ ಹೊಸ ವಸ್ತ್ರಗಳನ್ನು ಧರಿಸುವಂತೆಯೇ ಜೀವಾತ್ಮನು ಹಳೆಯ ಶರೀರಗಳನ್ನು ಬಿಟ್ಟು ಹೊಸ ಹೊಸ ಶರೀರಗಳನ್ನು ಪಡೆಯುತ್ತಾನೆ. ನಿಮ್ಗಿದು ಏನು ಅರ್ಥ ಕೊಡುತ್ತೆ, ಏನು ಭಾವ ನೀಡುತ್ತೆ? ಅಂದರೆ ಪುನರ್ಜನ್ಮ ಇದೆ ಅಂತ. ಇದೆಯಾ ಇಲ್ವಾ ಪ್ರೂಫ್ ಇಲ್ಲ. ಈ ಪುಸ್ತಕ ಒಂದು ಪ್ರೂಫ್ ಆಗುತ್ತೆ. ಕೃಷ್ಣ ಹೇಳಿರೋದೊಂದು ಇನ್ನೊಂದು ಪ್ರೂಫ್ ಆಗುತ್ತೆ. ನಮಗೆ ಕೃಷ್ಣನ ಎಕ್ಸಿಸ್ಟೆನ್ಸ್ಗೆ ಪ್ರೂಫ್ ಇದೆ. ಸೊ ಹಾಗಾಗಿ ಕೃಷ್ಣ ಒಬ್ಬ ಜ್ಞಾನಿ ಅಂತ ನಾವು ಅವ್ರನ್ನ ದೇವರು ಅಂತ ಇಟ್ಟಿದ್ದೀವಿ. ಆ ಕಲ್ಪನೆಯಲ್ಲಿ ನಾವಿದ್ದೀವಿ. ಹಾಗಾಗಿ ಕೃಷ್ಣ ಹೇಳಿರೋದನ್ನು ನಾವು ಪ್ರಸ್ತುತ ಇದೆ ಅಂತ ಅನ್ಕೋಬೋದು. ಹಾಗೆ ಹೊಸ ಹೊಸ ಜನ್ಮಗಳು ಬರ್ತಾ ಇರುತ್ತೆ, ಬಾಡಿ ಚೇಂಜ್ ಆಗ್ತಾ ಇರುತ್ತೆ ಅಂತ. ಉದಾಹರಣೆಗೆ ಒಂದು ವೆಹಿಕಲ್ ಇದೆ, ನನಗೆ ಡ್ರೈವಿಂಗ್ ಬರುತ್ತೆ. ಆ ವೆಹಿಕಲ್ ಡ್ರೈವ್ ಮಾಡ್ತಾ ಇದ್ದೀನಿ, ಒಂದಷ್ಟು ವರ್ಷಗಳಾದ್ಮೇಲೆ ಆ ವೆಹಿಕಲ್ನ ಕೊಡ್ತೀನಿ, ಹೊಸ ವೆಹಿಕಲ್ ತಗೋತೀನಿ. ಅಷ್ಟೇ ರಿಲೇಟಿವಿಟಿ. ಇಲ್ಲೂ ಅದನ್ನ ಅಲ್ಲಿ ಬಟ್ಟೆಗಳಿಗೆ ಹೋಲಿಸ್ತಾರೆ. ಬಟ್ಟೆಗಳಿಗೂ ಹೋಲಿಸ್ತಾರೆ. ಆಕ್ಚುಲಿ ದೇಹ ಅದು. ದೇಹ
ಅದೇ ಬಟ್ ದೇಹವೇ ಬಟ್ಟೆ, ಆತ್ಮ ಮಾತ್ರ ಒಂದರಿಂದ ಇನ್ನೊಂದಕ್ಕೆ ಸಂಚರಿಸ್ತಾ ನೆಕ್ಸ್ಟ್ ಕಂಟಿನ್ಯೂಷನ್ ಸಿಗುತ್ತೆ ಅಂತ. ಇದನ್ನ ಹಲವಾರು ರೆಫರೆನ್ಸ್ಗಳು ಕೂಡ ಬರುತ್ತಲ್ಲ, ಅಂದ್ರೆ ಯಾಕೆ ನೀನ್ ಅದಕ್ಕೆ ಅನ್ಕೋತೀಯ, ಯಾರೋ ಒಬ್ರನ್ನ ಅಂದ್ರೆ ಇಮೋಷನಲಿ ನಾವು ಯಾರಿಗಾದ್ರೂ ಅಟ್ಯಾಚ್ ಆಗ್ತೀವಿ, ಅವರು ನಮ್ಮ ಜೀವನದಿಂದ ದೈಹಿಕವಾಗಿ ಆಗಲಿ ಅಥವಾ ಮಾನಸಿಕವಾಗಿ ಆಗಲಿ ಅವರು ದೂರ ಆದರೂ ಕೂಡ ನಾವು ಅವರಿಗೆ ಅಟ್ಯಾಚ್ ಆದಾಗ ಕೂಡ ಇದೇ ಥರದ ರೆಫರೆನ್ಸ್ಗಳು ತುಂಬ ಸಲ ಬರುತ್ತೆ. ನಿಮ್ಮ ಪ್ರಕಾರ ಅದಕ್ಕೆ ಏನು ನಿಮ್ಮ ವ್ಯಾಖ್ಯಾನ? ಇದು ಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು. ನಾನು ಇದನ್ನು ನಿಮ್ಮ ಹತ್ರ ಯಾಕೆ ಈ ಥರ ಸ್ಪಷ್ಟವಾಗಿ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದೀನಿ ಅಂತಂದರೆ, ಐ ಥಿಂಕ್ ನೀವು ಹೆಚ್ಚಾಗಿ ಹ್ಯಾಂಡಲ್ ಮಾಡುವಂಥ ಲೈಫ್ ಮ್ಯಾನೇಜ್ಮೆಂಟ್ಗೂ ಕೂಡ ಇದು ತುಂಬ ಅಗತ್ಯ ಅನಿಸುತ್ತೆ. ಅದಕ್ಕೆ ಖಂಡಿತ. ಅರ್ಜುನ ಕುಗ್ಗು ಹೋಗ್ತಾನೆ ಮಹಾಭಾರತದ ಯುದ್ಧ ಆಗುವಾಗ. ಇಡೀ ಮಹಾಭಾರತದ ಆರ್ಮಿಗಳ ಮಧ್ಯದಲ್ಲಿ ನನ್ನನ್ನು ರಥವನ್ನು ನಿಲ್ಲಿಸುವಂತ. ಹೌದು. ನಿಲ್ಸಿದ ಮೇಲೆ ಅವನು ಎಲ್ಲರನ್ನೂ ನೋಡ್ತಾನೆ. ಮೊದಲನೇದು ಅವ್ನು ಅನ್ಕೊಳ್ಳೋದು ಎಲ್ಲರ ಆಶೀರ್ವಾದ ತಗೊಂಡು ಯುದ್ಧ ಮಾಡೋಣ ಅಂತ. ಆದರೆ ನಿಂತರೆ ಅವರೆಲ್ಲ ರಿಲೇಟಿವ್ಸೇ ಕಾಣ್ತಾರೆ ಎದುರುಗಡೆ. ಕೃಷ್ಣನಿಗೆ ಹೇಳ್ತಾನೆ, ನಾನು ಯಾರ ವಿರುದ್ಧ ಯುದ್ಧ ಮಾಡಲಿ, ಎಲ್ಲ ನನಗೆ ಗೊತ್ತಿರೋರು, ಬಂಧು ಹಿರಿಯರು, ಗುರುಗಳು, ನನ್ನ ತಾತ, ನನ್ನ ಸೋದರ ಮಾವ ಎಲ್ಲ ನಿಂತಿದ್ದಾರೆ, ಹೇಗೆ ಯುದ್ಧ ಮಾಡಲಿ ಅಂತ. ಆಗ ಕೃಷ್ಣ ಆ ಮೊರೆಲನ್ನ ಎತ್ತಬೇಕು, ಯುದ್ಧಕ್ಕೆ ನಿಂತಾಗೋಗಿದೆ, ಈಗ ಹಿಂದಕ್ಕೆ ಹೋಗೋ ಹಾಗಿಲ್ಲ. ಆಗ ಜೀವನದ ಅರ್ಥಗಳನ್ನು ಹೇಳೋದೇ ಭಗವದ್ಗೀತೆ. ಅವನು ಮತ್ತೆ ಎದ್ನಿಲ್ಲು ಅಂತ ಹೇಳ್ತಾನೆ. ಆ ಎದ್ನಿಲ್ಲು ಅನ್ನುವಾಗ ಅವನಿಗೆ ಒಂದು ಜಸ್ಟಿಫಿಕೇಶನ್ ಕೊಡಬೇಕಾಗತ್ತೆ. ನಾನು ನೀನು ಮೊದಲು ಹುಟ್ಟಿದ್ವಿ, ಈಗಲೂ ಹುಟ್ಟಿದ್ವಿ, ಮುಂದೆನೂ ಹುಟ್ತೀವಿ, ದೇಹಗಳು ಬೇರೆ ಬೇರೆ ಅಂತ ಹೇಳಿ ಈ ರೆಫರೆನ್ಸನ್ನು ಕೊಡ್ತಾರೆ. ನಮ್ಮ ಲೈಫಲ್ಲಿ ಯಾವ ಥರ ಇದು ಮುಖ್ಯ ಆಗುತ್ತೆ? ಯಾಕಂದರೆ ಈಗ ನೀವು ಯಾರನ್ನೇ ಸಿಕ್ಕಿದಾಗ ಅವರಿಗೆ ಒಂದು ಲೈಫ್ನಲ್ಲಿ ಒಂದೇನಾದರೂ ಗೈಡೆನ್ಸನ್ನು ಕೊಡಬೇಕು ಅಂತಂದಾಗ ಏನನ್ನ ರೆಫರೆನ್ಸ್ ಪಾಯಿಂಟ್ ಆಗಿ ಇಟ್ಕೊಂಡು ಅವ್ರ ಹತ್ರ ಮಾತಾಡ್ತೀರ? ಇಲ್ಲಿ ನಾವೇನು ತಗೋಬಹುದು ಅಂದರೆ ಎರಡು ಭಾಗದ್ದು. ಒಂದು ಸ್ಪಿರಿಚುವಲ್, ಅಂದರೆ ಆಧ್ಯಾತ್ಮಕ್ಕೆ ಹೋಲಿಸ್ಕೊಂಡ್ರೆ ಈ ಒಂದು ಭಾಗವನ್ನು ಕೃಷ್ಣ ಹೇಳೋದು, ನೀನು ಯುದ್ಧಕ್ಕೆ ನಿಂತಿದ್ಯಾ, ಸತ್ತ ಮೇಲೆ ಅವ್ರಿಗೂ ಸಾವಿದೆ, ನಿನಗೂ ಸಾವಿದೆ, ಯುದ್ಧದಲ್ಲಿ ಇಲ್ಲದೆ ಇದ್ರೆ ಹೊರಗಡೆನೂ ಸಾವಿದೆ, ಇದು ತಪ್ಪಲ್ಲ ಅಂತ ಹೇಳ್ತಾನೆ. ಇದು ಆಧ್ಯಾತ್ಮಿಕವಾಗಿ ಯೋಚನೆ ಮಾಡೋಂತಂದ್ರೆ ಈ ದೇಹ ನಶ್ವರ ಅಂತ. ಆದ್ರೆ ಆ ಮೂಡಲ್ಲಿ ಇಟ್ಕೊಂಡು ಜೀವನ ನಡ್ಸಕ್ ಸಾಧ್ಯ ಇದೆಯಾ ಅಂತಂದ್ರೆ ಇಲ್ಲ. ನಾನು ಸತ್ತೋಗ್ತೀನಿ ಅನ್ನೋ ಮೂಡಲ್ಲಿ ನಾವು ಜೀವನ ನಡ್ಸಕ್ ಸಾಧ್ಯ ಇಲ್ಲ. ಅವಾಗ ಅದನ್ನ ನೀವು ಬಟ್ಟೆಗಳಿಗೆ ಹೋಲಿಸ್ಕೋಬಹುದು, ಗಾಡಿಗಳಿಗೆ ಹೋಲಿಸ್ಕೋಬಹುದು, ಫೋನ್ಗೆ, ಲ್ಯಾಪ್ಟಾಪ್ಸ್ಗೆ, ಗ್ಯಾಜೆಟ್ಸ್ಗೆ ಹೋಲಿಸ್ಕೋಬಹುದು. ಇದೆಲ್ಲ ಇರುತ್ತೆ ಹೋಗುತ್ತೆ ಅಂತ. ಅಂದ್ರೆ ಬರುತ್ತೆ, ಸ್ವಲ್ಪ ಹೊತ್ತು ಇರುತ್ತೆ ನಮ್ಮ ಜೊತೆ, ಹೋಗುತ್ತೆ ಅಂತ. ನಥಿಂಗ್ ಇಸ್ ಪರ್ಮನೆಂಟ್ ಅಂತ. ಸೊ ನಥಿಂಗ್ ಇಸ್ ಪರ್ಮನೆಂಟ್ ಅಂತ. ಆ ನಥಿಂಗ್ ಇಸ್ ಪರ್ಮನೆಂಟ್ ನ ಜೀವಕ್ಕೆ ಹೋಲಿಸ್ಕೊಂಡ್ಬಿಟ್ರೆ ಬದುಕಕ್ಕಾಗಲ್ಲ. ದಿಸ್ ಇಸ್ ವಾಟ್ ಮೈ ಲೈಫ್ ಲೆಸನ್ ಇಸ್. ನಾವು ಸಾಯುವ ಮೂಡ್ನಲ್ಲಿ ಬದುಕಬಾರ್ದು, ಬದುಕುವ ಮೂಡ್ನಲ್ಲಿ ಬದುಕಬೇಕು. ಇಲ್ಲಿ ಅವನು ಯುದ್ಧಕ್ಕೆ ಹೋಗಿರೋದ್ರಿಂದ, ಯುದ್ಧದಲ್ಲಿ ಎಂಡ್ ಸಾವೇ ಆಗಿರೋದ್ರಿಂದ, ಅವರ ಸಾವಾಗಿರ್ಬೋದು, ನಮ್ಮ ಸಾವಾಗಿರ್ಬೋದು. ಹಾಗಾಗಿ ಕೃಷ್ಣ ಅವನಿಗೆ ಅಲ್ಟಿಮೇಟ್ ಲೆಸನ್ ಕೊಡ್ತಾನೆ. ಈ ಅಲ್ಟಿಮೇಟ್ ಲೆಸನ್ ಅನ್ನು ನಾವು ಜೀವಕ್ಕೆ ಹೋಲಿಸ್ಕೋಬಾರ್ದು ರೊಟೀನ್ಲಿ. ಸೊ ಹಾಗಾಗಿ ವಿ ಕ್ಯಾನ್ ರಿವರ್ಸ್ ಇಟ್, ಮಿನಿಮೈಸ್ ಇಟ್, ಇಂಪ್ಯಾಕ್ಟ್ ಅನ್ನು ಕಡಿಮೆ ಮಾಡ್ಕೋಬಹುದು ನಾವು. ಸೊ ಬಟ್ಟೆ ಹಾಕ್ಕೊಂಡಿದ್ದೀವಿ, ಹೋಗ್ತಾ ಇದ್ದೀವಿ, ಹರಿದೋಗುತ್ತೆ ಅಥವಾ ಫೇಡ್ ಆಗುತ್ತೆ. ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲ ಒಂದು ಕಡೆ ಡೆಂಟ್ ಆಗುತ್ತೆ, ಪಂಚರ್ ಆಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಇದೆಲ್ಲ ಆಗತ್ತೆ ಅನ್ನೋ ಸರ್ಟನ್. ಆ ಸರ್ಟನ್ಟಿಯನ್ನೇ ಕೃಷ್ಣ ಇಲ್ಲಿ ತರೋದು. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲೈಫ್ ಸೋ ಸಿಂಪ್ಲಿ ಅಂತ. ಸಿಂಪ್ಲಿಫೈ ಮಾಡಿ ಅರ್ಥ ಮಾಡ್ಕೋಬಹುದು. ನೀವು ಹಲವಾರು ಬಟ್ಟೆಗಳನ್ನು ನಿರಂತರವಾಗಿ ತೊಡ್ತಾ ಇರ್ತೀರ. ಅಂದರೆ ಅದೀಗ ಯಾವುದು ನಿಮಗೆ ಹೆಚ್ಚು ಆಪ್ತ ಅನ್ನೋದ್ರಿಂದ ಅದು ಒಂದು ಪ್ರಶ್ನೆ. ಆದರೆ ಮೊದಲಿಗೆ ತೊಟ್ಟ ಬಟ್ಟೆ ಏನಿದೆ, ಅದರ ನಂತರ ಇದಕ್ಕಿಂತ ಹೆಚ್ಚು ನನಗೆ ಇದ್ರ ಮೇಲೆ ತುಡಿತ ಜಾಸ್ತಿ, ಇದನ್ನು ನಾನು ಹಾಕ್ಕೊಂಡ್ರೆ ನನಗೆ ಇನ್ನಷ್ಟು ಕಂಫರ್ಟ್ ಇದೆ, ಅದರ ಮೂಲಕ ಒಂದಿಷ್ಟು ಜನರಿಗೆ ನನ್ನಿಂದ ಒಂದಿಷ್ಟು ಕೊಡುಗೆಯನ್ನು ನಾನು ಕೊಡಬಹುದು ಅನ್ನೋ ಒಂದು ಯೋಚನೆ. ಯಾಕಂದರೆ ನಮ್ಮ ಈ ಜನ್ಮದ ಒಂದು ಇದೇನೇ ಇರುತ್ತೆ ಅನ್ನೋದು ಕಾರಣನೇ, ಅದೇನೋ ಮಾಡೋದಕ್ಕೆ ನಾವು ಬಂದಿದ್ದೀವಿ ಅನ್ನೋದು. ಐ ಥಿಂಕ್ ಅದು ನಾವು ಇವತ್ತಿನ ಕಾಲದಲ್ಲಿ ಅದನ್ನ ತಿಳ್ಕೊಂಡಿರಲ್ಲ ಅನ್ನೋದೇ ಬೇಜಾರು ಅನ್ಸುತ್ತಲ್ವ? ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಎಕನಾಮಿಕ್ಸ್ ಅಲ್ಲಿ ಒಂದು ಲಾ ಇದೆ. ಅಂದ್ರೆ ಒಂದು ಪದಾರ್ಥವನ್ನ ಅಥವಾ ಒಂದು ವಿಷಯವನ್ನ ಪದೇ ಪದೇ ಯೂಸ್ ಮಾಡ್ತಾ ಇದ್ರೆ ಮೊದಲನೇ ಸಲದ ಇಂಪ್ಯಾಕ್ಟ್ಗೂ ಎರಡನೇ ಸಲದ ಇಂಪ್ಯಾಕ್ಟು, ಥರ್ಡ್ ಟೈಮ್ ಇಂಪ್ಯಾಕ್ಟ್ ಅಂಡ್ ಮಲ್ಟಿಪಲ್ ಇಂಪ್ಯಾಕ್ಟ್ಸ್ ಕಡಿಮೆ ಆಗ್ತಾ ಬರುತ್ತೆ, ಡೆನ್ಸಿಟಿ ಅಂತ. ಅದನ್ನ ಮಾರ್ಜಿನಲ್ ಯುಟಿಲಿಟಿ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕರಿತೀವಿ. ಅದನ್ನೇ ನಮಗೆ ಕೊಡುವಂತಹ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಅದು ಕಡಿಮೆ ಆಗ್ತಾ ಬರುತ್ತೆ. ಅದನ್ನೇ ನಾವು ಇವಾಗ ಒಂದು ತಿಂಡಿ ಇಷ್ಟ, ಉದಾಹರಣೆಗೆ ನಿಮ್ಗೆ ಯಾವ್ದು ಇಷ್ಟ? ತುಂಬಾನೇ ಇದೆ, ಯಾವ್ದಾದ್ರು ಒಂದು ಹೇಳಿ.
ದೋಸೆ ಇರ್ಬೋದು. ಫೈನ್. ಯಾವ ದೋಸೆ? ದೋಸೆಯಲ್ಲಿ ನೀರು ದೋಸೆ. ನೀರು ದೋಸೆ. ನಾವು ಮಂಗಳೂರಿನವರು. ಕರೆಕ್ಟ್. ತಿಂಡಿಗೆ ಕೂತ್ಕೋತೀರಿ, ಮೊದಲನೇ ಹಸಿವಾಗಿರುವ ಮೊದಲನೇ ದೋಸೆ, 5 ನಿಮಿಷ ಆದ್ಮೇಲೆ ಇನ್ನೊಂದು ದೋಸೆ ಬರುತ್ತೆ, ಅದೇ ನೀರು ದೋಸೆ. ಇನ್ನೊಂದು 5 ನಿಮಿಷ ಆದ್ಮೇಲೆ ಇನ್ನೊಂದು ದೋಸೆ ಬರುತ್ತೆ. ನಿಮಗೆ ಯಾವ ದೋಸೆಯ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ? ಮೊದಲನೇದು. ಎರಡನೇದು? ಅದೇ ದೋಸೆ, ಅದೇ ಟೇಸ್ಟ್, ಯಾವುದು ಜಾಸ್ತಿ? ನಂಗೆ ಆ್ಯಕ್ಚುಲಿ ಈ ದೋಸೆ ಅಂತ ಅಂದಾಗಲೇ ನೀವು ಹೇಳಿದಾಗ ಆಗಿದೆ. ಎಲ್ಲೋ ಒಂದು ಕಡೆ ಹೋಗಿ ನಾನು ಆರ್ಡರ್, ತುಂಬ ಹಸಿವೆ ಆಗಿತ್ತು, ಹೋಗಿದ್ದೆ, ಆರ್ಡರ್ ಮಾಡಿದೆ. ದೋಸೆ ತುಂಬ ರುಚಿ ಅಂದರೆ ತುಂಬ ರುಚಿ ಆಯಿತು, ಖುಷಿ ಆಯಿತು, ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಇನ್ನೊಂದು ಆರ್ಡರ್ ಮಾಡಿದೆ. ಎರಡನೇದು ಆ ಟೇಸ್ಟ್ ಆ್ಯಕ್ಚುಲಿ ಕೊಡಲಿಲ್ಲ. ಇದು ನನ್ನ ಅನುಭವ, 3-4 ವರ್ಷ ಹಿಂದೆ. ದೋಸೆಯಲ್ಲಿ ಟೇಸ್ಟ್ ಚೇಂಜ್ ಆಯ್ತಾ, ಮನಸ್ಸಿನಲ್ಲಿ ಚೇಂಜ್ ಆಯ್ತಾ? ನನ್ನ ಅನುಭವದಲ್ಲಿ ಚೇಂಜ್ ಆಯಿತು. ಅದನ್ನೇ ನಾವು ಅತಿ ಪರಿಚಯ ತವಜ್ಞ ತನಾದರೋ ಭವತಿ ಅಂತ ಹೇಳೋದು. ಅದನ್ನು ದೋಸೆಗೆ ಹಾಕೋಬೋದು, ಪುಸ್ತಕಕ್ಕೆ ಹಾಕೋಬೋದು, ಜ್ಞಾನಕ್ಕೆ ಹಾಕೋಬೋದು, ಜನಕ್ಕೆ ಹಾಕೋಬೋದು, ಪದಾರ್ಥಕ್ಕೆ ಹಾಕೋಬೋದು, ಬಟ್ಟೆಗೆ ಹಾಕೋಬೋದು. ಯಾವುದಕ್ಕೆ ಹಾಕೊಂಡ್ರು ಕೂಡ ಮಲ್ಟಿಪಲ್ ಯೂಸಸ್ ವಿಲ್ ಡಿಕ್ಲೈನ್ ದಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಸೊ ಇದು ಕೃಷ್ಣನ ಬಾಯಲ್ಲಿ ಬಂದಾಗ ದಿಸ್ ಇಸ್ ಟ್ರೂತ್ ಅಂತ ಅನ್ಕೊಂಡ್ರೆ, ನಾವು ಅಲ್ಲಿ ಆ ಟ್ರೂತ್ ಅನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ನಮ್ಮ ಲೈಫ್ ಇಸ್ ವೆರಿ ಸಿಂಪಲ್. ಅಂದ್ರೆ ಒಂದು ಬಟ್ಟೆ ತಗೊಂಡಿದ್ದೀವಿ, ಎಲ್ಲಿವರೆಗೆ ಬಟ್ಟೆ ಖುಷಿ ಆಗುತ್ತೆ ಅಂತಂದ್ರೆ, ನನಗಿಂತ ಚೆನ್ನಾಗಿರುವ ಬಟ್ಟೆ ನೀವು ತೊಟ್ಬಿಟ್ರೆ ಈ ಬಟ್ಟೆ ಮೇಲೆ ಆಸೆ ಹೊರಟೋಗುತ್ತೆ, ನಿಮ್ಮ ಬಟ್ಟೆ ಮೇಲೆ ಆಸೆ ಬರುತ್ತೆ. ದಿಸ್ ಇಸ್ ರಿಯಾಲಿಟಿ. ಇದೇ ಮನಸ್ಸು. ವಿ ಆರ್ ಮೇಡ್ ಲೈಕ್ ದಟ್. ವಿ ಆರ್ ಮೇಡ್ ಲೈಕ್ ದಟ್. ನಾನು ಅದನ್ನು ಹೇಳ್ತಾ ಇರ್ತೀನಿ, ವಿ ಆರ್ ಮ್ಯಾಡ್ ಡಿಫ್ರೆಂಟ್ಲಿ ಅಂತ. ಎವ್ರಿ ಒನ್ ಈಸ್ ಮ್ಯಾಡ್ ಡಿಫ್ರೆಂಟ್ಲಿ. ಮೇಡ್ ಅಲ್ಲ, ಅದಕ್ಕಿಂತ ಮ್ಯಾಡ್ನೆಸ್. ಇದು ಬರೀ ಮನುಷ್ಯರಿಗ ಅಂದ್ರೆ ಅಲ್ಲ, ಈವನ್ ಪ್ರಾಣಿಗಳಿಗೂ ಇದೆ. ಕೋತಿ ಕೈಲಿ ಒಂದು ಬಾಳೆಹಣ್ಣು ಕೊಟ್ಬಿಟ್ಟು ಅದು ಬಾಳೆಹಣ್ಣು ಇಟ್ಕೊಂಡಿದ್ದಾಗ ಇನ್ನೊಂದು 2 ಬಾಳೆಹಣ್ಣು ಅಂತ ತೋರಿಸಿದ್ರೆ ಇದನ್ನ ಬಿಟ್ಬಿಟ್ಟು ಅದಕ್ಕೆ ಹತ್ರ ಹೋಗುತ್ತೆ. ಅದನ್ನೇ ನಾವು ಮ್ಯಾಡ್ ಮಂಕಿ ಮೈಂಡ್ ಅಂತ ಹೇಳಿ. ಕರೆಕ್ಟ್. ಮಂಕಿ ಮೈಂಡೇ ನಮ್ದೆಲ್ಲರದು. ಮಂಕಿದು ಮಂಕಿ ಮೈಂಡೇನೆ, ಹ್ಯೂಮನ್ದು ಮಂಕಿ ಮೈಂಡೇನೆ. ವಿ ಬಿಹೇವ್ ಲೈಕ್ ದಟ್. ಕಾಗೆಗಳಿಗೂ ಅಷ್ಟೇ. ರೇರೆಸ್ಟ್ ಕಾಂಬಿನೇಷನ್ ಅಂದ್ರೆ, ಈಗ ಸಿಂಹಕ್ಕೆ ಒಂದು ಟಾರ್ಗೆಟ್ ಇಟ್ಕೊಳ್ಳುತ್ತೆ, ಆ ಟಾರ್ಗೆಟ್ ಡೈವರ್ಟ್ ಮಾಡೋಕೆ ಇನ್ನೊಂದೇನಾದ್ರೂ ಕೊಟ್ರೆ ಸಿಂಹ ಡೈವರ್ಟ್ ಆಗಲ್ಲ. ಸೊ ಅದು ಪ್ಲಾನ್ ಮಾಡ್ಕೊಳ್ಳುತ್ತೆ. ಆ ಸಿಂಹ ಅದೇ ಟಾರ್ಗೆಟ್ ಅನ್ನೇ ಇಟ್ಕೊಳ್ಳುತ್ತೆ. ಆ ಟಾರ್ಗೆಟ್ ಡೈವರ್ಷನ್ ನಲ್ಲಿ ಇನ್ನೊಂದು ಟಾರ್ಗೆಟ್ ಕೊಟ್ಟಾಗ, ಇನ್ನೊಂದು ಆಹಾರ ಕೊಟ್ಟಾಗ ತಗೊಳ್ಳಲ್ಲ. ಎ ಗ್ರೂಪ್ ಪ್ಲಾನ್ಸ್ ಪರ್ಫೆಕ್ಟ್ಲಿ. ಅದೇ ಥರದ್ದು ಪ್ಲಾನಿಂಗು ನಮ್ಮಲ್ಲೇ ಯಾರಿಗಾದ್ರು, ಇವಾಗ ನಮ್ಮ ಪ್ರಧಾನಿಗಳಿಗೆ ಹೇಳ್ಬೋದು, ಅವ್ರಿಗೊಂದು ಫೋಕಸ್ ಇದ್ದೇ ಇರುತ್ತಲ್ಲ, ಆ ಫೋಕಸ್ನ ಡೈವರ್ಟ್ ಮಾಡೋಕೆ ಯಾರ ಕೈಲೂ ಆಗಲ್ಲ. ಯಾಕೆ ಅಂದರೆ ಹಿ ಸೋ ಸ್ಟ್ರಾಂಗೆಸ್ಟ್ ಮೈಂಡ್ ಅಂತ. ಆ ಸ್ಟ್ರಾಂಗ್ ಮೈಂಡನ್ನೇ ನಾವು ಫೋರಮ್ ಅಂತ ಕರೆಯೋದು, ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಅಂತ. ಅವ್ರು ಆ ಮಂಕಿ ಮೈಂಡನ್ನು ಅವ್ರು ಮ್ಯಾನೇಜ್ ಮಾಡ್ಕೊಂಡಿರ್ತಾರೆ, ಹಾಗಾಗಿ ದೇ ಆರ್ ಫೋಕಸ್ಡ್. ಅನ್ಫೋಕಸ್ಡ್ ಮೈಂಡ್, ಈಗ ಉಪ್ಪಿಟ್ಟು ಇಟ್ಟಿದ್ದೀವಿ, ದೋಸೆ ಇಟ್ಟಿದ್ದೀವಿ, ಮೈಸೂರು ಪಾಕ್ ಇಟ್ಟಿದ್ದೀವಿ, ನಂಗೆ ಕನ್ಫ್ಯೂಷನ್ ಶುರು ಆಗುತ್ತೆ ಏನು ತಿನ್ಲಿ ಅಂತ. ನಾವು ಫೋಕಸ್ ಮಾಡ್ಕೊಂಡು ಹೋಟ್ಲಿಗೆ ಇಲ್ಲ, ಒಂದು ತಿನ್ಬೋದು, ಆದ್ರೆ ಮಲ್ಟಿಪಲ್ ಇಟ್ಬಿಟ್ಟಾಗ ಅದರಲ್ಲಿ ಯಾವ ಫಸ್ಟ್ ತಿಂತೀರಿ? ಕನ್ಫ್ಯೂಷನ್ ಸ್ಟಾರ್ಟ್. ಸೊ ದಿಸ್ ಕನ್ಫ್ಯೂಸ್ಡ್ ಮೈಂಡ್ ಇಸ್ ಕಾಲ್ಡ್ 3M. ಕೋತಿಯ ಮನಸ್ಸು, ಮರ್ಕಟ ಮನಸ್ಸು. ಸ್ಪೆಸಿಫಿಕ್ ಮೈಂಡ್, ದೋಸೆ ಆದ್ಮೇಲೆ ನಾನು ಉಪ್ಪಿಟ್ಟು ತಿನ್ನೋದು, ಉಪ್ಪಿಟ್ಟಾದ್ಮೇಲೆ ಮೈಸೂರು ಪಾಕ್ ತಿನ್ನೋದು, ದಟ್ ಈಸ್ ಕಾಲ್ಡ್ ಫೋಕಸ್ಡ್ ಮೈಂಡ್. ದಟ್ ಫೋಕಸ್ಡ್ ಮೈಂಡ್ ಇಸ್ ಅ ಸ್ಟ್ರಾಂಗರ್ ಮೈಂಡ್. ಮೋದಿಯವ್ರ ಹತ್ರ ಒಂದು ಪಾಲಿಸಿ ಇಟ್ಬಿಟ್ಟು ಇನ್ನೊಂದು 10 ನಿಮಿಷ ಆದ್ಮೇಲೆ ಅವ್ರು ಇನ್ನೊಂದು ಪಾಲಿಸಿ ಇಡ್ತಾ ಇಲ್ಲ. ಅವ್ರು ಯಾವ್ದಾದ್ರು ಒಂದು ಲಾ ತರಬೇಕಾದ್ರೆ, ಒಂದು ರೂಲ್ ತರಬೇಕಾದ್ರೆ, ಏನಾದರೂ ಡೆಫಿನೆಟ್ನೆಸ್ ತರಬೇಕಾದ್ರೆ, ಬಹುಶಃ ಅವರು ಹಿ ಸ್ಟಡೀಸ್ 1 year, 2 years, 3 years ಆನ್ ದ ಸಬ್ಜೆಕ್ಟ್. ಅಲ್ಲಿವರೆಗೆ ತಂದು ಅದನ್ನ ಮಂಡಿಸ್ತಾರಲ್ಲ. ಈಗ ಆರ್ಟಿಕಲ್ 370 ತೆಗಿಬೇಕಾಗಿತ್ತು, ತೆಗೆದ್ರಲ್ಲ. ಅದರ ತೆಗೆಯುವುದರ ಹಿಂದೆ 4 ವರ್ಷ ಕೆಲಸ ಆಗಿದೆಯಲ್ಲ, ಡೈವರ್ಷನ್ ಆಗ್ಲಿಲ್ಲ. ಈಗ ಮುಂದಿನ ಯೋಜನೆಗಳನ್ನು ಕೂಡ ಅಷ್ಟೊಂದು ಸ್ಪಷ್ಟವಾಗಿ ಅವ್ರು ಪ್ಲಾನ್ ಮಾಡ್ತಾ ಇರಬಹುದು. ಈಗ ಇಲ್ಲಿವರೆಗೆ ಒಂದು 8,000 ಯೋಜನೆಗಳು ಬಂದಿದೆ ಅವ್ರದ್ದು. 8,000 ಯೋಜನೆಗಳಿಗೆ ಎಷ್ಟು ಯೋಜನೆಗಳು ಪ್ಲಾನ್ ಆಗಿರ್ಬೋದು? ಸ್ಟ್ರಾಂಗರ್ ಮೈಂಡ್ ಅಂದ್ರೆ ಈ 8,000 ರಸ್ತೆಗಳು ಅಂತ ಅನ್ಕೋಣ. 8,000 ರಸ್ತೆಗಳಲ್ಲೂ ಅವ್ರು ನಡೀತಾ ಇದ್ದಾರೆ. ದಟ್ ಈಸ್ ಸ್ಟ್ರಾಂಗೆಸ್ಟ್ ಮೈಂಡ್ ಅಂತ ಹೇಳೋಣ. ಮಾಸ್ಟ್ರಿ ಆಫ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಅಂತ. ನೆಕ್ಸ್ಟ್ ಲೆವೆಲ್ ಹೋಗ್ಬೋದು. ಅಂದ್ರೆ 5M ಆಯ್ತು. 5M ಆಯ್ತು. ನಮ್ಮ ಲೆವೆಲ್ಸ್ ಅಲ್ಲೆಲ್ಲ ಏನಂತಂದ್ರೆ, ನಾವು ಬರೀ ಮ್ಯಾಡ್ ಮಂಕಿ ಮೈಂಡ್ ಅಲ್ಲ, ನಾರ್ಮಲ್ ಹ್ಯೂಮನ್ ಮೈಂಡ್ ಇಸ್ ಎ ಡ್ರಂಕನ್ ಮ್ಯಾಡ್ ಮಂಕಿ ಮೈಂಡ್. ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕ ದಂಶನಂ, ಅದು ಹೇಳಿರ್ಬೋದು, ಕೇಳಿದ್ದೀನಿ. ಹಾಗೆ ಇದು ನನಗೆ ಹೊಳೆದಿದ್ದು ಯಾವಾಗ ಅಂತಂದ್ರೆ, ಹುಚ್ಚು ಮನಸ್ಸಿನ 10 ಮುಖಗಳು ಅಂತ ಶಿವರಾಮ್ ಕಾರತ್ರದ್ದು ಒಂದು ಬರ್ದಿದ್ರು, ಪುಸ್ತಕ ಬರ್ದಿದ್ರು. ಅಲ್ಲಿಂದ ಶುರು ಆಯ್ತು. ಯೋಗ ವಾಸಿಷ್ಠ ತಗೊಂಡ್ರೆ ಇದನ್ನೇ ಬರ್ದಿರೋದು. ಮನಸ್ಸಿನ ಬಗ್ಗೆನೆ ರಾಮನಿಗೆ ವಸಿಷ್ಠರು ಹೇಳೋವಂಥದ್ದು.
ಇದೇನೆ ಭಗವದ್ಗೀತೆ ಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು. ಡಿ ವಿ ಜಿ ಅವ್ರು ಹೇಳಿರೋದು ಮಂಕುತಿಮ್ಮನ ಕಗ್ಗನು ಇದೇನೆ. ಎಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟದ್ದೇ. ಬೆಳಗ್ಗೆ ಇರುವ ಮನಸ್ಸು ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಇರುವ ಮನಸ್ಸು ಸಂಜೆ ಇರಲ್ಲ. ಯಾಕೆ ನಮ್ಮದೇ ಮನಸ್ಸು? ದೇಹ ನಮ್ಮದೇ, ಮನಸ್ಸು ಮಾತ್ರ ಯಾಕೆ ಚೇಂಜ್ ಆಗ್ತಾ ಇದೆ? ಆ ಚೇಂಜ್ ಆಗದೆ ಫೋಕಸ್ ಆಗಲಿ ಅಂತಾನೆ ಯೋಗ ತಂದಿರೋದು. ಪತಂಜಲಿ ಯೋಗ ಸೂತ್ರಗಳಲ್ಲಿ ಬರುವ ಯೋಗನೇ ಅದು. ಫೋಕಸ್ಡ್ ಮೈಂಡ್, ಫೋಕಸ್ಡ್ ಡಿಸಿಷನ್ಸ್. ಅನಾಲಿಸಿಸ್ ಮಾಡ್ಕೊಳ್ಳಿ. ಅದರ ಡಿಸಿಷನ್ನು ನಮಗೆ ಬೆಳಗಿರುವ ಡಿಸಿಷನ್ನು, ಮಧ್ಯಾಹ್ನ ಇರುವ ಡಿಸಿಷನ್, ಸಂಜೆ ಇರುವ ಡಿಸಿಷನ್ ಬೇರೆ. ಬಟ್ಟೆ ತಗೊಳ್ಳಿಕ್ಕೆ ಹೋಗ್ತೀವಿ, ಫೋಕಸ್ಡ್ ಆಗಿ ನಾವು 5 ನಿಮಿಷದಲ್ಲಿ ತಗೊಂಬರಲ್ಲ. ಅವನ ಸೆಲೆಕ್ಷನ್ ನಮ್ಮ ಮುಂದೆ ಇಡ್ತಾನೆ, ಅವನೊಂದು ಟ್ರ್ಯಾಪ್ ಹಾಕ್ತಾನೆ ಅಂಗಡಿಯವನು. ಅದು ಅವನ ಕೆಲಸ. ಆ ಟ್ರ್ಯಾಪಲ್ಲಿ ಬೀಳ್ತಾ ಹೋಗ್ತೀವಿ. ನಾವು ಅನ್ಕೋತೀವಿ 500 ರೂಪಾಯಿ ಬಟ್ಟೆ ಸಾಕು ಅಂತ. ಅಲ್ಲಿಗೆ ಹೋದ್ಮೇಲೆ ಅವನು 500 ತೋರಿಸ್ತಾನೆ, 600, 700 ತೋರಿಸ್ತಾನೆ. ಸರಿ, ಈ 500ಕ್ಕಿಂತ 700 ಚೆನ್ನಾಗಿದೆ ಅಂತಾನೆ. ನಾವು ತಕ್ಷಣ 700ಕ್ಕೆ ಜಂಪ್ ಆಗ್ತೀವಿ. 700ರಿಂದ 1000 ತೋರಿಸ್ತಾನೆ. ಪರ್ಟಿಕ್ಯುಲರ್ಲಿ ಮದುವೆ ಸೀರೆಗಳು ಸೆಲೆಕ್ಷನ್ ಮಾಡಬೇಕಾದ್ರೆ ಅವ್ನು ತೋರಿಸ್ತಾನೆ 10,000 ರೂಪಾಯಿ. 10,000 ರೂಪಾಯಿ ಸೀರೆ ತೋರಿಸ್ತಾನೆ. ಕಡೆಗೆ ಅವ್ನು ಮಾರೋದು ಎಷ್ಟು ಅಂದರೆ 1,00,000. ಅವನ ಪ್ರಾಫಿಟ್ ಅವ್ನು ಮಾಡ್ಕೊಂಡ. ಆ ಟ್ರ್ಯಾಪಲ್ಲಿ ಬಿದ್ದದ್ದು ಯಾರು? ನಾವೇ. ಯಾರಿಗಾದ್ರೂ ನಾವು ಹೋಗಿ 10,000 ಸೀರೆ ತಗೊಂಡೆ ಅಥವಾ 1,00,000 ಸೀರೆ ತಗೊಂಡೆ ಅಂತ ಬೋರ್ಡ್ ಹಾಕೊಂಡು ಹೋಗ್ಲಿಕ್ಕಾಗತ್ತಾ? ವೆಹಿಕಲ್ ಅಲ್ಲಿ ಬೆನ್ಸ್ ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳ್ಬೋದು, ಫಾರ್ಚುನರ್ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು, ಇನ್ನೊಂದು ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಅಟ್ಲೀಸ್ಟ್ ಸ್ಟೇಟಸ್ ಅರ್ಥ ಆಗುತ್ತೆ. ಬಟ್ಟೆಯಲ್ಲಿ ಯಾವ ಸ್ಟೇಟಸ್ ಅರ್ಥ ಆಗುತ್ತೆ? ನಾನು ವ್ಯಾನ್ ಹುಸೇನ್ ಶರ್ಟ್ ಹಾಕೊಂಡು ಹೋಗಿದ್ದೀನಿ ಅಂದ್ರೆ ಗೊತ್ತಾಗತ್ತೆ, ತೆಗೆದು ತೋರಿಸ್ಲಾ? ಟ್ಯಾಗ್ ಹಾಕೊಂಡು. ದಿಸ್ ಈಸ್ ವೇರ್ ಎ ಹ್ಯೂಮನ್ ಮೈಂಡ್ ಇಸ್ ಟ್ರ್ಯಾಪ್ಡ್. ಟ್ರ್ಯಾಪ್ ಆಗ್ತಾ ಬರುತ್ತೆ, ನಾವು ಬೀಳ್ತಾ ಬರ್ತೀವಿ. ಟ್ರ್ಯಾಪ್ ಹಾಕುವ ಜನ 100 ಇದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೆ. ನಾವು ಟ್ರ್ಯಾಪಿಗೆ ಬೀಳ್ತಾ ಬರ್ತೀವಿ. ಬೇರೆ ಬೇರೆ ರೂಪದಲ್ಲಿ ಇರ್ತಾರೆ ಅಷ್ಟೇ. ಆ ಟ್ರ್ಯಾಪಿಗೆ ಬಿದ್ದ ತಕ್ಷಣನೇ ವಿ ಆರ್ ಅಂಡರ್ ಸಂಬಡೀಸ್ ಕಂಟ್ರೋಲ್. ಟ್ರ್ಯಾಪಿಗೆ ಬೀಳಿಲ್ಲಪ್ಪ ನಾವು. ನನಗೇನು ಬೇಕೋ, ನನ್ನ ಹತ್ರ ಬಜೆಟ್ ಇರೋದು 500 ರೂಪಾಯಿಪ್ಪ, ನನ್ನ ಹತ್ರ ದುಡ್ಡು ಇರೋದು 500, ಕಾರ್ಡ್ ಇದೆ. ಆದರೆ ಕಾರ್ಡ್ ನಾಳೆ ಬೆಳಗ್ಗೆ ಬೇಕಾಗಿದೆ, ಇನ್ಯಾವುದಕ್ಕೋ ಬೇಕಾಗಿದೆ, ನನ್ನ ಪೆಟ್ರೋಲ್ ಬಿಲ್ಗೆ ಬೇಕಾಗಿದೆ. ಹಾಗಾಗಿ ನಾನು ಕಾರ್ಡ್ ಇವತ್ತು ಬಳಸಲ್ಲ. ಈ ಡಿಸಿಷನ್ ಇದೆಯಲ್ಲ, ದಿಸ್ ಈಸ್ 4M. ನನ್ನ ಹತ್ರ ಇರು 4M ಅಂದರೆ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ಅದು 4M. 4M. 3M ಅಂದರೆ ಮ್ಯಾಡ್ ಮಂಕಿ ಮೈಂಡ್ ಅಂತ. ಮ್ಯಾಡ್ ಮಂಕಿ ಮೈಂಡ್ ಅದೆಲ್ಲರಿಗೂ ಕೂಡ ಆಲ್ಮೋಸ್ಟ್ ನ್ಯಾಚುರಲ್ ಆಗಿರುತ್ತೆ. ಬಟ್ ಅದನ್ನ 4M ಆಗಿ ಕನ್ವರ್ಟ್ ಹೇಗೆ ಮಾಡೋದು ಅನ್ನೋದು, ಅದಕ್ಕೆ ಮ್ಯಾನೇಜ್ಮೆಂಟ್ ಬೇಕು. ಆ ಮ್ಯಾನೇಜ್ಮೆಂಟ್ಗೆ ಒಂದು ಅನಾಲಿಸಿಸ್ ಬೇಕು. ಅದನ್ನೇ ನಾವು ಯೋಗದಲ್ಲಿ ಧ್ಯಾನ ಅಂತ ಕರಿತೀವಿ. ಧ್ಯಾನ ಮಾಡಿ, ಒಳ್ಳೇದಾಗತ್ತೆ ಧ್ಯಾನ ಮಾಡಿ. ಒಳ್ಳೇದಂದ್ರೆ ಕೂತ ತಕ್ಷಣನೇ ಡು ಐ ಡೂ ದಿಸ್, ಡು ಐ ಡೋಂಟ್ ಡೂ ದಿಸ್ ಅರ್ಥ ಆಗುತ್ತೆ. ನಮ್ಮದೇ ಮನಸ್ಸು ಒಳಗೆ ಹಾಕೋತಾ ಇದೀವಿ. ಕಣ್ಣು ಬಿಟ್ಟಾಗ ನಮಗೆ ಧ್ಯಾನ ಮಾಡೋಕ್ಕಾಗಲ್ಲ, ಫೋಕಸ್ ಮಾಡ್ಲಿಕ್ಕಾಗಲ್ಲ. ಕಣ್ಣು ಮುಚ್ಚಿದಾಗ ನಾವು ಫೋಕಸ್ ಮಾಡ್ತೀವಿ. ಫೋಕಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಮಾಡಬಹುದು, ಇದು ಮಾಡಬಾರದು ಅಂತ ಗೊತ್ತಾಗುತ್ತೆ. ಧ್ಯಾನದಲ್ಲಿ ನಮಗೆ ಡಿಸಿಷನ್ ಬರುತ್ತೆ, ಅನಾಲಿಸಿಸ್ಸು ಬರುತ್ತೆ, ಡಿಸಿಷನ್ನು ಬರುತ್ತೆ. ಹಿಂದಿನ ದಿನ ಅಥವಾ ಹಿಂದೆ ನಾನು ಹೀಗೆ ನಡ್ಕೊಂಡಿದ್ದೆ, ಆ ನಡ್ಕೊಂಡಿದ್ದರಿಂದ ನಂಗೆ ನೋವಾಗಿದ್ದರಿಂದ ನಾನು ಈ ಸಲ ಹಾಗೆ ಮಾಡಬಾರ್ದು ಅನ್ನುವ ಡಿಸಿಷನ್ ಬರೋದೇನೆ ಧ್ಯಾನದಲ್ಲಿ. ಮಾಡಿ ಅಂತ ಹೇಳ್ತಾರೆ. ಧ್ಯಾನ ಮಾಡಿ ಒಳ್ಳೇದಾಗತ್ತೆ ಅಂತ. ಅಂದ್ರೆ ನಿಮ್ಮ ಪ್ರಕಾರ ಅದನ್ನ ಮಾಡಿದ್ರೆ ಬೇರೆ ಯಾರು ಹೊರಗಿಂದ ನಮ್ಗೆ ಗೈಡ್ ಮಾಡೋರು ಬೇಕಾಗಿಲ್ಲ? ಡಿಸಿಷನ್ ನಿಮ್ದೇ ಅಲ್ವಾ? ಅವಾಗ ಸಂದರ್ಭಗಳನ್ನ ಕ್ರೋಢೀಕರಿಸ್ಕೋತೀರಿ. ಯು ನೋ ಸೋ ಮೆನಿ ಸರ್ಕಮ್ಸ್ಟೆನ್ಸಸ್ ಹ್ಯಾಸ್ ಹ್ಯಾಪನ್ ಟು ಯು. ಅದಷ್ಟು ಕ್ರೋಢೀಕರಿಸ್ಕೋತೀವಿ. ಅದರಲ್ಲಿ ಯಾವುದು ವೈಸ್ ಡಿಸಿಷನ್ ಆನ್ ದಟ್ ಡೇ ಅಟ್ ದಟ್ ಮೂಮೆಂಟ್ ತಗೊಳ್ತೀವಿ. ಬೇರೆ ಯಾರು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನೀವು ಬೇರೆಯವ್ರನ್ನ ಕನ್ಸಲ್ಟ್ ಮಾಡ್ಬೋದು. ಅಡ್ವೊಕೇಟ್ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ಬೋದು. ಡಾಕ್ಟರ್ ಹತ್ರ ಹೋಗಿ ನನಗೆ ಇಂಥ ರೋಗ ಇದೆ ಅಂತ ಕನ್ಸಲ್ಟ್ ಮಾಡ್ಬೋದು. ಆಯುರ್ವೇದ ಕನ್ಸಲ್ಟ್ ಮಾಡ್ಬೋದು, ಅಲೋಪತಿ ಮಾಡ್ಬೋದು, ಹೋಮಿಯೋಪತಿ ಮಾಡ್ಬೋದು. ಆದರೆ ಡಿಸಿಷನ್ ಆಫ್ ಟೇಕಿಂಗ್ ಆಯುರ್ವೇದ ಆರ್ ಹೋಮಿಯೋಪತಿ ಈಸ್ ಲೆಫ್ಟ್ ಟು ಯು. ಅವ್ರು ನಮ್ಮ ಮೇಲೆ ಅದನ್ನ ಹೇರೋ ಥರದ ಪರಿಸ್ಥಿತಿ ನಾವು ತರ್ಕೋಬಹುದು. ಹೌದು. ಈಗ ಉದಾಹರಣೆಗೆ ಡಾಕ್ಟರ್ ಹತ್ರ ಹೋಗ್ತೀವಿ, ನಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಅವ್ರು ಡಾಕ್ಟರ್ ಹೇಳ್ತಾರೆ ನಿಮಗೊಂದು ECG ಮಾಡಬೇಕು ಅಂತಾರೆ. ECG ಮಾಡಿದ್ಮೇಲೆ ಆಂಜಿಯೋ ಮಾಡಬೇಕು ಅಂತಾರೆ. ಆಂಜಿಯೋ ಮಾಡಿದ್ಮೇಲೆ ಆಂಜಿಯೋ ಬ್ಲಾಸ್ಟಿ ಮಾಡಬೇಕು ಅಂತಾರೆ. ಅದಾದಮೇಲೆ ಸರ್ಜರಿ ಮಾಡಬೇಕು ಅಂತಾರೆ. ಅವ್ರು ಮಾಡಬೇಕು ಅಂದಾಗೆಲ್ಲ ನಾವು ಹ್ಞೂ ಅಂತ ತಲೆ ಬಗ್ಗಿಸ್ತಾ ಹೋಗ್ತೀವಿ. ಸೊ ವಿ ಸ್ಟಾರ್ಟ್ ಈಲ್ಡಿಂಗ್ ಟು ದೆಮ್. ಅದರ ಬದಲು ನಾನೊಂದು ಎಕ್ಸ್ಪರ್ಟ್ ಒಪಿನಿಯನ್, 2ನೇ ಒಪಿನಿಯನ್ ತಗೋತೀನಿ, 3ನೇ ಒಪಿನಿಯನ್ ತಗೋತೀನಿ, ಡಿಸಿಷನ್ ನಾನು ಆಮೇಲೆ ತಗೋತೀನಿ ಅಂತ ನಾನು ಹೇಳ್ಬೋದಲ್ವಾ? ಆ ಹೇಳುವ ರೈಟ್ ನಂದಲ್ವಾ? ನಾವು ಆ ರೈಟನ್ನು ಎಕ್ಸಸೈಸ್ ಮಾಡಲ್ಲ. ಆ ರೈಟ್ ಎಕ್ಸಸೈಸ್ ಮಾಡುವ ಪವರ್ ಯಾವುದಿದೆ ಅದು ಮನಸ್ಸೇನೆ. ಈಲ್ಡ್ ಆಗುವುದು ಮನಸ್ಸೇನೆ. ಈ ಎರಡರಲ್ಲಿ ಸ್ಟ್ರಾಂಗರ್ ಮೈಂಡ್ ಯಾವುದು, ವೀಕರ್ ಮೈಂಡ್ ಯಾವುದು? ಇದೆರಡೂ ನಾವೇನೆ. ಮಗುವಿನ ಮುಂದೆ ಒಂದು ಚಾಕ್ಲೇಟ್ ಇಡ್ತೀವಿ, 2ನೇ ಚಾಕ್ಲೇಟ್ ಇಡ್ತೀವಿ, 3ನೇ ಚಾಕ್ಲೇಟ್ ಇಡ್ತೀವಿ. ಮಗು 3 ಬಚ್ಕೊಳ್ಳುತ್ತೆ.
ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಇದು ವಿಷ ಅಂತ, ಇದು ಶುಗರ್ ಜಾಸ್ತಿ, ಇದು ವಿಷ, ಇದು ಮೈಗೆ ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದೀವಿ. ಮಗುಗೆ ಅರ್ಥ ಆಗಲ್ಲ ಅದು. ಹಾಗೆ ಮಗುವಿನ ಮನಸ್ಸೇನೆ ನಮ್ಮ ಸೆನ್ಸರಿ ಮೈಂಡ್, ಅಂದರೆ ಇಂದ್ರಿಯಗಳ ಮೈಂಡ್ ಅಂತ. ಸೊ ಸೆನ್ಸರಿ ಮೈಂಡಲ್ಲಿ ನಮಗೆ ಸಾಧ್ಯ ಆದಷ್ಟು ಟ್ರ್ಯಾಪ್ಗೆ ಬೀಳ್ತಾನೆ ಇರ್ತೀವಿ. ಆ ಸೆನ್ಸರಿ ಮೈಂಡ್ ಈಸ್ ಕಾಲ್ಡ್ ಚೈಲ್ಡ್ಸ್ ಮೈಂಡ್, ಸೆನ್ಸರಿ ಮೈಂಡ್ ಈಸ್ ಕಾಲ್ಡ್ ಮ್ಯಾಡ್ ಮಂಕಿ ಮೈಂಡ್. ನಮ್ಮಲ್ಲಿ ಸಹಜವಾಗಿ ಇರುವಂಥದ್ದು ನ್ಯಾಚುರಲ್. ಅದನ್ನು ಹೇಗೆ ಟ್ರೈನ್ ಮಾಡೋದು? ಟ್ರೈನ್ ಮಾಡೋದಕ್ಕೆ ಬೇಕಾದಷ್ಟು ವಿಧಾನಗಳಿದೆ. ನಿಮ್ಮ ಥರ ನಂತರ ಪಾಡ್ಕಾಸ್ಟ್ ಮಾಡ್ಕೊಂಡು ಕೂತ್ಕೋಬೋದು, ಜನ ಕೇಳ್ಬೋದು, ಹೌದಲ್ವಾ ಅಂತ ಅನ್ನಿಸ್ಬೋದು, ಅಥವಾ ಪುಸ್ತಕ ಓದ್ಬೋದು. ಅದೊಂದು ಟ್ರಿಗರ್. ನಮಗೆ ಎಲ್ಲೋ ಇಡೀ ಪುಸ್ತಕ ಓದಿದ್ರೆ ನನಗೆ ಒಂದು ಸ್ಪಾರ್ಕ್ ಸಿಗಬಹುದು. ಎಲ್ಲವೂ ನಂಗೆ ಸ್ಪಾರ್ಕ್ ಆಗುತ್ತೆ ಅಂತಲ್ಲ, ನನಗೆ ಬೇರೆ ಪಾಯಿಂಟಲ್ಲಿ ಸ್ಪಾರ್ಕ್ ಆಗ್ಬೋದು, ನಿಮಗೆ ಬೇರೆ ಪಾಯಿಂಟಲ್ಲಿ ಸ್ಪಾರ್ಕ್ ಆಗ್ಬೋದು, ಆದರೆ ಸಿಗುತ್ತೆ ಯಾವುದೋ ಒಂದು ಇನ್ಫಾರ್ಮೇಶನ್. ಸೊ ಹಾಗೆ ರೆಫರಲ್ ಬುಕ್ಸ್ ಇವೆಲ್ಲ ಸಂದರ್ಭಗಳು ಬರುತ್ತೆ. ಟಿ ವಿ ನೋಡ್ತೀವಿ, ಪಿಕ್ಚರ್ ನೋಡ್ತೀವಿ, ಎಲ್ಲದರಲ್ಲೂ ಸಂದರ್ಭಗಳು ಕಾಣುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ತುಂಬ ಕಷ್ಟ ಬಂದಾಗ ಒಬ್ಬನ ನಗ್ತಾ ಇರ್ತಾನೆ, ಯಾವುದೋ ಒಂದು ಸಂದರ್ಭದಲ್ಲಿ ಕಷ್ಟ ಬಂದದ್ದು, ಒಂದು ಚಿಕ್ಕ ಕಷ್ಟ ಬರ್ತಾ ಇದ್ದಂಗೆ ಅಳ್ತಾ ಇರ್ತಾರೆ. ಸೊ ದಿ ಅಳುವ ಮೈಂಡು ವೀಕರ್ ಮೈಂಡು, ಆ ಕಷ್ಟದಲ್ಲೂ ನಗುವ ಮೈಂಡು, ಚಾಲೆಂಜ್ ಆಗಿ ಸ್ವೀಕರಿಸುವ ಮೈಂಡು ಸ್ಟ್ರಾಂಗರ್ ಮೈಂಡ್. ಸಂದರ್ಭ ಒಂದೇ, ಆದರೆ ನೋಡುವ ದಾರಿ ಬೇರೆ ಬೇರೆ ಇರುತ್ತೆ, ನೋಡುವ ಪರ್ಸೆಪ್ಷನ್ ಬೇರೆ ಬೇರೆ ಇರುತ್ತೆ. ಆ ಸ್ಟ್ರಾಂಗರ್ ಮೈಂಡು ಸಾಧ್ಯ ಆದಷ್ಟು ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ. ಹೈಯರ್ ಚಾಲೆಂಜಸ್ ಬರಲಿ ಅಂತ ಅನ್ನತ್ತೆ. ವೀಕರ್ ಮೈಂಡ್ ನಿಂತೋಗುತ್ತೆ. ಇಲ್ಲಿ 2 ಮಾಡಿ ಇದೆ, ಇಲ್ಲಿ ನಿಮ್ಮ ಇದಕ್ಕೆ ಬರಬೇಕಾದ್ರೆ, ಈಗ ಸ್ಟುಡಿಯೋಗೆ ಬರಬೇಕಾದ್ರೆ 2 ಮಾಡಿನಪ್ಪ ಅಂತ ಕಷ್ಟ ಪಟ್ಕೊಂಡು ಹತ್ತಿದ್ರೆ 2 ಮಾಡಿ ಅಷ್ಟೇ ತಾನೆ ಅಂತಂದರೆ 2 ಮೈಂಡೇನ್. ಸೊ ವಾಟ್ ಮೈಂಡ್ ಪ್ರಿಸ್ಯೂಮ್ಸ್, ನೀವೇ ಹೇಳಿದ್ರಿ ಶುರು ಮಾಡುವಾಗ, ನಮ್ಮ ಯಾವುದೇ ಪರ್ಸೆಪ್ಷನ್ ಇಟ್ಕೊಂಡು ಪ್ರೀಸೆಟ್ ಮೈಂಡಲ್ಲಿ ಇಂಟರ್ವ್ಯೂ ಮಾಡಲ್ಲ ಅಂತಂದ್ರಿ ಅಲ್ವಾ, ದಟ್ ಈಸ್ ಕಾಲ್ಡ್ ಎ ಫ್ರೀ ಮೈಂಡ್. ಪ್ರೀಸೆಟ್ ಮೈಂಡಲ್ಲಿ ನಾವು ಜಡ್ಜ್ಮೆಂಟ್ ಆಲ್ರೆಡಿ ಕೊಟ್ಬಿಟ್ಟಿರ್ತೀವಿ. 2 ಮಾಡಿ ಇದೆ, ನನ್ನ ಕೈಲಿ ಹತ್ತಕ್ಕಾಗಲ್ಲ, ಇದು ತುಂಬ ಕಷ್ಟ ಅಂತೀವಿ. ಕಷ್ಟ ಅಲ್ಲ, ಆ್ಯಕ್ಚುಲಿ ಇಟ್ಸ್ ಶ್ರಮ ಅಷ್ಟೆ. ಸ್ಟ್ರಾಂಗರ್ ಮೈಂಡ್ಗೆ ಇಟ್ಸ್ ಶ್ರಮ, ವೆರಿ ಸ್ಟ್ರಾಂಗರ್ ಮೈಂಡ್ಗೆ ಇಟ್ ಚಾಲೆಂಜ್. 2 ಮಾಡಿಲ್ಲಲ್ವಾ. 10,000 ಮೆಟ್ಲು ಇರುತ್ತೆ ಯಾವುದೋ ಒಂದು ದೇವಸ್ಥಾನ, ಒಂದು ಬೆಟ್ಟ, ಆ 10,000 ಮೆಟ್ಲು ಹತ್ತುತ್ತಪ್ಪ. ಶಬರಿಮಲೆ 54 ಕಿಲೋಮೀಟರ್ ಇದೆ, ಬೆಟ್ಟ ಗುಡ್ಡ ಹತ್ತುತ್ತಾರಪ್ಪ, ಚಾಲೆಂಜ್. 54 ಕಿಲೋಮೀಟರ್ ಅಂದರೆ ಅದು ವೀಕರ್ ಮೈಂಡ್. ಎಷ್ಟೋ ಜನ ಮಾಡಿದಾರಲ್ಲ ಅದನ್ನು, ಕೋಟ್ಯಾಂತರ, ಅಸಾಧ್ಯವೇನಲ್ಲ. ಹಾಗಾಗಿ ನಮ್ಮ ಭಾರತ ಇನ್ನ ಸ್ಟ್ರಾಂಗ್. ಅಂದ್ರೆ ಗೊತ್ತೇ ಇಲ್ಲದೆ ನಮ್ಮ ಮೈಂಡ್ ಸ್ಟ್ರಾಂಗ್ ಆಗ್ತಾ ಬಂದ್ಬಿಡುತ್ತೆ. ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಯಾವತ್ತಿನ ದಿನ ಒಂದು ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ, ಶಿವರಾತ್ರಿ ದಿನ ಹೋಗ್ತೀವಿ. ಯಾವುದೇ ದೇವಸ್ಥಾನಕ್ಕೆ ಹೋದಾಗ ನಿಮಗೆ 1,000 ಜನಕ್ಕೂ ಜಾಸ್ತಿ ಇರ್ತಾರೆ, ಕ್ರೌಡ್ ಇರುತ್ತೆ. ಆ ಕ್ರೌಡಿನ ಮಧ್ಯದಲ್ಲಿ ಬದುಕೋಕೆ ಬಂದಿದೆ ನಮಗೆ. ಯಾಕೆ ಅಂತಂದರೆ ಆ ಕ್ಯೂನಲ್ಲಿ ನಿಂತ್ಕೊಳ್ಳೋಕೆ ಬಂದಿದೆ, ನಿಂತ್ಕೊಳ್ಳುವ ತಾಕತ್ ಬಂದಿದೆ, ತಡೆಯುವ ತಾಕತ್ ಬಂದಿದೆ, ಇನ್ನೊಂದು 2 ಗಂಟೆಗಳ ಕಾಲ ದರ್ಶನ ಆಗುತ್ತೆ, ಪೇಷನ್ಸ್ ಬಂದಿದೆ. ಯಾರು ಹೇಳ್ಕೊಟ್ಟಿಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟ್. ಸಹಜವಾಗಿ ಟ್ರೈನ್. ಶಬರಿಮಲೆಗೆ ಹೋದರೆ ಹತ್ತತ್ರ ಒಂದು 100 ಮೀಟರ್ಸಲ್ಲಿ ಒಂದು 20,000 ಜನ ಇರ್ತಾರೆ, ಜಾಮ್ ಪ್ಯಾಕ್ಡ್ ಇರ್ತಾರೆ. ಆ ಜಾಮ್ ಪ್ಯಾಕ್ಡಲ್ಲಿ ಜನ ನಿಂತ್ಕೋತಾರೆ. ಅಲ್ಲಿ ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ, ನೀರು ಕುಡಿಯೋಕ್ಕಾಗಲ್ಲ, ಕೈ ಅಲ್ಲಾಡ್ಸೋಕ್ಕಾಗಲ್ಲ, ಆದರೆ ಇರ್ತಾರೆ. ಎಲ್ಲಿಂದ ಇರ್ತಾರೆ? ಚಿಕ್ಕ ಮಕ್ಕಳು ಇರ್ತಾರೆ. 54 ಕಿಲೋಮೀಟರ್ ನಾನು ಸುಮಾರು ಸಲ ಹೋಗಿದ್ದೀನಿ. ಕಾಲಿಲ್ಲ ಅಂಥವ್ರು 54 ಕಿಲೋಮೀಟರ್ ನಡೆದಿರೋದು ನೋಡಿದ್ದೀನಿ. ಕಾಲಿಲ್ಲ, ತೆವಳ್ಕೊಂಡು ಹೋಗಿದ್ದಾರೆ. 4M ಅಂತ ಹೇಳಿದ್ರಿ, ಹೇಗೆ ಲೈಫನ್ನು ಮ್ಯಾನೇಜ್ ಮಾಡೋದು ಅಂತ ಹೇಳಿದ್ರಿ. ಮತ್ತಿದು ನೀವು ನಿರಂತರವಾಗಿ ಇದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ರಿ. ಏನಿದು ಈ 4M? ಹೆಸರು ಗೊತ್ತಾಯಿತು, ಬಟ್ ಅದು ಏನು, ಮತ್ತು ಇದಕ್ಕೆ ಇನ್ಸ್ಪಿರೇಷನ್ ಏನು ನಿಮಗೆ? ಇದರಲ್ಲಿ ಏನೆಲ್ಲ ಮಾಡೋದಕ್ಕೆ ಅವಕಾಶಗಳಿರ್ತವೆ? ಏನು ಬೇಕಾದರೂ ಮಾಡ್ಬೋದು. ಮೂಲ ನನ್ನ ಇನ್ಸ್ಪಿರೇಷನ್ ನನ್ನ ತಾತ. ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಒಂದು 6ನೇ ವರ್ಷ RSS ಶಾಖೆಗೆ ಹೋಗ್ತಾ ಇದ್ದೆ. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ತುಂಬ ಜನ ನನ್ನನ್ನು ಹಂಗ್ಸೋರು, ಚಡ್ಡಿ ಹಿಡಿದು ಎಳೆಯೋರು, ತಲೆ ಮೇಲೆ ಹೊಡೆಯೋರು ಎಲ್ಲ. ನಮ್ಮ ತಾತನ ಹತ್ರ ಹತ್ಕೊಂಡು ಬರ್ತಾ ಇದ್ದೆ. ಅವ್ರು ಬೈದಕ್ಕೆ ವಾಪಸ್ ಕಳಿಸೋರು, ನನ್ನ ಹತ್ರ ಬರಬೇಡ ನೀನು ಅಂತ. ಹೊಡೆಸ್ಕೊಂಬರೋಗಿದ್ರೆ ನನ್ನ ಹತ್ರ ಬರಬೇಡ ಅಂತ. ಸೊ ಏನು ಮಾಡಬೇಕು ಅಂತ ಹೇಳ್ತಾ ಇರಲಿಲ್ಲ. ಅದು ಹತ್ಕೊಂಡು ಬರಬಾರ್ದು, ಹೊಡೆಸ್ಕೊಂಡು ಬರಬಾರ್ದು ನನ್ನ ಮೊಮ್ಮಗ ಅನ್ನೋರು. ಸೊ ಒಂದು ಸ್ಪಾರ್ಕ್ ನನಗೆ ಹೋಗಿ ಅವ್ರಿಗೆ ವಾಪಸ್ ಹೊಡೆದು ಬಂತು. ಅವತ್ತಿಂದ ನನಗೆ ಜನರ ಭಯ ಹೊರಟೋಯ್ತು. ಅವತ್ತಿಂದ ಅವ್ರು ಹಂಗ್ಸೋದು, ಚಡ್ಡಿ ಎಳೆಯೋದೆಲ್ಲ ನಿಲ್ಲಿಸ್ಬಿಟ್ರು. ಸೊ ಸಮಾಜನ ಎದುರಿಸ್ಬೇಕು ಅನ್ನೋದು ನನಗೆ ನನ್ನ ತಾತನಿಂದ 6ನೇ ವರ್ಷದಲ್ಲೇ ಗೊತ್ತಾಯಿತು. ದಟ್ ವಾಸ್ ಮೈ ಫಸ್ಟ್ ಇನ್ಸ್ಪಿರೇಷನ್. 2ನೇದು ನನ್ನ ತಂದೆ. ಅವ್ರು ಯಾವಾಗಲೂ ಇನ್ಸ್ಪೈರೇ ಮಾಡ್ತಾ ಇದ್ದದ್ದು.
ಹಾಗಾಗಿ ನನಗೆ ಮೊದಲನೇದವ್ರು ನಮ್ಮ ತಂದೆ ಅಂತಂದರೆ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗಿದ್ರು. ಸ್ವಿಮ್ಮಿಂಗ್ ಕರ್ಕೊಂಡೋಗಿ ತಳ್ಳಿಬಿಟ್ರು. 8 ಅಡಿನೋ 10 ಅಡಿನೋ ಇತ್ತು. 10 ಅಡಿಲಿ ತಳ್ಳಿಬಿಟ್ರು. ಹಗ್ಗ ಇಲ್ಲ, ಟ್ಯೂಬ್ ಇಲ್ಲ, ಏನಿಲ್ಲ, ಬಡ್ದು ಹೊರಗೆ ಬರಬೇಕಾಯ್ತು. ಸೊ ಎರಡನೇ ಇನ್ಸ್ಪಿರೇಷನ್ ನನ್ನ ತಂದೆ. ಹಾಗೆ ಸಮಾಜ ಈಸ್ ಅ ಬಿಗ್ ಇನ್ಸ್ಪಿರೇಷನ್. ನನಗೆ ಅವಾಗ ಅರ್ಥ ಆಗಿದ್ದು, ಸ್ಟ್ರಾಂಗರ್ ಮೈಂಡ್ ಆದರೆ ನಾವು ಬದುಕೊಳ್ಳೋದು ಆರಾಮಾಗಿರುತ್ತೆ, ಈಸಿಯಾಗಿರುತ್ತೆ, ಅಥವಾ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ. ಲೈಫ್ ಈಸ್ ಫುಲ್ ಆಫ್ ಚಾಲೆಂಜಸ್. ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಹಣದ ಚಾಲೆಂಜು, ಆರೋಗ್ಯದ ಚಾಲೆಂಜು, ಫ್ಯಾಮಿಲಿ ಚಾಲೆಂಜಸ್, ಸೊಸೈಟಿ ಚಾಲೆಂಜಸ್ ಎಲ್ಲ ಉಂಟು. ಬದುಕುವುದು ಹೇಗೆ? ಬದುಕಲೇಬೇಕು ನಾವು. ಸಾಯಕ್ಕಲ್ಲ ಬಂದದ್ದು ನಾವು, ಬದುಕೋದಕ್ಕೆ ಬಂದದ್ದು. ಬದುಕೋದೇ ಬದುಕ್ತೀವಿ, ಚೆನ್ನಾಗಿ ಬದುಕಬೇಕಲ್ಲ. ರಾಯಲ್ ಆಗಿ ಬದುಕೋದಕ್ಕೆ ಯೋಚನೆ ಮಾಡೋಕ್ಕೆ ಏನು ಕಷ್ಟ ಇದೆ? ಉದಾಹರಣೆಗೆ ನಮ್ಮ ಮೈಸೂರಿನ ರಾಜರಿಗೆ ನಂಗೊಂದು ಚಿಕ್ಕ 2 ಬೆಡ್ರೂಮ್ ಫ್ಲ್ಯಾಟ್ ಇದ್ದರೆ ಸಾಕು ಅನ್ನಿಸ್ಬಿಟ್ಟಿದ್ದಾರೆ. ಅರಮನೆ ಬರ್ತಾ ಇರಲಿಲ್ಲ. ಒಂದು ದೊಡ್ಡ ಆರ್ಮಿ ನಾನು ಯಾಕೆ ಇಷ್ಟು ಮೇಂಟೈನ್ ಮಾಡಬೇಕು ಅಂತ ಮೋದಿಗೋ ಪುತಿನ್ಗೋ ಅನ್ನಿಸ್ಬಿಟ್ರೆ ಅವ್ರು ಆರಾಮಾಗಿ, ಒಬ್ಬರು ಆರಾಮಾಗಿರ್ತಾರೆ, ಆದರೆ ರಾಜ್ಯ ದೇಶ ಆರಾಮಾಗಿರುತ್ತಾ? ಸೊ ಸಂಬಡಿ ಶುಡ್ ಬಿ ಸ್ಟ್ರಾಂಗರ್ ಟು ಲೀಡ್. ಆವಾಗ ನಂಗೆ ಅನ್ನಿಸ್ಲಿಕ್ಕೆ ಶುರು ಆಯಿತು, ಇದಕ್ಕೆಲ್ಲ ಮೂಲ ಕಾರಣ ಮನಸ್ಸು ಅಂತ. ಆ ಮನಸ್ಸನ್ನು ಟ್ರೈನ್ ಮಾಡ್ಕೊಂಡು ಬಂದೆ. ಯೋಗದ ಅಭ್ಯಾಸ ಬೇಗ ಶುರು ಆಯಿತು. 6ನೇ 7ನೇ ವರ್ಷದಲ್ಲೇ ಶುರು ಆಯಿತು. 3 ಗಂಟೆ ಯೋಗ ಮಾಡೋದು ಹೇಗೆ, ತುಂಬ ಕಡಿಮೆ ಬಟ್ಟೆನಲ್ಲಿ ಯೋಗ ಮಾಡೋದು ಹೇಗೆ, ಚಳಿನಲ್ಲಿ ಯೋಗ ಮಾಡೋದು ಹೇಗೆ, ತುಂಬ ಬಿಸಿಲು ಯೋಗ ಮಾಡೋದು ಹೇಗೆ, ಸೊ ಬಾಡಿನ ಅಡ್ಜಸ್ಟ್ ಮಾಡ್ಕೊಳ್ಳೋ ಶುರು ಮಾಡಿದೆ. 1000 ದಂಡ ಹೊಡೆಯೋದು ಹೇಗೆ ಪ್ರತಿನಿತ್ಯ, ಇದೆಲ್ಲ ಅಭ್ಯಾಸ ಇದೆ. ಇದೆಲ್ಲ ನನ್ನನ್ನು ಟಫ್ ಮಾಡ್ತಾ ಬಂತು. ತುಂಬ ಚಳಿ, ತಣ್ಣೀರು ಸ್ನಾನ ಮಾಡೋದು ಹೇಗೆ, ಊಟವೇ ಇಲ್ಲ 3 ದಿನ ಇರೋದು ಹೇಗೆ, ಇದೆಲ್ಲ ಅಭ್ಯಾಸ ಮಾಡ್ಕೊಂಡು ಬಂದೆ. ಮನಸ್ಸು ಸ್ಟ್ರಾಂಗ್ ಆಗ್ತಾ ಬಂತು. ಅಂದರೆ ಸ್ಟ್ರಾಂಗ್ ಆದಾಗ ನಮಗೆ ಎದುರಿಸೋದು ಸುಲಭ. ಎಲ್ಲಿಂದನೋ ಅನ್ಕೊಂಬರ್ತೀವಿ, ಇಲ್ಲಿ 3 ಮಾಡಿ ಹತ್ತಬೇಕು, 2 ಮಾಡಿ ಹತ್ತಬೇಕು ಅಂತ ಅಂದ್ಕೊಂಡು ಅದಕ್ಕೆ ತಯಾರಾಗಿದ್ದರೆ ನನಗೆ ಬೇಜಾರಾಗಲ್ಲ, ಭಯ ಆಗಲ್ಲ, ಬೇಜಾರಾಗಲ್ಲ. ಹತ್ತಕ್ಕೂ ತಾಕತ್ತಿಲ್ಲ, 2 ಮಾಡಿನ ಅಂತ ಅನ್ನಿಸ್ಬಿಟ್ರೆ ಭಯ ಆಗುತ್ತೆ. ಸೊ ದ್ಯಾಟ್ ಬಿಕಮ್ಸ್ ಎ ವೀಕರ್ ಮೈಂಡ್. ಸೊ ಹಾಗಾಗಿ ನನಗೆ ಗೊತ್ತಾಯಿತು, ಮೈಂಡ್ ಈಸ್ ದಿ ಡ್ರೈವರ್ ಆ್ಯಂಡ್ ಬಾಡಿ ಈಸ್ ದಿ ವೆಹಿಕಲ್. ಈ ಬಾಡಿನ ಮೈಂಡ್ ಹೆಂಗೆ ಬೇಕಾದ್ರೂ ತಿರುಗಿಸ್ಬೋದು, ಏನು ಬೇಕಾದ್ರೂ ಆಟ ಆಡಿಸ್ಬೋದು. ಬೆಳಗ್ಗೆ 1000 ದಂಡ ಹೊಡಿ ಅಂದರೆ ಹೊಡಿಯತ್ತೆ. ಬಾಡಿ ಈಸ್ ಎಲ್ಲಿ ಕರ್ಕೊಂಡೋದ್ರೆ ಗಾಡಿ ಅಲ್ಲಿಗೆ ಹೋಗುತ್ತೆ. ಹಾಗಾಗಿ ಮೈಂಡನ್ನು ಹಿಡ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ಬೇಕಾದಷ್ಟು ಸಂದರ್ಭಗಳು ಬಂತು. ಪ್ರತಿ ಸಂದರ್ಭಗಳು ಅವಮಾನಗಳಾಯಿತು. ಅವಮಾನ ಆದಾಗ ನೋವಾಗ್ತಾಯಿತ್ತು. ಆ ನೋವಾದಾಗ ಮತ್ತೆ ಹೋಗಿ ಕೂತ್ಕೋತಾ ಇದ್ದೆ. ಏನಕ್ಕೆ ನೋವಾಯ್ತು, ಯಾಕೆ ಅತ್ತೆ ನಾನು, ಯಾಕೆ ವೀಕ್ ಆದೆ ಅಂತ ಮತ್ತೆ ಸ್ಟ್ರಾಂಗ್ ಮಾಡ್ಕೋತಾ ಇದ್ದೆ. ಎಲ್ಲ ಒಂದು ಕಡೆ ನೋಡಿದೆ, ತುಂಬ ಚೆನ್ನಾಗಿತ್ತು. ಹೊಗೆನಿಕಲ್ ಫಾಲ್ಸ್. ಒಂದು ಗ್ರೂಪ್ ಆಫ್ ಮಕ್ಕಳು ಒಂದು ದೊಡ್ಡ ಬೆಟ್ಟವನ್ನು ಹತ್ತಿ ಅಲ್ಲಿಂದ ಡೈ ಹೊಡಿತಾರೆ. ಡೈ ಹೊಡೆದ ಮೇಲೆ ಈಜ್ತಾರ ಅಂದರೆ ಇಲ್ಲ, ಮತ್ತೆ ಹತ್ತುತ್ತಾರೆ. ಎಷ್ಟು ಹತ್ತಲಿಕ್ಕೆ ಒಂದು 300-400 ಫೀಟ್ ಇರಬೇಕದು. ಹತ್ತುತ್ತಾರೆ, ಮತ್ತು ಅಷ್ಟು ಮೇಲ್ಗಡೆಯಿಂದ ಡೈ ಹೊಡಿತಾರೆ. ಎಲ್ಲ ಎಷ್ಟು ಅಂದರೆ 6 ವರ್ಷ 8 ವರ್ಷ 10 ವರ್ಷದ ಮಕ್ಕಳು. ಅಂದರೆ ಅದೊಂದು ಕಿಕ್ ಅವರಿಗೆ. ಆ ಕಿಕ್ ಅಭ್ಯಾಸ ಆಗತ್ತೆ ಅವ್ರಿಗೆ. ಕಷ್ಟ ಅನ್ನಲ್ಲ ಅವ್ರಿಗೆ, ಅದು ಥ್ರಿಲ್ ಆಗತ್ತೆ ಅವ್ರಿಗೆ. ಕಿಕ್ ಸಹಜ ಆಗ್ಬಿಡುತ್ತೆ. ಸೊ ಅದು ಸಹಜ ಆದಾಗ ಮೇಲಿಂದ ಬೀಳ್ತಾರಲ್ಲ, ಅದು ಭಯನ ಅಂದರೆ ಅಲ್ಲ, ಆ ಭಯವನ್ನು ಗೆಲ್ತಾರೆ. ಕರಾಟೆ ಕಿಡ್ ಅಂತ ಒಂದು ಫಿಲ್ಮ್ ಬಂತು, ಜಾಕಿ ಚಾನ್ ಮತ್ತೆ ಇನ್ನೊಬ್ಬ ಆ ಚಿಕ್ಕ ಹುಡುಗ ಇರ್ತಾನೆ. ಅವನಿಗೆ ಅವಮಾನಗಳಾಗತ್ತೆ. ಪ್ರತಿ ಅವಮಾನದಲ್ಲಿ ಅವನಿಗೆ ಭಯ ಆಗತ್ತೆ. ಆಮೇಲೆ ಜಾಕಿ ಚಾನು ಆ ಭಯವನ್ನು ಹೋಗ್ಲಾಡಿಸೋದಕ್ಕೆ ಏನೇನು ಸಂದರ್ಭಗಳು ಬರ್ಬೋದೋ ಅಷ್ಟು ಸಂದರ್ಭಗಳನ್ನ ಮೊದಲೇ ಟ್ರೈನ್ ಮಾಡಿಡ್ತಾನೆ. ಕಡೆಗೆ ಫೈನಲ್ಸ್ ಬರುತ್ತೆ. ಅವನು ಫೈನಲ್ಸಲ್ಲಿ ಅಪೋನೆಂಟ್ ತುಂಬ ಸ್ಟ್ರಾಂಗೂ ಇರ್ತಾನೆ, ಕನ್ನಿಂಗೂ ಇರ್ತಾನೆ. ಅವ್ನು ಹೊಡೆದು ಬಿಡ್ತಾನೆ, ಕಾಲಿಗೆ ಹೊಡಿತಾನೆ, ಕಾಲು ಮುರಿದೋಗುತ್ತೆ, ಅಂದರೆ ಡಿಸ್ಮ್ಯಾಂಟ್ಲ್ ಆಗಿಬಿಡುತ್ತೆ. ಮತ್ತು ಒಳಗೆ ಕರ್ಕೊಂಡು ಹೋಗ್ತಾರೆ. ಇವನು ಹೇಳ್ತಾನೆ, ಚಿಕ್ಕ ಹುಡುಗ ಹೇಳ್ತಾನೆ, ನನಗೆ ಟೀಚ್ ಮಿ 1 ಸಬ್ಜೆಕ್ಟ್ ಆರ್ ಟೀಚ್ ಮಿ 1 ಟೆಕ್ನಿಕ್ ವೇರ್ ಐ ವಿಲ್ ಫರ್ಗೆಟ್ ಮೈ ಫಿಯರ್ ಅಂತ. ಆ ಚಿಕ್ಕ ಹುಡುಗನಿಗೆ ನಾನು ಸೋತ್ರೂ ಪರವಾಗಿಲ್ಲ, ಸತ್ರೂ ಪರವಾಗಿಲ್ಲ, ಆದರೆ ಭಯವನ್ನು ಗೆಲ್ಲುವಂಥ 1 ಟೆಕ್ನಿಕ್ ಹೇಳ್ಕೊಡು ಅಂತ. ಹಾಗೆ ಹೇಳ್ಕೊಡ್ತಾನೆ. ಇವನು ಬಂದು ಆ ಟೆಕ್ನಿಕಲ್ಲೇ ಗೆಲ್ತಾನೆ. ಹಿ ಬಿಕಮ್ಸ್. ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು ಇನ್ಸ್ಪಿರೇಷನ್ ಆಗಬೇಕು. ಪಿಕ್ಚರ್ಗಳಲ್ಲಿ ನಮಗೆ ಇನ್ಸ್ಪಿರೇಷನ್ ಸಿಕ್ಕಾಪಟ್ಟೆ ಸಿಗುತ್ತೆ. ನಾವು ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ಮಾತ್ರ ನೋಡ್ಲಿಕ್ಕೆ ಹೊರಟಿದ್ದೀವಿ. ಬೇಕಾದಷ್ಟು ವಿಷಯಗಳು ಇನ್ಸ್ಪಿರೇಷನ್. ಅಭಿಮನ್ಯು ಇಸ್ ಎ ಬಿಗ್ ಇನ್ಸ್ಪಿರೇಷನ್. ಅರ್ಜುನನಿಗಾದ್ರೆ ಅವನಿಗೊಂದು ಟ್ರೈನಿಂಗ್ ಆಗಿರುತ್ತೆ, ಕರ್ಣನಿಗೆ ಟ್ರೈನಿಂಗ್ ಆಗಿರುತ್ತೆ. ಅವರೆಲ್ಲ ಸ್ಟ್ರಾಂಗ್ ಕೂಡ. ಅವ್ರು ಯಾರನ್ನ ಬೇಕಾದ್ರೂ ಎದುರುಗಡೆ ಎದುರಿಸಕ್ಕೆ ರೆಡಿ ಇರ್ತಾರೆ. ಅಭಿಮನ್ಯು 16 ವರ್ಷ.
ಅವನು ಒಳಗೆ ಹೋಗ್ತಾನೆ, ಧೈರ್ಯವಾಗಿ ಹೋಗ್ತಾನೆ. ಹೊರಗೆ ಬರೋಕ್ಕಾಗತ್ತಾ ಅಂತಂದ್ರೆ ನಾವು ಒಳಗೆ ಹೋದ್ಮೇಲೆ ಅದು ನೋಡ್ಕೋತೀನಿ ಅಂತಾನೆ. ಭಯ ಗೆದ್ದು ಬಿಡ್ತಾನೆ. ಅವನಿಗೆ ಹೊರಗೆ ಬರೋಕ್ಕೆ ವಿದ್ಯೆ ಗೊತ್ತಿರಲ್ಲ, ಚಕ್ರವ್ಯೂಹದ ಒಳಗೆ. ಹೌದು, ಆದ್ರೆ ಅದು ಇನ್ನೊಂದು ರೀತಿಯಲ್ಲಿ ನೋಡಿರೋ ಹುಂಬತನ ಅಂತ ಅನ್ಸಲ್ವಾ? ಅನ್ನಿಸ್ಲಿ. ಆದ್ರೆ ಅಭಿಮನ್ಯುವಿನ ಹೆಸರು ಹೇಳ್ತೀವಿ ಹೊರತು ಇನ್ನೊಬ್ಬರ ಹೆಸರು ಹೇಳಲ್ಲ ನಾವು. ಅವ್ನು ಸೋತಿದ್ದಾನೆ, ಸತ್ತಿದ್ದಾನೆ, ಅದರ ಸಂಘರ್ಷದಲ್ಲಿ ಸತ್ತಿದ್ದಾನೆ. ಅವ್ನು ಸತ್ತಂತ ರೀತಿ ಈಸ್ ಫಂಟಾಸ್ಟಿಕ್. ಅಭಿಮನ್ಯುವಿನ ಹೆಸರು ಹೇಳಿದಷ್ಟು ಮರಣ. ಅಭಿಮನ್ಯುವಿನ ಹೆಸರು ಹೇಳಿದಷ್ಟು ಬಹುಶಃ ನಾವು ಅರ್ಜುನನ ಹೆಸರು ಹೇಳಲ್ಲ. ಅಷ್ಟು ಪವರ್ಫುಲ್ ಅವನು. 16ನೇ ವರ್ಷಕ್ಕೆ ಅವ್ನು ದೊಡ್ಡವ್ರನ್ನ ಎದುರು ಹಾಕೋತಾನೆ. ಆ ಎದುರು ಹಾಕೊಂಡು ಒಳಗೆ ಹೋಗ್ತಾನೆ. ಸಾಯುವಂಥ ಸಂದರ್ಭದಲ್ಲಿ ಫಸ್ಟ್ ಅವನ ರಥ ಬಿದ್ದೋಗುತ್ತೆ. ಆಮೇಲೆ ಅವನಿಗೆ ಒಂದು ಕೈ ಕಟ್ ಮಾಡ್ತಾರೆ, ಇನ್ನೊಂದು ಕೈ ತಗೋತಾನೆ. ಆ ಇನ್ನೊಂದು ಕೈಯಲ್ಲಿ ಫೈಟ್ ಮಾಡ್ತಾನೆ. ಆ ಕೈಯು ಅದರ ಕಾಲಲ್ಲಿ ಫೈಟ್ ಮಾಡಕ್ಕೆ ಶುರು ಮಾಡ್ತಾನೆ. ಆ ಸಾಯುವ ಲಾಸ್ಟ್ ಮೂಮೆಂಟ್ವರೆಗೆ ಅವ್ನು ಫೈಟ್ ಮಾಡ್ತಾನೆ. ಯುದ್ಧ ಅಂದ್ರೆ ಅದೇ, ವೀರಮರಣ ಅಂದ್ರೆ ಅದೇನೆ. ಸೈನಿಕನಿಗೆ ಅಥವಾ ರಾಜನಿಗೆ ಬೇಕಾಗಿರುವುದು ಆ ವೀರಮರಣ. ಆ ಇನ್ಸ್ಪಿರೇಷನ್ಸು ನಮ್ಮ ಕಥೆಗಳಲ್ಲಿ ಬಂದ್ಬಿಡುತ್ತೆ. ಭೀಮನಲ್ಲಿ ಆ ಕತೆ ಬರುತ್ತೆ, ಆಂಜನೇಯನಲ್ಲಿ ಆ ಕತೆ ಬರುತ್ತೆ. ಯೋಚನೆನೇ ಮಾಡೋಕ್ಕಾಗಲ್ಲ. ಲಕ್ಷ್ಮಣ ಸತ್ತು ಬಿದ್ದಿರ್ತಾನೆ ಮೇಘದೂತನ ಇದಕ್ಕೆ, ಬಾಣಕ್ಕೆ. ಅವನಿಗೆ ಸಂಜೀವಿನಿ ತಂದ್ರೆ ಇವನು ಬದುಕೋತಾನೆ ಅಂತ ಗೊತ್ತಾಗತ್ತೆ. ಅವನು ಅಲ್ಲಿಗೆ ಹೋಗ್ತಾನೆ, ಅವನಿಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಸಂಜೀವಿನಿ ಒಂದು ಗಿಡ ಯಾಕೆ, ನಾನು ಇಡೀ ಬೆಟ್ಟ ತಗೊಂಡ್ಬರ್ತೀನಿ ಅಂತಾನೆ. ದಿಸ್ ಈಸ್ ದ ಪವರ್ ಆಫ್ ನಮ್ಮ ಹಳೆಯ ಪುರಾಣಗಳಾಗಲಿ ಇದೆಲ್ಲಾಗಲಿ. ಅಲ್ಲಿ ಇನ್ಸ್ಪೈರ್ ಆಗಬೇಕು. ನಾವು ಕಾಂಟ್ರಡಿಕ್ಟ್ ಮಾಡ್ಕೋತಾ ಇದ್ದೀವಿ. ಅದು ಬೆಟ್ಟ ಯಾಕೆ ತಂದ ಅವನು ಗೊತ್ತಾಗ್ಲಿಲ್ವಾ, ವಿವೇಚನೆ ಇಲ್ವಾ, ಕೇಳಿ ತಗೊಂಡು ಬರ್ಬೋದಾಗಿತ್ತಲ್ಲ. ಸೊ ಕಾಂಟ್ರಡಿಕ್ಟ್ರಿ ನಾವು ಬೇಕಾದಷ್ಟು ಮಾಡ್ಕೋತೀವಿ. ಆದ್ರೆ ಅಲ್ಲಿಂದ ಒಂದು ಇನ್ಸ್ಪೈರ್ ಆಗತ್ತೆ ಅಂತ ನಮ್ಗೆ ಅರ್ಥ ಆಗಿಲ್ಲ. ಒಂದು ಬೆಟ್ಟವನ್ನ ತರುವಷ್ಟು ತಾಕತ್ತಿದೆಯಲ್ಲ ಆಂಜನೇಯನಿಗೆ ಅಂತ ಅನ್ಸಲ್ಲ. ಇಷ್ಟು ದೂರ ಹಾರುವಷ್ಟು ತಾಕತ್ತಿದೆಯಲ್ಲ ಅಂತ ಇವತ್ತು ನಾವು ಕಾಂಟ್ರಡಿಕ್ಟ್ ಮಾಡ್ಕೋತೀವಿ. ಇಷ್ಟು ದೂರ ಹಾರಕ್ಕಾಗತ್ತಾ ಅಂತ ಕಾಂಟ್ರಡಿಕ್ಟ್ ಮಾಡ್ಕೋತೀವಿ. ಹ್ಯೂಮನ್ ಬಾಡಿ ಅಂಡ್ ಕೋತಿ ಬಾಲ ಇರಕ್ ಸಾಧ್ಯ ಇದೆಯಾ ಅಂತ ಅನ್ಕೋತೀವಿ. ಆಕ್ಚುಲಿ ಇರಬಹುದು, ನಮಗ್ ಗೊತ್ತಿಲ್ಲ. ನಾಟ್ ಪ್ರೂವನ್ನ ನಾವು ನಾಟ್ ಎಕ್ಸಿಸ್ಟೆನ್ಸ್ ಅಂತ ಕರೆದು ಬಿಡ್ತೀವಿ. ಆಂಜನೇಯ ಎಲ್ಲಿದ್ದಕ್ಕೂ ಎಕ್ಸಿಸ್ಟೆನ್ಸ್ ಪ್ರೂಫ್ ಇದೆ, ಅವನ ಲಂಕೆಯಲ್ಲಿ ಇದ್ದದಕ್ಕೂ ಪ್ರೂಫ್ ಇದೆ. ಅವತ್ತಿನ ದಿನ ಸಮುದ್ರದಲ್ಲಿ ಏನೂ ಇರಲಿಲ್ಲ, ನಮಗೆ ಶಿಪ್ಪು ಇಲ್ಲ ಅಥವಾ ನಮಗೆ ಇದೂ ಇಲ್ಲ, ಫ್ಲೈಟೂ ಇಲ್ಲ. ಆದರೂ ಈ ವ್ಯಕ್ತಿ ಎರಡು ಕಡೆ ಇದ್ದದಕ್ಕೆ ಎಕ್ಸಿಸ್ಟೆನ್ಸ್ ಇದೆ. ಸೀತೆ ಅಶೋಕವನದಲ್ಲಿ ಇದ್ದದ್ದಕ್ಕೆ ಪ್ರೂಫ್ ಇದೆ ಇವತ್ತು. ಅಂದ್ರೆ ಇದ್ದ ಅಂತ ಅರ್ಥ ಆಯ್ತು, ಪುಷ್ಪಕ ವಿಮಾನ ಇತ್ತು ಅಂತ ಅರ್ಥ ಆಯ್ತು. ಇಲ್ಲಿಂದ ರಾವಣ ತಗೊಂಡೋಗೋದಕ್ಕೂ ಇತ್ತು, ಅವ್ರು ವಾಪಸ್ ಬರೋಕ್ಕೂ ಇತ್ತು ಅಂತ ಆಯ್ತು. ಸೊ ಟೆಕ್ನಾಲಜಿ ಈಸ್ ಆಲ್ಸೋ ವೆರಿ ಪವರ್ಫುಲ್. ನಾವು ಇದನ್ನ ವಿ ಆರ್ ನಾಟ್ ಟೇಕಿಂಗ್ ಇಟ್ ಆಸ್ ಒಂದು ಸ್ಫೂರ್ತಿಯಾಗಿ ತಗೊಳ್ಳಿಕ್ಕೆ ಹೊರಟಿಲ್ಲ. ತುಂಬಾ ಎಲ್ಲದಕ್ಕೂ ಕೂಡ ಕಾಂಟ್ರಾಡಿಕ್ಟ್, ಲಾಜಿಕಲಿ ಏನಿದೆ ಇದು ಅಂತ ಹೇಳ್ಕೊಂಡು ಈ ಕನ್ಫ್ಯೂಸ್ಡ್ ಮೈಂಡ್ ಇದೆಯಲ್ಲ, ದಿಸ್ ಇಸ್ ವೀಕರ್ ಮೈಂಡ್. ದಿಸ್ ಇಸ್ ಕಾಲ್ಡ್ 3M. ಸ್ಪೆಸಿಫಿಕ್ ಮೈಂಡ್, ಡೆಫಿನೆಟ್ ಮೈಂಡ್, ಸ್ಟ್ರಾಂಗರ್ ಮೈಂಡ್ ಏನಿದೆ, ಡಿಸಿಸಿವ್ ಮೈಂಡ್ ಯಾವುದಿದೆ, ಅನಲೈಸ್ಡ್ ಮೈಂಡ್ ಯಾವುದಿದೆ, ಅದನ್ನು ನಾವು 4M ಅಂತ ಕರಿತೀವಿ. ಆ 4M ನನ್ನ ಪ್ರಕಾರ ಲೆವೆಲ್ 1 ಅಷ್ಟೇ. ಹಾಗೆ ನೀವು 10 ಲೆವೆಲ್ವರೆಗೂ ತೊಗೊಂಡು ಹೋಗ್ಬೋದು, 10M ತೊಗೊಂಡು ಹೋಗ್ಬೋದು, 20M ತೊಗೊಂಡು ಹೋಗ್ಬೋದು. ಈಗ ಮೋದಿನೋ ಪುತಿನೋ ಅವರೆಲ್ಲ ಕೂತಿದ್ದಾರೆ ಅಂತಂದ್ರೆ ದೇ ಹ್ಯಾವ್ ಕ್ರಾಸ್ 10M ಸೀರೀಸ್. ಆ ಮೈಂಡನ್ನು ಎಷ್ಟು ಸ್ಟ್ರಾಂಗ್ ಮಾಡ್ಬೋದು ಅಷ್ಟು ಮಾಡ್ಕೊಂಡು ಬಂದಿದ್ದಾರೆ. ಈಗ ಮೋದಿಯನ್ನ ಪತ್ರಿಕೆಗಳು ಬರೆಯುತ್ತೆ, ಮತ್ತೆ ಮೀಡಿಯಾ ತೋರಿಸುತ್ತೆ. ಅಲ್ಲಿಂದ ಬಂದರು ತಕ್ಷಣ ಯಾವುದೋ ಒಂದು ದೊಡ್ಡ ಫಾರಿನ್ ಟೂರ್ ಹೊಡ್ಕೊಂಡು ಬಂದರು, 72 hours ಟೂರು. ಅದಾಗಿ ಬಂದು ಒಂದು ಅರ್ಧ ಗಂಟೆ ಒಳಗೆ ಇನ್ನೊಂದು ಮೀಟಿಂಗ್ ಅಟೆಂಡ್ ಮಾಡಿದ್ರು. ಅದಾದ್ಮೇಲೆ ಅಯೋಧ್ಯೆಗೆ ಹೋದ್ರು, ಇನ್ನೆಲ್ಲೋ ಹೋದ್ರು. ಒಂದು ವ್ಯಕ್ತಿ ಕೈಲಿ ಸಾಧ್ಯನಾ ಅಂತ ಅನ್ನಿಸ್ಬಿಡುತ್ತೆ. ಜೆಟ್ ಲ್ಯಾಗ್ ಆಗಿ 3 ದಿನ ರೆಸ್ಟ್, ಒಂದು ವಾರ ಆದ್ರೂ ಇದಾಗದೆ ಇರೋ ನಮಗೆ ಅದಾಗತ್ತೆ. ಸಾಧಾರಣದ ಮನಸ್ಸಿಗೆ ಹೌದು, ಅಸಾಧಾರಣವಾದ ಮನಸ್ಸಿಗೆ ಅದಾಗಲ್ಲ. ಯಾವಾಗ ಸಾಧಾರಣವಾದ ಮನಸ್ಸು ಅಸಾಧಾರಣದ ಕಡೆ ಹೋಗುತ್ತೆ ಅಂತಂದ್ರೆ ಅಂಥ ವ್ಯಕ್ತಿಗಳ ಜೊತೆ ನಾವು ಬದುಕಿದಾಗ ಅಥವಾ ಅವ್ರ ಸ್ಫೂರ್ತಿಗಳನ್ನ ಕೇಳ್ತಾ ಇದ್ದಾಗ, ನೋಡ್ತಾ ಇದ್ದಾಗ, ಅದೇನೆ 4M ಸೀರೀಸ್ ಅಂತ. ಈಗ ನನ್ನ ಮಗಳಿನ ಜೊತೆ ಮಾಡ್ತಾ ಇದ್ದೀನಿ, ರೂಪಶ್ರೀ ಅಂತ. ಮಾಧ್ಯಮದಲ್ಲಿ ನಾವು 4M ಸೀರೀಸ್ ಅಂತಾನೆ ಮಾಡ್ತಾ ಇದ್ದೀವಿ. ನನ್ನ ಅನುಭವಗಳನ್ನೇ ಹಂಚ್ಕೋತಾ ಇದ್ದೀನಿ. ಕೇಳಿರುವಂತಹ, ನೋಡಿರುವಂತಹ ನನ್ನ ಅನುಭವಗಳು, ಸ್ನೇಹಿತರ ಅನುಭವಗಳು, ದ ಸ್ಟ್ರಾಂಗರ್ ಕ್ಯಾರೆಕ್ಟರ್ ಯಾವ್ದ್ಯಾವ್ದಿದೆ ಅದು ಎಲ್ಲವನ್ನೂ ಅಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಬ್ರೂಸ್ಲಿಗೆ ಒಂದ್ಸಲ 2 ಫ್ಲೋರ್ ಹತ್ತಬೇಕಾಗಿರುತ್ತೆ. ಅವನು ಹತ್ತುತ್ತಾ ಇರಬೇಕಾದ್ರೆ ಮೆಟಲ್ ಜಾರಿ ಬಿದ್ದೋಗ್ತಾನೆ, ಕಾಲ್ ಜಾರುತ್ತೆ, ಬಿದ್ದೋಗ್ತಾನೆ. ರಿಯಲ್ ಅವನು ಮಾರ್ಷಲ್ ಆರ್ಟ್ಸ್ ಅವನೊಂದು ಜೀನಿಯಸ್ ಆಗ್ತಾನೆ. ಅದಕ್ಕಿಂತ ಮುಂಚಿನ ಸ್ಟೋರಿ ಇದು. ಅದಾದ್ಮೇಲೆ ಅವನಿಗೆ ಹಾಸ್ಪಿಟಲೈಸ್ ಆಗುತ್ತೆ. ಪ್ರಾಕ್ಟೀಸ್ ಅಂತೂ ಮಾಡ್ತಾ ಇರ್ತಾನೆ. ಆವಾಗ ಅವನಿಗೆ ಮೂಳೆ ಮುರಿದೋಗುತ್ತೆ. ಹಾಸ್ಪಿಟಲಲ್ಲಿ ಹೇಳ್ತಾರೆ, ನೀವು ಕೆನಾಟ್ ಡೂ ಎನಿ ಆಕ್ಟಿವಿಟಿ ಫಾರ್ ದ ನೆಕ್ಸ್ಟ್ 2 years. ಎದ್ದೇಳಲಿಕ್ಕಾಗಲ್ಲ, ಮಾರ್ಷಲ್ ಆರ್ಟ್ಸ್ ಮರ್ತು ಬಿಡು ನೀನು ಅಂತ.
ಅವನ ಪವರ್ ಎಷ್ಟಿರುತ್ತೆ ಅಂದರೆ, ಮಾರ್ಷಲ್ ಆರ್ಟ್ಸಲ್ಲಿ ನಾನು ಜೀನಿಯಸ್ ಆಗಬೇಕು ಅಂತಿದ್ದೆ, ಫೋಕಸ್ಡ್ ಆಗಿದ್ದೆ, ಹಿಂಗಾಗೋಯ್ತಲ್ಲ ಅಂತ ಕೊರಗಲ್ಲ ಅವನು. ಅವನೇನು ಮಾಡ್ತಾನೆ, ಬೆಡ್ ಮೇಲೆ ಮಲ್ಕೊಂಡು ನನ್ನ ಬೆನ್ನಿಗೆ ಅಷ್ಟೇ ಪ್ರಾಬ್ಲಮ್ ಆಗಿರೋದಲ್ವಾ, ಕೈ ಕಾಲು ಆಡಿಸ್ಬೋದಲ್ವಾ ಅಂತ ಕೈನ ಕಾಲನ್ನ ಸ್ಟ್ರಾಂಗ್ ಮಾಡ್ಕೋತಾ ಬರ್ತಾನೆ. ಈ 2ನೇ ತಿಂಗಳಲ್ಲಿ ಅವನು ಹೊರಗೆ ಬರ್ತಾನೆ. ಅದಕ್ಕೆ ಅವನು ಸ್ಫೂರ್ತಿ ಯಾರು ಅಂತಂದ್ರೆ ಜಿದ್ದು ಕೃಷ್ಣಮೂರ್ತಿ ಅಂತ, ಇಂಡಿಯನ್ ಫಿಲಾಸಫರ್. ಜಿದ್ದು ಕೃಷ್ಣಮೂರ್ತಿ ಹೇಳ್ತಾರೆ, ಮನಸ್ಸಿಗಿಂತ ತುಂಬಾ ಪವರ್ಫುಲ್ಲು ಇನ್ಯಾವುದೂ ಇಲ್ಲ, ಇಟ್ ಕ್ಯಾನ್ ಹೀಲ್ ಎನಿಥಿಂಗ್, ಇಟ್ ಕ್ಯಾನ್ ಡೂ ಎನಿಥಿಂಗ್ ಅಂತ. ಅವನು ಅದೊಂದು ವಿಷಯವನ್ನ ಇಟ್ಕೊಂಡು ಅವನು ಹೊರಗೆ ಬರ್ತಾನೆ. ಅದಾದ್ಮೇಲೆ ಅವನು ಪ್ರಾಕ್ಟೀಸ್ ಮಾಡಿ ಜೀನಿಯಸ್ ಆಗೋದು. ನಮ್ಮಲ್ಲಿ ಅರುಣಿಮಾ ಸಿನ್ಹಾ ಅಂತ ಇದ್ದಾರೆ, ಒನ್ ಸ್ಟ್ರಾಂಗರ್ ಕ್ಯಾರೆಕ್ಟರ್. ಅವಳಿಗೆ ಒಂದು ಕಾಲಿಲ್ಲ, ಅಂಥದ್ರಲ್ಲಿ ಅವಳು ಹಿಮಾಲಯವನ್ನು ಹತ್ತಾಳೆ. ಆ ಥರ ಈಗ 7 ಬೆಟ್ಟಗಳನ್ನು ಹತ್ತಿ ಅವಳಿಗೆ ಪದ್ಮಶ್ರೀನೂ ಬಂದಿದೆ. ಅದರ ಜೊತೆಗೆ ಒಂದು ಮೌಂಟೇನಿಯರಿಂಗ್ ಅಕಾಡೆಮಿ ಫಾರ್ ಚಾಲೆಂಜ್ಡ್, ಫಿಸಿಕಲಿ ಚಾಲೆಂಜ್ಡ್ ಅಂತ ಮಾಡಿದ್ದಾಳೆ. ಹೆಂಗೆ ಹತ್ಲಿಕ್ಕೆ ಸಾಧ್ಯ? ನಮಗೆ ಚಾಮುಂಡಿ ಬೆಟ್ಟ ಹತ್ತಬೇಕು ಅಂತಂದ್ರೆ 1000 ಮೆಟ್ಲಿದೆ, ಸುಸ್ತಾಗತ್ತೆ, ಹತ್ತಕ್ಕಾಗತ್ತೋ ಇಲ್ವೋ, ನಾವು ಕನ್ಫ್ಯೂಸ್ಡ್ ಇರ್ತೀವಿ, ವೀಕ್ ಆಗಿರ್ತೀವಿ. ಅವಳು 28-30 ಸಾವಿರ ಅಡಿ ಇರುವಂತಹ ಕೈಲಾಸವನ್ನು ಹತ್ತಾಳೆ. ಸೊ ಮೀನ್ಸ್ ಇಟ್ಸ್ ಪಾಸಿಬಲ್ ಅಂತ. ಅವಳಿಗೆ ಆಗಿದ್ದು ನಂಗೆ ಯಾಕೆ ಆಗಬಾರ್ದು? ಹಾಗೆ ಅನ್ಕೊಂಡ್ರೆ ಅವಳು ನನಗೆ ಸ್ಫೂರ್ತಿ ಆಗ್ತಾಳೆ. ಬ್ರೂಸ್ಲಿ ಸ್ಫೂರ್ತಿ ಆಗಬೇಕು. ಇನ್ನೆಲ್ಲ ಒಂದು ಕಡೆ ಒಂದು ಡಾಕ್ಯುಮೆಂಟ್ರಿ ನೋಡಿದ ನೆನಪು. ಒಬ್ಳು ಫ್ಲೈಟ್ ಹತ್ಕೊಂಡು ಹೋಗಿರ್ತಲ್ಲ, ಅದೊಂದು ಗ್ಲೈಡರ್. ಆ ಗ್ಲೈಡರಲ್ಲಿ ಹೋಗ್ತಾ ಇದ್ದಾಗ ಡೆಸರ್ಟಲ್ಲಿ ಇದು ಕ್ರ್ಯಾಶ್ ಆಗಿಬಿಡುತ್ತೆ. ಕ್ರ್ಯಾಶ್ ಆಗಿ ಬಿದ್ದೋಗ್ತಾಳೆ. ಅವಳಿಗೂ ಅಷ್ಟೇ ಬೆನ್ನೆಲ್ಲ ಒಡೆದೋಗುತ್ತೆ, ಇನ್ಕೆಪಾಸಿಟೇಟಿವ್ ಅಂದರೆ ಎಲ್ಲೂ ಓಡಾಡ್ಲಿಕ್ಕಾಗಲ್ಲ. ಅವಳು 1 ತಿಂಗಳು ಹಾಗಿರ್ಬೇಕಾಗತ್ತೆ ಬೇರೆಯವರು ಅವಳನ್ನ ಐಡೆಂಟಿಫೈ ಮಾಡೋಕ್ಕೆ. ಆಗಿನ ಒನ್ ಮಂತ್ ಡೆಸರ್ಟ್ ಅಲ್ಲಿ ಅವಳಿಗೆ ಊಟ ಇರಲ್ಲ. ಅವಳು ಬದುಕ್ತಾಳೆ. ಅವಳು ಅಲ್ಲಿ ಛಲ ಹೇಗಿರುತ್ತೆ ಅಂತಂದ್ರೆ ಅವಳು ಬದುಕ್ತಾಳೆ, ತೆವಳ್ಕೊಂಡು ಹೋಗ್ತಾಳೆ. ಅವಳಿಗೆ ಜ್ವರ ಬರುತ್ತೆ, ಆರೋಗ್ಯ ಕೆಡುತ್ತೆ, ನೀರು ಬೇಕಾಗತ್ತೆ. ಯಾವುದು ಅವಳು ಫೇವರ್ ಆಗಿ ಯಾವ ಸರ್ಕಮ್ಸ್ಟೆನ್ಸಸ್ಸು ಇರಲ್ಲ ಅಲ್ಲಿ, ಆದರೆ ಬದುಕ್ತಾಳೆ. ಕಡೆಗೆ ಅವಳಿಗೆ ಗೊತ್ತಿದ್ದಂಥ ನಾಯಿಯ ಮುಖಾಂತರ ಅವಳನ್ನ ಸ್ಮೆಲ್ ಹಿಡ್ಕೊಂಡು ಬರ್ತಾರೆ ಪೊಲೀಸವರು, ಅವಳನ್ನ ಪಿಕ್ ಮಾಡ್ಕೊಂಡು ಹೋಗ್ತಾರೆ. ಆದರೆ 1 ತಿಂಗಳು ಬದುಕ್ತಾಳೆ ಅವಳು. ದಿಸ್ ಈಸ್ ಪವರ್ ಆಫ್ ದ ಮೈಂಡ್. ಆಗಿರೋ ಘಟನೆಗಳು, ಆಕ್ಚುಲಿ ಆಗಿರೋ ಘಟನೆಗಳು. ಇನ್ನೊಬ್ಬ ಚಿಕ್ಕ ಹುಡುಗ ಟ್ರೆಕ್ಕಿಂಗ್ ಹೋಗ್ತಾನೆ. ಟ್ರೆಕ್ಕಿಂಗ್ ಹೋಗ್ತಾ ಇದ್ದಾಗ ಅವನಿಗೆ ಎಲ್ಲೋ ಗೊತ್ತಿಲ್ಲ 2 ಬಂಡೆಗಳನ್ನ ಇಲ್ಲಿಂದ ಆ ಕಡೆ ದಾಟಬೇಕಾದ್ರೆ ಅವ್ನು ಕೆಳಗೆ ಬಿದ್ದೋಗ್ತಾನೆ. ಈ ಪರ್ಟಿಕ್ಯುಲರ್ಲಿ ಈ ಭಾಗ ಸಿಕ್ಕಾಕೊಂಡ್ಬಿಡುತ್ತೆ. ಅವನು ಏನ್ ಮಾಡ್ತಾನೆ ಆಗಲ್ಲ, ಹೊರಗೆ ಬರಕ್ಕೆ ಆಗಲ್ಲ. ಆ ಪವರ್ ಅಷ್ಟು ಪವರ್ಫುಲ್ಲಿ ಸಿಕ್ಕಾಕೊಂಡಿರುತ್ತೆ. ಅವ್ನ ಕಾಲಲ್ಲಿ ಆಡಿಸ್ತಾನೆ, ಏನೇನೋ ಮಾಡ್ತಾನೆ. ಕಡೆಗೆ ಕಾಲ್ ಕಟ್ ಮಾಡ್ಬಿಡ್ತಾನೆ. ಅವನ ಹತ್ರ ಒಂದು ಚಾಕು ಇರುತ್ತೆ, ಕಟ್ ಮಾಡ್ಕೊಂಡು ಬರ್ತಾನೆ, ಬಂದ್ಬಿಟ್ಟು ಬಚಾವ್ ಆಗ್ತಾನೆ. ಬದುಕುವ ಇಚ್ಛೆ. ಸಿನಿಮಾ 167 hours. ನಂಗೆ ಗೊತ್ತಿಲ್ಲ ಅದೇನು, ಡಾಕ್ಯುಮೆಂಟ್ರಿಯಲ್ಲಿ ನೋಡಿದೆ ನಾನು. ಒಂದು ಮೂವಿನೂ ಮಾಡಿದ್ದಾರೆ. ಇದೆ ನೀವು ಹೇಳ್ತಾ ನಂಗೆ. ಈಗ ಆ ಹುಡುಗನಿಗೆ ಬದುಕುವ ಇಚ್ಛೆ ಎಷ್ಟು ಪವರ್ಫುಲ್ ಇರುತ್ತೆ. ಹಾಗಾಗಿ ತನ್ನ ಕಾಲು ಹೋದ್ರೂ ಪರವಾಗಿಲ್ಲ, ಬದುಕಬೇಕು ಅಂತ ಅನ್ಸುತ್ತೆ. ಅದು ಬದುಕುವ ಇಚ್ಛೆ. ವಿ ಹ್ಯಾವ್ ಕಮ್ ಟು ದಿಸ್ ವರ್ಲ್ಡ್ ನಾಟ್ ಟು ಲೂಸ್, ವಿ ಹ್ಯಾವ್ ಕಮ್ ಹಿಯರ್ ಟು ವಿನ್. ಆ ವಿನ್ನಿಂಗ್ ಮೂಡ್ ತರುತ್ತಲ್ಲ, ಲೂಸ್ ಆಗೋದಕ್ಕಿಂತ ಮೊದಲೇನೆ ಹೋಪೇ ಲೂಸ್ ಮಾಡ್ಕೊಂಡ್ರೆ ಅದೇ ಆ ಹೋಪ್ ಕಳ್ಕೋಬೇಡಿ ಅನ್ನೋದೇನೆ ಫೋರಮ್. ಎಂತಹ ಪರಿಸ್ಥಿತಿ ಆಗಲಿ ದಿಸ್ ವಿಲ್ ಹ್ಯಾಪನ್. ಎಲ್ಲರಿಗೂ ಆಗಿರೋದು ನನಗೂ ಆಗುತ್ತೆ. ಹೆಚ್ಚಂತಾರೆ ಕೆಲವು ಕಾಲಗಳು ನಮಗೆ ವೀಕ್ ಆಗುತ್ತೆ ಅಷ್ಟೇ ಮೈಂಡು. ಹಾಸ್ಪಿಟ್ಲಿಗೆ ಹೋಗ್ತೀವಿ, ಒಳಗೆ ಹೋಗ್ತೀವಿ, ICU ಒಳಗೆ ಹೋಗ್ತೀವಿ, ಏನೋ ಆಗ್ಬಿಡುತ್ತೆ ಅಂತ ಅನ್ಕೋತೀವಿ. ಆ 1 ಕ್ಷಣ ಜಾಗೃತ ಮನಸ್ಸಾಗತ್ತಲ್ಲ, ಅಲರ್ಟ್ ಮೈಂಡ್ ಆಗುತ್ತಲ್ಲ, ನಾನು ಬದುಕಬೇಕು ಅನ್ನೋ ಇಚ್ಛೆ ಬರುತ್ತಲ್ಲ, ದಟ್ ಈಸ್ ಫೋರಮ್. ಅಂಡ್ ಎನಿಬಡಿ ಕ್ಯಾನ್ ಡೂ ದಿಸ್. ಇದಕ್ಕೆ ತುಂಬ ದುಡ್ಡು ಖರ್ಚಿಲ್ಲ ಅಥವಾ ದುಡ್ಡು ಖರ್ಚಿಲ್ವೇ ಇಲ್ಲ. ಎವ್ರಿ ಡೇ ಐ ಹ್ಯಾವ್ ಟು ಮೇಕ್ ಮೈ ಸೆಲ್ಫ್ ಸ್ಟ್ರಾಂಗ್ ಅಷ್ಟೆ. ಮನಸ್ಸಿಗೆ ಪೇಷನ್ಸ್ ಬೇಕು, ಮನಸ್ಸಿಗೆ ಶಕ್ತಿ ಬೇಕು. ಸಣ್ಣ ಸಣ್ಣ ವಿಷಯಗಳಲ್ಲಿ ಇದನ್ನು ಶುರು ಮಾಡ್ಬೋದು. ಊಟಕ್ಕೆ ಕೂತ್ಕೋತೀವಿ. ಸಾಧಾರಣ ನಾವು ಮದುವೆ ಮನೆ ಊಟ ಅಥವಾ ಫಂಕ್ಷನ್ ಊಟ ಅಂದ ತಕ್ಷಣ ಮೊದಲನೇ ಐಟಮ್ ಬರುತ್ತಲ್ಲ, ಪಾಯಸ ಬರುತ್ತೆ, ಪಾಯಸ ತಿಂದ್ಬಿಡ್ತೀವಿ. 2ನೇದು ತಿಂದ್ಬಿಡ್ತೀವಿ, 3ನೇದು ತಿಂದ್ಬಿಡ್ತೀವಿ. ಊಟಕ್ಕೆ ಇಲ್ವೇನೋ ಅನ್ನೋ ಹಾಗೆ ನಾನು ನಡ್ಕೊಂಡ್ಬಿಡ್ತೀವಿ. ಊಟ ಪೂರ್ತಿ ಬಡಿಸಿದ ಮೇಲೆ ಒಂದು ಥ್ಯಾಂಕ್ಸ್ ಹೇಳಿ ತಿನ್ನಲ್ಲ. ಆ 2 ನಿಮಿಷದ ಪೇಷನ್ಸ್ ಇಲ್ಲ ನಮಗೆ. ಕಣ್ಮುಚ್ಚಿ ಥ್ಯಾಂಕ್ಸ್ ಹೇಳಿ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಊಟ ಮಾಡ್ತೀವಲ್ಲ, ಅದು 2 ನಿಮಿಷದ ಪೇಷನ್ಸ್ ತರಿಸುತ್ತಲ್ಲ, ದಟ್ ಈಸ್ ಎ ಸ್ಟ್ರಾಂಗರ್ ಮೈಂಡ್. ಎದುರುಗಡೆ ಇದೆ, ಹಸಿವೆ ಆಗ್ತಾ ಇದೆ, ಆದ್ರೂ ಕೂಡ ಐ ಆಮ್ ಕಂಫರ್ಟಬಲ್, ಐ ವಿಲ್ ವೆಯ್ಟ್ ಅನ್ನು. ಬಸ್ ಬಂದಿದೆ, ಒಂದು 20 ಜನ ಇದ್ದೀವಿ, ಬಸ್ಸಲ್ಲಿ 45 ಸೀಟ್ ಇದೆ, ಆದರೆ 20 ಜನ ಒಟ್ಟಿಗೆ ರಶ್ ಮಾಡ್ತಾ ಇದ್ದೀವಿ. ಬಸ್ ಹೊರಟೋಗುತ್ತೇನೋ ಅಂತ, ನಂಗೆ ಸೀಟ್ ಸಿಗಲ್ವೇನೋ ಅಂತ ಅನಾಲಿಟಿಕಲ್ ಮೈಂಡ್ ಕಳ್ಕೊಂಡ್ಬಿಟ್ಟಿದ್ದೀವಿ. ಜಪಾನಲ್ಲಿ ಬಸ್ ಬರಲಿ ಏನೇ ಆಗಲಿ ಆ ರೂಟಲ್ಲೇ ಹೋಗೋದು, ಅವರೊಂದು ಕ್ಯೂನಲ್ಲೇ ಹೋಗೋದು. ದಟ್ ಈಸ್ ಅ ಟ್ರೈನ್ಡ್ ಮೈಂಡ್. ನಾವು ಅನ್ಟ್ರೈನ್ಡ್ ಮೈಂಡ್.
ಸೌತ್ ಏಷ್ಯಾ ಅಥವಾ ಈ ಭಾಗದ ಏಷ್ಯಾ ಇದೆಯಲ್ಲ, ಇದು ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ, ಶ್ರೀಲಂಕಾ, ಅನ್ಟ್ರೈನ್ಡ್ ಮೈಂಡ್. ಎಷ್ಟೋ ಜನ ಟ್ರೈನ್ ಮಾಡಲಿಕ್ಕೆ ಇಡೀ ಕಲ್ಚರ್ ಆಫ್ ದ ಕಂಟ್ರಿ ಟ್ರೈನ್ ಮಾಡಿದ್ದಾರೆ. ಚೈನಾದಲ್ಲಿರುವಂತಹ, ಜಪಾನ್ನಲ್ಲಿರುವಂತಹ ಟ್ರೈನಿಂಗ್ ನಮ್ಮಲ್ಲಿಲ್ಲ. ಖೇಯಾಸ್ಡ್ ಲಿವಿಂಗ್ ನಮ್ದು. ಅದನ್ನು ಆರ್ಗನೈಸ್ ಲಿವಿಂಗ್ ಮಾಡಕ್ಕೆ ಹೊರಟಿದ್ದೀವಿ. ಬಟ್ ಅದು ಒಂದು ರೀತಿಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಏನೋ ಆ ರ್ಯಾಂಡಮ್ನೆಸ್, ಅಥವಾ ಅದನ್ನೇ ನೀವು ಅಂದರೆ ಅನ್ಟ್ರೈನ್ಡ್ ಇದು ಅಂತ ಹೇಳಿದ್ರಿ, ಅದು ಕೂಡ ಒಂದು ರೀತಿಲಿ ಕೆಲವೊಂದು ಕಡೆ ಪಾಸಿಟಿವ್ ಆಗಿ ವರ್ಕ್ ಆಗತ್ತೆ ಅಂತ ಅನ್ಸಲ್ವಾ ನಿಮಗೆ? ಅಂದ್ರೆ ವೆರಿ ರೇರ್. ನನ್ನ ಮೈಂಡ್ ಟ್ರೈನ್ ಆಗದೆ ಇದ್ರೆ, ಸಣ್ಣ ಉದಾಹರಣೆ, ಟ್ರಾಫಿಕ್ ಜಾಮ್ ಆಗಿದೆ, ಮೂವ್ ಆಗ್ತಾ ಇಲ್ಲ, ನಾವು ಹಾರ್ನ್ ಹೊಡಿತಾನೇ ಇದ್ದೀವಿ ಪ್ರತಿಯೊಬ್ಬರು. ಅನ್ಟ್ರೈನ್ಡ್ ಮೈಂಡ್. ಎಲ್ಲಿ ಹೇಗಿರಬೇಕು ಅನ್ನೋ ವಿವೇಚನೆ ಖಂಡಿತ ಇರಬೇಕು. ಆ ವಿವೇಚನೆಯನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಟ್ರಾಫಿಕ್ ಜಾಮ್ ಆಗಿದೆ, ನಿಂತೋಗಿದೆ, ಅಲ್ಲಿ ಮೂವ್ ಆಗೋಕ್ಕೆ ಸಂದರ್ಭನೇ ಇಲ್ಲ. ಇನ್ನೊಂದು ಗಂಟೆ ಆಗುತ್ತೆ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗೋದಕ್ಕೆ. ಆ 1 ಗಂಟೆ ಫ್ರಸ್ಟ್ರೇಟ್ ಆಗ್ತಾ ಇದ್ದೀವಿ. ಅದರಲ್ಲಿ ಯಾರು ಗೊತ್ತಾ, ಒಬ್ಬ ಆಪರ್ಚುನಿಟಿ ತಗೊಳ್ಳೋನು ಕಡಲೆಕಾಯಿ ಮಾರೋನು ಅಥವಾ ಸೌತೆಕಾಯಿ ಮಾರೋನು ಅಥವಾ ಸೀಬೆಕಾಯಿ ಮಾರೋನು, ಅವನು ಇದನ್ನ ಆಪರ್ಚುನಿಟಿ ಆಗಿ ಕನ್ವರ್ಟ್ ಮಾಡ್ಕೋತಾರೆ. ಅಲ್ಲ, ಇವಾಗ ಒಂದು ಸಣ್ಣ ಮಿನಿ ಸೂಪರ್ ಮಾರ್ಕೆಟ್ ಬಂದಿದೆ, ಬೇರೆ ಎಲ್ಲ ಐಟಮ್ಗಳು ಬಂದ್ಬಿಟ್ಟಿವೆ. ಸೊ ಇನ್ನೊಂದು ಗಂಟೆ ನಂಗೆ ಟ್ರಾಫಿಕ್ ಇಲ್ಲ ಅಂದಾಗ ನಾನು ಆಫ್ ಮಾಡಿ ಆರಾಮಾಗಿ ಕೂತ್ಕೋಬೋದಲ್ಲ. 1 ಗಂಟೆ ಏನು ಮಾಡುವ ಹಾಗಿಲ್ಲ. ನಾನು ಎಷ್ಟೇ ಹಾರ್ನ್ ಹೊಡೆದ್ರು ಅಲ್ಲಿ ಕ್ಲಿಯರ್ ಆಗಲ್ಲ. ಸೊ ದಿಸ್ ಪ್ರಿಪರೇಷನ್ ಈಸ್ ಕಾಲ್ಡ್ 4M. ಸೊ ಹಾಗೆ ಅದರ ವಿಧಾನಗಳು, ಪೇಷನ್ಸ್ ತಗೋಬೇಕಷ್ಟೇ, ವಿಷಯಕ್ಕೆ ಬರಬೇಕು. 4M ಅಂದ್ರೆ ವಿಷಯಕ್ಕೆ ಬಾ ಅಂತ. ಇನ್ನೊಂದು ಗಂಟೆ ನಿಂಗೆ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗಲ್ಲ, ಸುಮ್ ಕೂತ್ಕೊನ್ಬೇಕು. ಆ ಮನಸ್ಸಿಗೆ ಹೇಳಬೇಕು, ಫ್ರಸ್ಟ್ರೇಟ್ ಆಗಬೇಡ ಅಂತ ಹೇಳಬೇಕು, ಇರಿಟೇಟ್ ಆಗಬೇಡ ಅಂತ ಹೇಳಬೇಕು. ಎಷ್ಟು ಹಾರ್ನ್ ಹೊಡೆದ್ರೆ ಏನು, ಹಾರ್ನ್ ಹೊಡಿಬೇಡ ಅಂತ ಹೇಳಬೇಕು. ಈ ಸಣ್ಣ ಸಣ್ಣ ವಿಷಯಗಳ ಮನವರಿಕೆ ಇದೆಯಲ್ಲ, ಇದು ನಮ್ಗೆ ಅರ್ಥ ಆಗಬೇಕು. ನಮ್ಮದೇ ಮನಸ್ಸು ಯಾಕೆ ಹೀಗೆ ನಡ್ಕೋತಾ ಇದೆ, ಯಾಕೆ ಇನ್ನೊಂದು ಸ್ವಲ್ಪ ಎತ್ತರದಲ್ಲಿ ಯೋಚನೆ ಮಾಡಲಿಲ್ಲ ಅಂತ ಅನ್ನಿಸ್ಬೇಕು. ಟ್ರಾಫಿಕ್ ಜಾಮಿಗೆ ನಾನು ಕಾರಣ ಅಲ್ಲ, ಯಾರೋ ಒಬ್ರು ಕಾರಣ. ಟ್ರಾಫಿಕ್ ಜಾಮ್ ಆಗೋಗಿದೆ, ವಾಟ್ ಟು ಡೂ ನೆಕ್ಸ್ಟ್? ಆಕ್ಸಿಡೆಂಟ್ ಆಗೋಗಿದೆ, ಜಗಳ ಆಡ್ತಾ ಇದ್ದೀವಿ. ಆಕ್ಸಿಡೆಂಟ್ ಆದಮೇಲೆ ಜಗಳ ಆಡೋದು ಬೇಕಿರಲಿಲ್ಲ ನನಗೆ. ಬಿಲ್ ಯಾರು ಕೊಡ್ತಾರೆ ಅನ್ನೋದಷ್ಟೇ ಬೇಕಿದ್ದಿತ್ತು. ನನ್ನ ಗಾಡಿಗೆ ಯಾರು ಸರಿ ಮಾಡಿ ಕೊಡ್ತಾರೆ, ನನ್ನ ಬಾಡಿದು ಯಾರು ಸರಿ ಮಾಡಿ ಕೊಡ್ತಾರೆ, ಆ ಬಿಲ್ ಯಾರು ಕೊಡ್ತಾರೆ, ಅಷ್ಟೇ ನಂಗೆ ಬೇಕಿದ್ದಿತ್ತು. ನಾನು ತಪ್ಪು ಮಾಡಿದರೆ ನಾನೇ ಅಕ್ಸೆಪ್ಟ್ ಮಾಡ್ಕೋಬೇಕು, ನಾನೇ ತಪ್ಪು ಮಾಡಿದ್ದೀನಿ, ಗಾಡಿ ಬಿಲ್ಲು ಬಾಡಿ ಬಿಲ್ಲು ನಾನೇ ಕೊಡಬೇಕು ಅಂತ. ನಾನು ಅದನ್ನ ಮಾಡಲಿಲ್ಲ, ಜಗಳ ಆಡ್ತಾ ಇದ್ದೀನಿ, ನೀನು ಸರಿ ಇಲ್ಲ ನಾನು ಸರಿ ಇಲ್ಲ ಅಂತ. ಎಂಡ್ ಆಗ್ತಾ ಇಲ್ಲ ನಮ್ಮ ಜಗಳ. ಅದಕ್ಕೊಂದು ತಾರ್ಕಿಕ ಅಂತ್ಯ ಅಂತ. ತಾರ್ಕಿಕ ಯಾವಾಗ ಬರುತ್ತೆ ಅಂದ್ರೆ ಯೋಚನೆ ಮಾಡಿದಾಗ ಮಾತ್ರ ಬರುತ್ತೆ. ಮಾಡಲ್ವಲ್ಲ ಆ ಯೋಚನೆ ದಟ್ ಈಸ್ ಅನಾಲಿಸಿಸ್, ಅಂಡ್ ಅದಾದ್ಮೇಲೆ ಒಂದು ಡಿಸಿಷನ್ ತಗೋತೀವಲ್ಲ, ದಟ್ ಈಸ್ ಕಾಲ್ಡ್ 4M. ಮ್ಯಾನೇಜ್ಮೆಂಟ್ ಆಫ್ ಅವರ್ ಓನ್ ಮೈಂಡ್, ದ ಮ್ಯಾಡ್ ಮಂಕಿ ಮೈಂಡ್. ಯೋಗಾತ್ಮ ಶ್ರೀಹರಿ ಅವರು ಈಗ 4M ಬಗ್ಗೆ ಮಾತಾಡ್ತಿದ್ದಾರೆ. ಆದರೆ ನೀವು ಅದು ಮಾತ್ರ ಅಲ್ಲ, ಅಲ್ಲಿಗೆ ಬರೋ ಕಥೆನ ಹೇಳಿದ್ರಿ, ಆದರೆ ಅದಕ್ಕಿಂತ ಮೀರಿ ಒಂದಿಷ್ಟು ಕೆಲಸಗಳನ್ನು ಮಾಡ್ತಿದ್ದೀರಿ. ಎಸ್ಪೆಷಲಿ ಬಿಸ್ನೆಸ್ನಲ್ಲಿ ತುಂಬ ಬ್ಯುಸಿ ಇದ್ದೀರಿ. ಅದ್ರ ಜೊತೆಗೆ ಬೇರೆ ಬೇರೆ ಸೋಷಿಯಲ್ ಆ್ಯಕ್ಟಿವಿಟೀಸನ್ನು ಮಾಡೋದಿರ್ಬೋದು, ಅದ್ರ ಜೊತೆಗೆ ಇನ್ನೂ ಹಲವಾರು ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಇದನ್ನು ನಿಮಗೆ ಮಾಡೋದಕ್ಕೆ ಹಾಗಿದ್ರೆ ಇದು ಸಹಾಯ ಆಯ್ತಾ, ಅಥವಾ ಇದನ್ನು ಮಾಡ್ತಾ ಮಾಡ್ತಾ ನೀವು ಇದನ್ನು ಅಳವಡಿಸ್ಕೊಂಡ್ರ? ಹೇಗೆ? ನಾನು ಈಗ ಆ ಥರದ್ದು ಏನಾದ್ರು ಮಾಡಬೇಕು ಅಂತಂದ್ರೆ ನಾನು ಹೇಗೆ ಅದನ್ನು ಕಲ್ತ್ಕೋಬೇಕು? ಕೋಳಿ ಮೊದಲ ಮೊಟ್ಟೆ ಮೊದಲ? ಹೌದಾ? ಸೊ ನನಗೆ ಎರಡೂ ಈಕ್ವಲ್ ಆಗೇ ಹೋಗ್ತಾ ಇದೆ. ತುಂಬ ಚಿಕ್ಕಂದಿಂದನೂ ನನಗೆ ಸಮಾಜದ ಜೊತೆ ಬದುಕಿ ಅಭ್ಯಾಸ. ಸಮಾಜದ ಜೊತೆ ಬದುಕ್ತಾ ಇದ್ದಾಗ ರೆಸ್ಪಾನ್ಸಿಬಿಲಿಟಿಗಳು ಜಾಸ್ತಿ ಆಗೋದು. ಈಗ 10 ಜನ ಹೋಗಿದ್ದೀವಿ, ಯಾರಾದ್ರೂ ಒಬ್ಬರು ಲೀಡರ್ಶಿಪ್ ತಗೊಂಡು ಒಂದು ಟೀ ಆದರೂ ಕೊಡಿಸ್ಬೇಕಲ್ಲ ಟೀಮ್ಗೆ. 3M 4M ಅಲ್ಲಿ ತರ್ತೀನಿ ನಾನು. ಈಗ 10 ಜನ ಹೋಗಿದ್ದೀವಿ, ಟೀ ಕುಡಿಲಿಕ್ಕೆ ಹೋಗಿದ್ದೀವಿ. ಫಸ್ಟ್ ಆ ಬಿಲ್ ಬಂದಾಗ ಯಾರು ತಗೋತಾರೆ ಅನ್ನೋದು. ವೀಕರ್ ಮೈಂಡ್ ಏನು ಹೇಳುತ್ತೆ, ನನ್ನ ಹತ್ರ ದುಡ್ಡಿಲ್ಲ ಹಾಗಾಗಿ ನಾನು ಇವತ್ತು ತಗೊಳ್ಳಲ್ಲ. ಎರಡನೇ ಮೈಂಡ್ ಹೇಳುತ್ತೆ, ನನ್ನ ಹತ್ರ ದುಡ್ಡಿದೆ ಆದರೆ 9 ಜನ ತಿಂದಿರೋದಕ್ಕೆ ನಾನು ಯಾಕೆ ಕೊಡಬೇಕು ಅಂತ ಹೇಳುತ್ತೆ. ಮೂರನೇ ಮೈಂಡ್ ಒಂದು ಆಪರ್ಚುನಿಟಿ ಹುಡುಕೊಳ್ಳುತ್ತೆ, 10 ಜನರ ಬಿಲ್ ನಾನೇ ಕೊಡ್ತೀನಿ, ಪ್ಲೀಸ್ ಫಸ್ಟ್ ನಾನೇ ಬಿಡ್ ಮಾಡ್ತೀನಿ ಅಂತ. 10 ಜನರ ಬಿಲ್ ಒಬ್ಬರೇ ಕೊಡ್ತಾರೆ. ದಟ್ ಈಸ್ ಎ ಸ್ಟ್ರಾಂಗರ್ ಮೈಂಡ್. ಹಾಗೆ ಸಮಾಜ ಆ ಥರದವ್ರನ್ನ ಬಲಿಪಶು ಅಂತ ತೋರಿಸ್ತಾರೆ. ಇರ್ಲಿ ಬಿಡಿ, ಓಕೆ, ಆ ಬಲಿಪಶು ಸೇವೆ ಮಾಡೋರು ಕೂಡ ಬಲಿಪಶುಗಳು. ನಾನು ಅದನ್ನ ಇಲ್ಲಿ ತಗೊಂಡ್ಬಂದೆ. ನಾನು ಅದು ಆಗ್ಲಿ ಅಂತಾನೆ ಹೇಳ್ತಾ ಇದ್ದೀನಿ. ಸಮಾಜದ ಮಧ್ಯದಲ್ಲಿ ಇದ್ದ ಮೇಲೆ ನಿಂದನೆಗಳಿಗೆ ಯಾಕೆ ಹೆದರ್ಬೇಕು?
ಅವಮಾನಗಳಿಗೆ ಯಾಕೆ ಹೆದರ್ಬೇಕು? ಗಾಡಿ ತಗೊಂಡು ಹೋಗಾಗಿದೆ, ರಸ್ತೆ ತುಂಬಾ ಚೆನ್ನಾಗಿದೆ ಅಂತನಾ? ಮುಳ್ಳುಗಳು ಇಲ್ವಾ ಅಲ್ಲಿ? ಕಲ್ಲುಗಳು ಇಲ್ವಾ? ಪಂಚರ್ ಆಗ್ಲಿಕ್ಕೆ ಇಲ್ವಾ? ಸೊ ಹಾಗೆ ಇದೆ. ಇಟ್ ಹ್ಯಾಪನ್ಸ್, ಐ ಆಮ್ ರೆಡಿ. ನಾನು ತಂಡ ಕಟ್ಟಕ್ಕೆ ಹೊರಟ ಮೇಲೆ ಆ ತಂಡದಲ್ಲಿ ಒಂದು 4 ಜನ ನನ್ನ ದೂಷಣೆ ಮಾಡ್ಬೋದು, 4 ಜನ ಬಿಟ್ಟು ಹೋಗ್ಬೋದು. ಐ ಡೋಂಟ್ ಮೈಂಡ್. ಬಟ್ ತಂಡ ಕಟ್ಟುವ ಆಸೆಯನ್ನ ನಾನು ಯಾವತ್ತೂ ನಿಲ್ಲಿಸಲ್ಲ. ನಾನು ಯಾವುದೋ ಒಂದಷ್ಟು ಕೆಲಸಗಳು ತಗೊಂಡಿದ್ದೀನಿ. ಈಗ ಒಂದು 400ಕ್ಕೂ ಜಾಸ್ತಿ ಆರ್ಗನೈಸೇಷನ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅದರಲ್ಲಿ ನ್ಯಾಷನಲ್ ಆರ್ಗನೈಸೇಷನ್ಸ್ ಜೊತೆ ಒಂದು 5 ಆರ್ಗನೈಸೇಷನ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅಷ್ಟು ಕೆಲಸ ಆಗ್ತಾ ಇದೆ. ಸ್ಪೀಡ್ ಬಂದ್ಬಿಡುತ್ತೆ ಕೆಲಸ ಮಾಡ್ತಾ ಮಾಡ್ತಾ. 50 ವರ್ಷ ಆಯ್ತು ಈಗ ಸಮಾಜದ ಲೈಫ್. 50 ವರ್ಷದ ಸ್ಪೀಡ್ ಬಂದ್ಬಿಟ್ಟಿದೆ ನನಗೆ. ಎಲ್ಲವೂ ಒಂದು ವಿಷಯವನ್ನು ತಗೊಂಡ್ರೆ, ಯಾರಿಗಾದ್ರೂ ಒಂದು ಬಿಸ್ನೆಸ್ ಪ್ರಾಜೆಕ್ಟ್ ಮಾಡಬೇಕು ಅಂತಂದರೆ 1 ವರ್ಷ 2 ವರ್ಷ ಹಿಡಿಯುತ್ತೆ. ನಂಗೆ 3 ಸೆಕೆಂಡ್ ಸಾಕು ಎಸ್ ಅಂತ ಹೇಳೋಕ್ಕೆ. 100 ಕೋಟಿ ಪ್ರಾಜೆಕ್ಟ್ ಹಾಕಬೇಕು, 3 ಸೆಕೆಂಡ್ ಸಾಕು ಎಸ್ ಆರ್ ನೋ ಹೇಳೋಕ್ಕೆ. ಒಂದು ಯಾವುದೋ ಒಂದು ದೊಡ್ಡ ಜವಾಬ್ದಾರಿಯನ್ನು ತಗೋಬೇಕು, ಸಮಾಜದ ಜವಾಬ್ದಾರಿಯನ್ನು ತಗೋಬೇಕು, 3 ಸೆಕೆಂಡ್ ಸಾಕು ನಮಗೆ. ಬಿಕಾಸ್ ವಿ ನೋ ದಿ ಹೋಲ್ ಸೈಕಲ್ ಆಫ್ ವರ್ಕಿಂಗ್ಸ್. ಹಾಗಾಗಿ ತುಂಬ ಈಸಿ ಮಾಡೋದು. 100 ಕೋಟಿ ಪ್ರಾಜೆಕ್ಟ್ ಇದ್ರೂ ಕೂಡ ಅದನ್ನ ಡಿಸೈಡ್ ಮಾಡೋದು, ಎಕ್ಸಿಕ್ಯೂಟ್ ಮಾಡೋದಕ್ಕೆ ಓಕೆ ಮಾಡೋದು 3 ಸೆಕೆಂಡ್ ಕೆಲಸ ಅಂತ ಹೇಳ್ರಿ. ನಿಮಗೆ ಸುಲಭ ಇರ್ಬೋದು, ನಮ್ಮಂಥವ್ರು ಹೇಗೆ ಅದನ್ನ ಅರಗಿಸ್ಕೊಳ್ಳೋದು ಹೇಗೆ ಮತ್ತೆ ಅದನ್ನ ಅಳವಡಿಸ್ಕೊಳ್ಳೋದು? ಸತು ದೀರ್ಘಕಾಲೆ ನೈರಂತರ್ಯ ಅಭ್ಯಾಸೋ ಸೇವಿತಃ ದೃಢ ಭೂಮಿ ಅಂತ ಇದೆ ಪತಂಜಲಿ ಯೋಗ ಸೂತ್ರದ ಒಂದು. ಮನಸ್ಸನ್ನು ಗಟ್ಟಿ ಮಾಡೋದು ಹೇಗೆ ಅಂದರೆ ಸತು ದೀರ್ಘಕಾಲೆ ಅಂತ. ಇಟ್ಸ್ ಅ ಲಾಂಗ್ ಟರ್ಮ್ ಕಂಟಿನ್ಯೂಸ್. ಸತು ದೀರ್ಘಕಾಲೆ ನೈರಂತರ್ಯ, ದಿನ ಇದರ ಮೇಲೆ ಎಫರ್ಟ್ ಹಾಕ್ತಾ ಇದ್ರೆ ಸತು ದೀರ್ಘಕಾಲೆ ನೈರಂತರ್ಯ ಅಭ್ಯಾಸೋ ಸೇವಿತ, ಅಭ್ಯಾಸ ಮಾಡ್ತಾ ಇದ್ರೆ ದೃಢ ಭೂಮಿ ಯು ಗೆಟ್ ಸಕ್ಸಸ್ ಅಂತ. ಇದು ಅಭ್ಯಾಸ ಅಷ್ಟೇ. ಅಭ್ಯಾಸ ಆಗ್ತಾ ಆಗ್ತಾ ನಾನು ನಿಮಗೆ ಮೊದಲು ಒಂದು ಲಾ ಹೇಳಿದೆ, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ. ಅದನ್ನ ರೀಕನ್ವರ್ಟ್ ಮಾಡಿಕೊಂಡ್ರೆ ಲಾ ಆಫ್ ಇನ್ಕ್ರೀಸಿಂಗ್ ಮಾರ್ಜಿನಲ್ ಯುಟಿಲಿಟಿ ಮಾಡ್ಬೋದು. ಇಟ್ಸ್ ಪಾಸಿಬಲ್. ಇಟ್ಸ್ ಪಾಸಿಬಲ್. ನಿಮಗೆ ಒಬ್ಬ ಡಾಕ್ಟರ್ ಮೊದಲನೇ ಸರ್ಜರಿ ಮಾಡುವಾಗಿರುವ ಭಯಕ್ಕೂ 50ನೇ ಸರ್ಜರಿನ 100ನೇ ಸರ್ಜರಿ ಮಾಡುವಾಗ ಅವ್ರಿಗಿರೋ ಫ್ಲೂಯೆನ್ಸಿಗೂ ದ ಫ್ಲೂಯೆನ್ಸಿ ಇನ್ಕ್ರೀಸಸ್. ಕರೆಕ್ಟ್. ದ ಕೆಪಾಸಿಟಿ ಇನ್ಕ್ರೀಸಸ್. ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್, ಇಲ್ಲಿ ಕೆಪಾಸಿಟಿ, ಸ್ಕಿಲ್ಲಿಂಗ್. ಸೊ ಹಾಗೆ ಸ್ಕಿಲ್ ಜಾಸ್ತಿ ಆದ ಹಾಗೆಲ್ಲ ನಮ್ಮ ಕಂಟ್ರೋಲ್. ಯಾವುದೇ ಸ್ಕಿಲ್ಗಾದ್ರೂ ಕೂಡ ಅದು ಸರಿ. ಮೊದಲೆಲ್ಲ ಒಂದು ಪ್ರಾಜೆಕ್ಟ್ ತಗೋಬೇಕಂತಂದ್ರೆ ನಾನು ಯೋಚನೆ ಮಾಡುವೆ, ಭಯ ಪಡುವೆ, ಹಿಂಗಾಗ್ಬಿಟ್ರೆ ಏನು, ಹಂಗಾಗ್ಬಿಟ್ರೆ ಏನು ಅಂತ. ಈಗ ಒಂದು ಪ್ರಾಜೆಕ್ಟ್ ತಗೊಂಡಾಗ ಲಾಸ್ ಎಷ್ಟಾಗುತ್ತೆ ಅಂತ ಫಸ್ಟ್ ಕೇಳ್ತೀನಿ. ಎಷ್ಟಾಗ್ಬೋದು ಲಾಸು ಕೇಳ್ತೀನಿ. ನನ್ನ ಮಾಡಿಟ್ರೆ ಯಾರೋ ಹೇಳ್ತಾರೆ ಇಷ್ಟು ಲಾಸ್ ಆಗೋ ಪ್ರಾವಿಷನ್ ಇದೆ, ಇಷ್ಟು ರಿಸ್ಕ್ ತಗೋಬೇಕಾಗತ್ತೆ ಅಂತ. ಅಷ್ಟೇ ತಾನೇ ತಗೋತೀವಿ. ಅಷ್ಟೇ ತಾನೇ ಅನ್ನೋದಿದೆಯಲ್ಲ, ಅದು ಅಭ್ಯಾಸ. ನನ್ನ 35-40 ವರ್ಷದ ಪ್ರೊಫೆಷನಲ್ ಲೈಫಿನ ಅಭ್ಯಾಸ ಅದು. ವಿ ವಿಲ್ ಟೇಕ್ ಡಿಸಿಷನ್ಸ್. ಇದು ನಾನು ಕಲ್ತಿದ್ದು ಅಂಬಾನಿನ ನೋಡಿ, ಮುಖೇಶ್ ಅಂಬಾನಿನ ನೋಡಿ. ಅವ್ರ ಡಿಸಿಷನ್ಸ್ ಎಲ್ಲವೂ ಕೂಡ ಇಲ್ಲೇನೋ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರಿಗೊಂದು ಕಂಪನಿ ಫಾರಮ್ ಆಗ್ಬಿಡುತ್ತೆ. ಎಷ್ಟೊತ್ತಲ್ಲಿ ಡಿಸ್ಕಷನ್ ಯಾರ್ದೋ ನಡೀತಾ ಇರುತ್ತೆ, ಇವರೊಂದು ಭಾಗಿಯಾಗಿರ್ತಾರೆ. ಪ್ರಧಾನಿಗಳದ್ದು ಏನೋ ಒಂದು ಮೀಟಿಂಗ್ ಇರುತ್ತೆ. ಆ ಮೀಟಿಂಗಲ್ಲಿ ಅವ್ರು ಹೇಳ್ತಾ ಇರ್ತಾರೆ ಶಿಪ್ಪಿಂಗ್ಗೆ ಇನ್ನೂ ಪ್ರಾವಿಷನ್ ಇದೆ, ಪೆಟ್ರೋಲಿಯಂಗೆ ಪ್ರಾವಿಷನ್ ಇದೆ ಅಂತ ಹೇಳ್ತಾ ಇದ್ದಂಗೆ ಪೆಟ್ರೋಲಿಯಂ ಕಂಪನಿ ಫಾರ್ಮ್ ಆಗ್ಬಿಡುತ್ತೆ. ಅವ್ರು ಮೆಸೇಜ್ ಕಳಿಸ್ತಾರೆ ಯಾರಿಗೋ, ಒಂದು ಕಂಪನಿ ಫಾರ್ಮ್ ಮಾಡು ಅಂತಾರೆ. ಅಲ್ಲಿ ಫಾರ್ಮೇಶನ್ ಆಗ್ಬಿಡುತ್ತೆ. ಅದು ಫಂಡ್ಲಿ. ಹೌದು, ಇದೇ ಕಂಪನಿ ಮಾಡು ಅಂತ ಒಬ್ಬರಿಗೆ, ಇನ್ನೊಬ್ರಿಗೆ ಹೇಳ್ತಾರೆ ಸ್ಟ್ರಾಟಜಿ ಮಾಡು ಅಂತಾರೆ. ಇವತ್ತು ನಾವು AI ಅಂತ ಏನ್ ಹೇಳ್ತಾ ಇದ್ದೀವಿ, ಒರಿಜಿನಲ್ AI ಈಸ್ ಅಂಬಾನಿ. He is natural intelligence, he is artificial intelligence. The speed in which he takes decisions and accurate decisions. ಅಷ್ಟು ಒಂದು ಇಡೀ ಪ್ರಾಜೆಕ್ಟ್ ಅನ್ನ 5 ನಿಮಿಷಗಳ ಒಳಗೆ ಕನ್ಸೀವ್ ಮಾಡ್ತಾರೆ ಅವರು. ಅಂದ್ರೆ ಅದು ಇಂಪ್ಲಿಮೆಂಟ್ ಮಾಡ್ತಾರೆ. ಯಾಕಂದ್ರೆ ಅವರಲ್ಲಿ ಆ ತಾಕತ್ತಿದೆ. ಅವರಲ್ಲಿ ತಾನು ಹೇಳಿದ್ದನ್ನ ಎಕ್ಸಿಕ್ಯೂಟ್ ಮಾಡುವ ಟೀಮ್ ಇದೆ. ಆ ಟೀಮ್ ಹೇಳ್ತಾರೆ, ಒಂದು ಟೀಮ್ಗೆ ಹೇಳ್ತಾರೆ ನೀನ್ ಕಂಪನಿ ಫಾರ್ಮ್ ಮಾಡಪ್ಪ ಅಂತ, ಇನ್ನೊಂದು ಟೀಮ್ ಬ್ಯಾಂಕರ್ ಹತ್ರ ಮಾತಾಡೋ ಅಂತಾರೆ. ಆ ಟೀಮನ್ನು ಅವ್ರು ತಯಾರು ಮಾಡಿ, ಇನ್ನೊಂದು ಟೀಮ್ ಅಂದ್ರೆ ಆ ಟೀಮು ಅವ್ರ ಜೊತೆ ಒಂದು 30 ವರ್ಷ ಕೆಲಸ ಮಾಡಿರುತ್ತೆ. ಆ ಟೀಮ್ಗೆ ಹೇಳ್ತಾರೆ ನನಗೆ ಇದಕ್ಕೆ ಒಂದು 200 ಜನ ಬೇಕಾಗಿದೆ, 200 ಜನ ರೆಡಿ ಮಾಡು. ಇನ್ಯಾವುದೋ ಟೀಮ್ಗೆ ಹೇಳ್ತಾರೆ ನಂಗೆ ಒಂದಕ್ಕೊಂದು 500 ಎಕರೆ ಜಾಗ ಬೇಕು, ರೆಡಿ ಮಾಡು. ಎಲ್ಲ ತನ್ ಕೆಲಸ ಮಾಡ್ತಾರೆ. ಕೋಆರ್ಡಿನೇಷನ್, ಪೋಣಿಸುವ ಕೆಲಸ ಇವರು. ಎಲ್ಲ ರಿಸೋರ್ಸಸ್ ಅವೈಲಬಲ್. ಇಟ್ಸ್ ಅಟ್ ಎ ಕಾಸ್ಟ್ ಅವೈಲಬಲ್. ಹಿ ನೋಸ್ ದ ಕಾಸ್ಟ್. ಒಂದು ಕಂಪನಿ 1000 ಕೋಟಿಯ ಕಂಪನಿ ಫಾರ್ಮ್ ಆಗ್ಬೇಕಂತಂದ್ರೆ ಅಂಬಾನಿಯ ತಲೆಗೆ 3 ಸೆಕೆಂಡ್ ಸಾಕು. ನೀವು ಇದನ್ನ ಅಂದ್ರೆ ಗಮನಿಸ್ತಾ ಇದ್ದೀನಿ. ಅವ್ರಿಗೆ ಸಾಧ್ಯ ಆದ್ರೆ ನಂಗೆ ಯಾಕೆ ಆಗ್ಬಾರ್ದು? ಅವ್ರು 1000 ಕೋಟಿ ಪ್ರಾಜೆಕ್ಟ್ ಆಗ್ಬೋದು, ನಾನು ಅಟ್ಲೀಸ್ಟ್ ಒಂದು 10 ಕೋಟಿ ಪ್ರಾಜೆಕ್ಟ್ ಮಾಡ್ಬೋದಲ್ಲ.
ಅದೇ ರೀತಿಯ ಡಿಸಿಷನ್ಸ್ ತಗೋಬೋದಲ್ಲ. ಇದನ್ನ ಮೋದಿ ಅವ್ರದ್ದು ಒಂದು ಫಿಲ್ಮ್ ಬಂತು, ಅದರಲ್ಲಿ ಟಾಟಾಸ್ನ ಕರೀತಾರೆ, ಕರೆದ್ಬಿಟ್ಟು ನೀವು ಅಲ್ಲಿಂದ ಬನ್ನಿ, ನ್ಯಾನೋ ಟೆಕ್ನಾಲಜಿಗೆ ನಿಮಗೆ ಬೆಂಗಾಲದಲ್ಲಿ ಜಾಗ ಕೊಡಲ್ಲ, ನಾನು ಗುಜರಾತಲ್ಲಿ ಜಾಗ ಕೊಡ್ತೀನಿ ಬನ್ನಿ ಅಂತ. ಎಲ್ಲಿಗೆ ಕರೀತಾರೆ ಅಂತಂದ್ರೆ ಆಫೀಸಿಗೆ ಕರೆಯಲ್ಲ, ಅವರು ಸ್ಪಾಟಿಗೆ ಕರೀತಾರೆ. ಅವ್ರು ಯಾವ ಜಾಗ ಕೇಳಿರ್ತಾರೆ ಆ ಜಾಗಕ್ಕೆ ಕರೀತಾರೆ. ಅವ್ರ ಶಿಷ್ಯ ಹೇಳ್ತಾನೆ, ಇದಕ್ಕೆ ನಿಮ್ಗೊಂದು 26-27 ಕ್ಲಿಯರೆನ್ಸ್ ಬೇಕು ಅಂತ. ಎಲ್ಲ ಕ್ಲಿಯರೆನ್ಸ್ ರೆಡಿ ಇದೆ, ಫೈಲ್ ತಗೋ ಅಂತಾರೆ. ಟಾಟಾಸ್ ಮೇಲೆ ಬಿಡ್ತಾರೆ. ಬಿಟ್ಬಿಟ್ಟು ಹೇಳಿ ಈಗ ಏನು ಮಾಡಲಿ ಅಂತ. ನನಗೆ ಸ್ವಲ್ಪ ಟೈಮ್ ಕೊಡು, ಡಿಸಿಷನ್ ತಗೋತೀನಿ ಅಂತ. ಇನ್ನೊಂದು ನಿಮಿಷದಲ್ಲಿ ನೀವು ತಗೊಳ್ಳಿಲ್ಲ ಅಂತಾರೆ, ನೀವು ವಾಪಸ್ ಹೋದ್ಮೇಲೆ ತಗೋತೀರಿ ಅನ್ನೋ ಗ್ಯಾರಂಟಿ ಇಲ್ಲ ಅಂತಾರೆ ಮೋದಿ. ಸೊ ಹಿ ಟೇಕ್ಸ್ ಡಿಸಿಷನ್ಸ್ ಇನ್ 1 minute. ದಿಸ್ ಈಸ್ ಪವರ್ ಆಫ್ ಡಿಸಿಷನ್. ಆ ಡಿಸಿಷನ್ ತಪ್ಪು ಒಪ್ಪು ಆಮೇಲೆ ನೋಡೋಣ. ಆದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಒಂದ್ ರೀತಿಲಿ ರಿಸ್ಕ್, ಡೇಂಜರಸ್ ತಗೊಳಕ್ ರೆಡಿ ಇರ್ತಾರಲ್ಲ ಅವರು. ಬಟ್ ಆ ಲೆವೆಲ್ಗೆ ಬರಬೇಕು ಅಂದ್ರೆ ಅಷ್ಟು ನಾವು ಟ್ರೈನ್ ಆಗಿರ್ಬೇಕು. ಚಿಕ್ಕ ಚಿಕ್ಕ ರಿಸ್ಕ್ಗಳು ತಗೊಳ್ಳದೇ ಇದ್ರೆ, ಚಿಕ್ಕ ಚಿಕ್ಕ ಡಿಸಿಷನ್ಸ್ ತಗೊಳ್ಳದೇ ಇದ್ರೆ ನಾವು ದೊಡ್ಡ ಡಿಸಿಷನ್ ತಗೊಳ್ಳೋದು ಯಾವಾಗ? ಯಾಕಂದ್ರೆ ನಾನು ಇಲ್ಲಿಂದ ಅಲ್ಲಿಗೆ ಹೋದ್ರೆ ಏನಾಗತ್ತೆ ಅನ್ನೋ ಯೋಚನೆ ಇಟ್ಕೊಂಡು ಆ ಭಯದಲ್ಲೇನೆ ಎಷ್ಟೋ ಡಿಸಿಷನ್ಸ್ ಅನ್ನ ನಾವು ತಗೊಳ್ಳದೆ ಮುಂದೆ ಹಾಕ್ತಾ ಇರ್ತೀವಲ್ಲ. ಈಗ ನೀವು ಇಲ್ಲಿಗೆ ಬಂದಾಗ ಬಾದಾಮಿ ಹಾಲು ಕೊಡ್ಲಾ, ಟೀ ಕೊಡ್ಲಾ ಅಂತ ಕೇಳಿದ್ರಿ ನೀವು. ನಾವು ಬಾದಾಮಿ ಹಾಲು ಕೊಡಿ ಅಂತಂದ್ರೆ ವಿ ವರ್ ವೆರಿ ಕ್ಲಿಯರ್. ಆ ಕ್ಲಾರಿಟಿ ಬೇಕು ಅಂತ ಹೇಳೋದು. ಹೋಟೆಲ್ಗೆ ಹೋಗ್ತೀವಿ, ದೋಸೆ ಬೇಕಾ ಇಡ್ಲಿ ಬೇಕಾ ಅಂದ್ರೆ ನಾವು ಇಡ್ಲಿ ಬೇಕು ಅಂತ ಹೇಳುವಷ್ಟು ಧೈರ್ಯ ಬೇಕು ನಮಗೆ. ಆ ಡಿಸಿಷನ್ ಬೇಕು. ಇವತ್ತಿಗೆ ನಂಗೆ ಏನು ಬೇಕೋ ನಾವು ಕ್ಲಾರಿಟಿ ಇಟ್ಕೊಂಡು ಹೇಳುವ ಹಾಗಿರ್ಬೇಕು. ಆ ಕ್ಲಾರಿಟಿಯನ್ನು ನಾವು 4M ಅಂತ ಕರಿತೀವಿ. ಆ ಬೋಲ್ಡ್ನೆಸ್ನ 4M ಅಂತ ಕರಿತೀವಿ. ದಟ್ ಈಸ್ ಸ್ಟ್ರೆಂತ್ ಆಫ್ ದ ಮೈಂಡ್. ನಂಗೇನೋ ಅನಿಸಿದೆ, ನಂಗೆ ಇಡ್ಲಿ ಬೇಕೋ, ಆದರೆ ನೀವೇನು ಹೇಳಿದ್ರು ಪರವಾಗಿಲ್ಲ ಅಂತೀವಿ. ನೀವೇನು ಕೊಡಿಸಿದ್ರು ಪರವಾಗಿಲ್ಲ, ದೈನ್ಯದಲ್ಲಿ ಬೇಡ್ಕೋತಾ ಇದ್ದೀವಿ. ಹಾಗಿರಬಾರ್ದು. ಹಾಗಿಲ್ಲದೆ ಇರುವುದನ್ನೇ 4M. ಯಾರೋ ಟ್ರ್ಯಾಪ್ ಹಾಕಿದ್ರು, ನಿಂಗೆ ಇಡ್ಲಿ ಕೊಡ್ಲಾ, ದೋಸೆ ಕೊಡ್ಲಾ, ಉಪ್ಪಿಟ್ಟು ಕೊಡ್ಲಾ ಅಂತ, ನೀವೇನಾದರೂ ಕೊಡಿ ಪರವಾಗಿಲ್ಲ ಅಂತೀವಿ. ದಟ್ ಈಸ್ 3M. ಇಷ್ಟೇ ಸಿಂಪಲ್. ಯಾರು ಬೇಕಾದ್ರೂ ಇದನ್ನ ಅಡಾಪ್ಟ್ ಮಾಡ್ಕೋಬೋದು. ಇವತ್ತಿಂದ ದೇ ಕ್ಯಾನ್ ಸ್ಟಾರ್ಟ್ ಚೇಂಜಿಂಗ್ ದಮ್ಸೆಲ್ಸ್. ಎವ್ರಿ ಡೇ ಮನೇಲಿ ಹೋಗಿ ಕೂತ್ಕೋತಾರೆ, ನಂಗೆ ಇಷ್ಟೇ ಸಾಕು ಅಂತ ಹೇಳುವ ಹಾಗಿರ್ಬೇಕು. ಅಥವಾ ನಂಗೆ ಇಂಥದ್ದೇ ಪದಾರ್ಥ ಬೇಕು ಅನ್ನುವ ಹಾಗಿರ್ಬೇಕು. ಬಟ್ಟೆ ತಗೊಳ್ಳಿಕ್ಕೆ ಹೋಗ್ತೀರಿ, ನನ್ಗೆ ಇಂಥದ್ದೇ ಬೇಕು ಅನ್ನುವ ಹಾಗಿರ್ಬೇಕು. ಯಾವ್ದಿದ್ರೆ ಅದನ್ನ ಕೊಡಿ ಅನ್ನೋ. ಇಂಥದ್ದೇ ಬೇಕು ಅಂತ ಹೇಳೋದು ಸ್ಟಬ್ಬನ್ನೆಸ್ಗೂ ಆ ಡಿಸಿಷನ್ ಮೇಕಿಂಗು ಹೇಗದು? ಇಟ್ ಈಸ್ ಡಿಸಿಷನ್ ಮೇಕಿಂಗ್. ದಟ್ ಇಸ್ ಅ ಥಿನ್ ಲೈನ್. ಭಾಗ ಇದೆ. ಹೌದು, 2 ಭಾಗ ಇದೆ. ನಾನು ಅಂದ್ಕೊಳ್ಳೋದು, ನಂಗೆ ನೀವು 2 ಆಪ್ಷನ್ ಕೊಡ್ತೀರಿ, ನಾನು ಬರೋವಾಗ್ಲೇ ಕೇಳ್ಕೊಂಡು ಬಂದೆ. ಟೀ ಕೊಡಿಸ್ತಾರ ಅವರು ಅಂತ ಕೇಳಿದೆ. ಇರ್ಬೋದು ಅಂತ ಅಂದ್ಲು. 2 ಆಪ್ಷನ್ ಇತ್ತು, ಟೀ ಮತ್ತೆ ಬಾದಾಮಿ ಹಾಲಿನ ಆಪ್ಷನ್ ಇತ್ತು. ನಂಗೆ ಬಾದಾಮಿ ಹಾಲು ಬೇಕು, ಕೊಡಿ ಅಂತಂದೆ. ಅಲ್ಲಿ ಆರೋಗ್ಯನ್ಸ್ ಇಲ್ಲ. ಮೊದಲನೇದು ಡಿಸಿಷನ್ ತಗೊಂಡಾಗಿದೆ. 2ನೇದು ಕಮ್ಯುನಿಕೇಶನ್ ಅಲ್ಲೇ ಏನೋ ಒಂದು ಕೊಡಿ ಅಂತ ಕೇಳೋಕ್ಕೋ, ಬಾದಾಮಿ ಹಾಲು ಕೊಡಿ ಅಂತ ಕೇಳೋಕ್ಕೋ, ಆ ಕಮ್ಯುನಿಕೇಶನ್ ಟೋನ್ ಇದೆಯಲ್ಲ, ಆ ಕಮ್ಯುನಿಕೇಶನ್ ಟೋನ್ ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಸೊ ಇಟ್ ಈಸ್ ದ ಪ್ರೋಸೆಸ್ ಆಫ್ ಕಮ್ಯುನಿಕೇಟಿಂಗ್. ಆರೋಗ್ಯನ್ಸ್ ಯಾವಾಗ ಆಗತ್ತೆ? ನನ್ನ ಟೋನು ಚೇಂಜ್ ಆಗತ್ತೆ. ಎಲ್ಲೋ ಮುಖ ಮಾಡ್ಕೊಂಡಿದ್ದೀನಿ, ನಗ್ತಾ ಇಲ್ಲ, ಕೋಪಿಸ್ಕೊಂಡು ಕೇಳ್ತಾ ಇದ್ದೀನಿ. ದಟ್ ಬಿಕಮ್ಸ್ ಅನ್ ಆರೋಗ್ಯನ್ಸ್. ನನಗ್ ಬೇಕಾಗಿದ್ದನ್ನ ಇಂಥದ್ದೇ ಬೇಕು ಅಂತ ಸ್ಪಷ್ಟವಾಗಿ ಹೇಳುವ ಟೋನಲ್ಲಿ ಪ್ಲೆಸೆಂಟ್ನೆಸ್ ಸೇರಿಸಿದ್ರೆ ದಟ್ ಡಸಂಟ್ ಬಿಕಮ್ ಸ್ಟಬರ್ನೆಸ್ ಆರ್ ಈವನ್ ಆರೋಗ್ಯನ್ಸ್. ಟೋನ್ ಅಂಡ್ ಯೂಸೇಜ್ ಆಫ್ ವರ್ಡ್ಸ್, ಆ ಎರಡನ್ನ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಅದನ್ನ ನಾನು ಸ್ಪಷ್ಟತೆ ಅಂತ ಕರಿತೀನಿ. ಬಾಕಿ ಅವರು ನನ್ನ ಟೋನ್ ಅನ್ನ ಆರೋಗ್ಯನ್ಸ್ ಅಂತ ಅನ್ಕೋತಾರೆ ಅಷ್ಟೇ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದ ಕಥೆ ಇರ್ಬೋದು, ಮತ್ತೆ ಈಗ ನೀವು ಬೆಂಗಳೂರಿಂದ ಇಲ್ಲಿ ಮೈಸೂರಿಗೆ ಬಂದು ಇಲ್ಲೊಂದಿಷ್ಟು ವರ್ಷಗಳ ಕಾಲ ಮಾಡಿದ ಕೆಲಸದ ನಂತರ ಸಮಾಜಕ್ಕೆ ಮೊದಲಿಂದಾನೇ ನೀವು ಅದರಲ್ಲೇ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ. ಸೊ ಈಗ ಸಿಟಿಯನ್ನ ಒಂದು ಫೋಕಸ್ ಆಗಿಟ್ಕೊಂಡು ನೀವು ಮಾಡ್ತಾ ಇರೋ ಕೆಲಸಗಳು? ಮೊದಲು ತುಂಬ ಚಿಕ್ಕ ಚಿಕ್ಕ ಕೆಲಸ ಮಾಡ್ತಾ ಇದ್ದೆ. ಸಮಾಜದ ಕೆಲಸವೇ ತುಂಬ ಚಿಕ್ಕ ಕೆಲಸಗಳು ಮಾಡ್ತಾ ಇದ್ದೆ. ಇವತ್ತು ಒಂದು ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಆಗಿದೆ, ಒಂದು ಸ್ವಲ್ಪ ಶ್ರಮ ಜಾಸ್ತಿ ಹಾಕ್ಬೋದು ಅನಿಸಿದೆ. ಮತ್ತು ನನ್ನ ಊರು ಚೆನ್ನಾಗಿರಬೇಕು ಅಂತ ನಂಗೆ ಯಾವಾಗಲೂ ಅನಿಸಿದೆ. ಕ್ಲೆನ್ಲಿನೆಸ್ ಡ್ರೈವ್ ಬಗ್ಗೆ ಈಗ ಕಳೆದ 12 ವರ್ಷದ ಮುಂಚೆ ಮೋದಿಯವರು ತೊಗೊಂಬಂದರು. 2014ರಲ್ಲಿ ಮೋದಿಯವರು ಸ್ವಚ್ಛ ಭಾರತ ಅಂತ ತೊಗೊಂಬಂದರು. ನಾನು ಅದಕ್ಕಿಂತ ಮುಂಚಿನಿಂದನೂ ಕೆಲಸ ಮಾಡ್ತಾ ಇದ್ದೆ ಸ್ವಚ್ಛತೆಯಲ್ಲಿ. ಮೊದಲನೇ ನನ್ನ ಮನೆ ಚೆನ್ನಾಗಿರ್ಬೇಕು, ಕ್ಲೀನ್ ಆಗಿರಬೇಕು, ನನ್ನ ಆಫೀಸ್ ಕ್ಲೀನ್ ಆಗಿರಬೇಕು, ಆಫೀಸಿನ ಪರಿಸರ ಕ್ಲೀನ್ ಆಗಿರಬೇಕು. ಹೀಗೆ ಏನಾದರೂ ನೆಪ ಮಾಡಿಕೊಂಡು ನಾವು ಟೀಮ್ ಆಗಿ ಎಲ್ಲೆಲ್ಲಿ ಕಸ ಇರುತ್ತೆ ಅದೆಲ್ಲ ತಗೊಳಕ್ಕೆ ಹೋಗ್ತಾ ಇದ್ವಿ. ಕ್ರಮೇಣ ಅದರ ಡೆನ್ಸಿಟಿ ಜಾಸ್ತಿ ಆಯಿತು, ಇಂಟೆನ್ಸಿಟಿನೂ ಜಾಸ್ತಿ ಆಯಿತು. ಅದನ್ನು ನಾವು ಕ್ಲೀನ್ ಮೈಸೂರು ಅಂತ ಮಾಡಿ 2016-17ರಲ್ಲಿ ಮೈಸೂರಿಗೆ ನಂಬರ್ 1 ಪೋಸ್ಟ್ ತಂದಿಸ್ಕೊಟ್ವಿ. ಇಡೀ ದೇಶದಲ್ಲಿ ನಂಬರ್ 1 ಟೈರ್ 2 ಸಿಟೀಸಲ್ಲಿ ನಂಬರ್ 1 ಯಾವುದಾದ್ರು ಇದ್ದರೆ ಕ್ಲೀನ್ ಸಿಟಿ ಮೈಸೂರು ಅಂತ ಬಂತು. ಅವಾಗ DC ಇದ್ದರು, ನಮಗೆ ರಣದೀಪ್ ಅಂತ ಇದ್ದರು, ಜಗದೀಶ್ ಅಂತ ಕಮಿಷನರ್ ಇದ್ದರು. ಅವರಿಬ್ಬರಿಗೂ ಇಂಟ್ರೆಸ್ಟ್ ಇತ್ತು
ಅಂದರೆ ಊರಿನ ಬಗ್ಗೆ ಕಾಳಜಿ ಇತ್ತು, ಹಾಗಾಗಿ ಬಂತು. ಅದಾದಮೇಲೆ ಆ ಇಂಟ್ರೆಸ್ಟು ಬರುವ ಡಿ ಸಿಗಳಿಗೆ ಪಾಪ ಟೈಮೂ ಸಿಗಲಿಲ್ಲ, ಅದರ ಒತ್ತಡಗಳು ಜಾಸ್ತಿ ಮಾಡಲಿಕ್ಕಾಗಲಿಲ್ಲ. ಬಟ್ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಕ್ಲೀನ್ ಸಿಟಿ ಮೂಮೆಂಟನ್ನು ತೊಗೊಂಡಿದ್ದೀವಿ, ಗ್ರೀನ್ ಸಿಟಿ ಮೂಮೆಂಟ್ ತೊಗೊಂಡಿದ್ದೀವಿ. ಬೆಂಗಳೂರಿನಲ್ಲಿ ಇವತ್ತು ಗ್ರೀನ್ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ದೊಡ್ಡ ದೊಡ್ಡ ನಗರಗಳು ಬೆಳೆದು ಬಿಡುತ್ತೆ. ವೆಹಿಕಲ್ ಪಾಪ್ಯುಲೇಷನ್, ಇಂಡಸ್ಟ್ರಿಯಲ್ ಪಾಪ್ಯುಲೇಷನ್ ಆ್ಯಂಡ್ ಹ್ಯೂಮನ್ ಪಾಪ್ಯುಲೇಷನ್ ಜಾಸ್ತಿ ಆದಷ್ಟು ಕಾರ್ಬನ್ ಡೈಆಕ್ಸೈಡ್ಸ್ ಆ್ಯಂಡ್ ಮೊನಾಕ್ಸೈಡ್ಸು ಇದರಲ್ಲಿ ಅಟ್ಮಾಸ್ಫಿಯರಲ್ಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ರೋಗಗಳು ಜಾಸ್ತಿ ಸಿಟಿಗಳಲ್ಲಿ. ಟೈರ್ 2 ಸಿಟಿಗೆ ಬಂದಾಗ ನಮಗೆ ಈಗ ಸದ್ಯಕ್ಕೆ ಮೈಸೂರು ನನಗೆ ಹ್ಯೂಮನ್ ಪಾಪ್ಯುಲೇಷನ್ ಮ್ಯಾಚಿಂಗ್ ವಿತ್ ದಿ ಗ್ರೀನ್ ಪಾಪ್ಯುಲೇಷನ್ ಆಗುತ್ತೆ. ಆದರೆ ಇನ್ನೊಂದು 10-15 ವರ್ಷದಲ್ಲಿ ಹ್ಯೂಮನ್ ಪಾಪ್ಯುಲೇಷನ್ ಆ್ಯಂಡ್ ವೆಹಿಕಲ್ ಪಾಪ್ಯುಲೇಷನ್, ಫ್ಯಾಕ್ಟ್ರಿ ಪಾಪ್ಯುಲೇಷನ್ ಜಾಸ್ತಿ ಬೆಳೆದು ಬಿಡುತ್ತೆ. ಆವಾಗ ಯಾವಾಗ ಅಡ್ವಾನ್ಸ್ಮೆಂಟ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಆಗುತ್ತೆ, ನೇಚರ್ನ ಕಟ್ ಮಾಡ್ತಾ ಹೋಗ್ತಾರೆ. ಸೊ ನಾನು ಅದನ್ನು ಒಂದು ಗ್ರೀನ್ ಸಿಟಿ ಮೂಮೆಂಟ್ ಅಂತ ತೊಗೊಂಡಿದ್ದೀನಿ. ಹಸಿರೀಕರಣ ಅಂತ, ಪ್ಲ್ಯಾನಿಂಗ್ ಫಾರ್ ದ ನೆಕ್ಸ್ಟ್ 30-40 ಇಯರ್ಸ್. ಅದಕ್ಕೆ ಇನ್ಸ್ಪಿರೇಷನಲ್ ಸ್ಟೋರೀಸ್ ಬೇಕಾದಷ್ಟಿದೆ. ನಮ್ಮಲ್ಲಿ ತುಂಬ ಜನ ಮಾಡಿದವರಿದ್ದಾರೆ. ಅವರು ಮಾಡಿ ಕೆಲವು ಕಾಲ ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ಅದನ್ನು ಕಂಟಿನ್ಯೂಸ್ ಮಾಡಿ ಅದನ್ನು ವೃಕ್ಷ ರಕ್ಷಾ ಬಂಧನ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ. ವೃಕ್ಷ ರಕ್ಷಾ ಬಂಧನ ಅಂದರೆ ಪ್ರತಿ ಮಗುವಿಗೆ ಒಂದು ಗಿಡವನ್ನು ಕೊಟ್ಟು ಆ ಗಿಡವನ್ನು ಪೋಷಿಸಬೇಕು ಅಂತ. ಆ ಮಗು ಅದಕ್ಕೆ ಗಿಡಕ್ಕೆ ನಾಮಕರಣ ಮಾಡುತ್ತೆ, ಹೆಸರು ಕೊಡುತ್ತೆ, ಒಂದು ರಕ್ಷೆಯನ್ನು ಕಟ್ಟುತ್ತೆ. ನಾನು ನಿನಗೆ ರಕ್ಷಣೆಯನ್ನು ಕೊಡ್ತೀನಿ, ನೀನು ನನಗೆ ರಕ್ಷಣೆಯನ್ನು ಕೊಡು ಅಂತ ಹೇಳುತ್ತೆ. ಸೊ ಇದನ್ನು ವೃಕ್ಷ ರಕ್ಷಾ ಬಂಧನ ಅಂತ ಪ್ರತಿ ಶಾಲೆಯ ಪ್ರತಿ ಮಗುವಿಗೆ ತಲುಪಿಸ್ತಾ ಇದ್ದೀವಿ ಇವತ್ತು. ಇದು ಎರಡನೇದು. ಇದೆಲ್ಲ ಮಾಡ್ಬೇಕಂತಂದರೆ ಆ್ಯಕ್ಚುಲಿ ಫಿಟ್ ಇರಬೇಕು, ಅಂದರೆ ಫಿಸಿಕಲಿ ಎಲ್ಲರೂ ಆರೋಗ್ಯವಾಗಿರಬೇಕು. ಅದಕ್ಕೆ ಅಂತ ಫಿಟ್ ಮೂಮೆಂಟ್ ಅಂತ ಹೆಲ್ತಿ ಸಿಟಿ ಅಂತ ಮಾಡಿದ್ದೀವಿ. ಅದಕ್ಕೆ ವಾಕಿಂಗ್ ಮ್ಯಾರಥಾನ್, ಫಿಟ್ ಮ್ಯಾರಥಾನ್ ಅಥವಾ ಫಿಟ್ ವಾಕ್ ಮೂಮೆಂಟ್ ಅಂತ ಒಂದು ಮಾಡಿದ್ದೀವಿ. ಎಲ್ಲ ಸಿಟಿಸನ್ಸು ತಿಂಗಳಿಗೆ ಒಂದು ಸಲ ಸೇರ್ತೀವಿ. ಅದನ್ನ ನನ್ನ ಮಗಳೇ ಇನಿಷಿಯೇಟಿವ್ ತೊಗೊಂಡಿದ್ದಾಳೆ, ಫಿಟ್ ಸಿಟಿ ಮೂಮೆಂಟ್ ಅಂತ. ನಾಲ್ಕನೇದು, ನಮ್ಮಲ್ಲಿ ತುಂಬ ಗಲಾಟೆಗಳು ಕಮ್ಯುನಲ್ ಆಗ್ತಾಯಿತ್ತು. ಹಿಂದೂ ಮುಸ್ಲಿಂ ಗಲಾಟೆ ತುಂಬ ಆಗ್ತಾಯಿತ್ತು. ನಾನು ಪ್ರತಿ ಗಲಾಟೆ ಆದಾಗಲೂ ಕೂಡ ಮೈಸೂರು ಒಂದು 10 ವರ್ಷ ಹಿಂದಕ್ಕೆ ಹೊರಟೋಗೋದು. ಅಂದರೆ ಮತ್ತೆ ಜನಕ್ಕೆ ಇಲ್ಲಿ ಬರಬೇಕು ಅಂತ ಅನ್ನಿಸ್ಬೇಕು. ಹೊರಗಡೆಯಿಂದ ಯಾರೋ ಇನ್ವೆಸ್ಟರ್ಸ್ ಬರ್ತಾರೆ, ಫ್ಯಾಕ್ಟ್ರಿಗಳು ಹಾಕ್ಲಿಕ್ಕೆ ಬರ್ತಾರೆ. ಇದು ಅನ್ಸೇಫ್ ಸಿಟಿ ಅಂತ ಅನ್ನಿಸ್ಬಿಟ್ರೆ ಜನ ಇನ್ವೆಸ್ಟ್ಮೆಂಟಿಗೆ ಬರೋದಿಲ್ಲ. ಇನ್ವೆಸ್ಟ್ಮೆಂಟಿಗೆ ಬರದೇ ಇದ್ದರೆ ಊರು ಬೆಳೆಯೋದಿಲ್ಲ, ಇಲ್ಲಿನ ಪಾಪ್ಯುಲೇಷನ್ಗೆ ನಮಗೆ ಎಂಪ್ಲಾಯ್ಮೆಂಟ್ ಸಿಗೋದಿಲ್ಲ. ಹಾಗಾಗಿ ಆವಾಗ ಒಂದು 2007ನಲ್ಲಿ ಶುರು ಮಾಡಿದ್ವಿ, ಒಂದು ಅಲರ್ಟ್ ಸಿಟಿಸನ್ಸ್ ಟೀಮ್ ಅಂತ, ಆ್ಯಕ್ಟ್ ಅಂತ ಶುರು ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಸೇರಿ ಮೈಸೂರು ಯಾವಾಗಲೂ ಸೇಫ್ ಆಗಿರಬೇಕು, ಕಮ್ಯುನಲ್ ಹಾರ್ಮೋನಿ ಇರಬೇಕು ಅಂತ ಹೇಳಿ ಡಿಪಾರ್ಟ್ಮೆಂಟು ಮತ್ತು ಎಲ್ಲ ಕಮ್ಯುನಿಟಿ ಲೀಡರ್ಸ್ಗಳನ್ನು ಸೇರಿಸಿ ಅವಾಗವಾಗ ಪ್ರೋಗ್ರಾಮ್ಸ್ ಮಾಡಿಸ್ತೀವಿ. ತಕ್ಕ ಮಟ್ಟಿಗೆ 99% ಮೈಸೂರು ಇಸ್ ಸದ್ಯಕ್ಕೆ ಸೇಫ್ ಸಿಟಿ. ಅಂದರೆ ಹಾರ್ಮೋನಿ ಇದೆ. ಸಣ್ಣ ಪುಟ್ಟ ಪೊಲಿಟಿಕಲ್ ಫ್ರಿಕ್ಷನ್ಸ್ ಬಿಟ್ಟರೆ ಸಿಟಿಸನ್ ಫ್ರಿಕ್ಷನ್ಸ್ ಮೈಸೂರಲ್ಲಿ ಇಲ್ಲ. ಸೊ ಇದನ್ನು ತಗೊಂಡಿದ್ದೀವಿ. ಐದನೇದು ಸ್ಕಿಲ್ ಸಿಟಿ ಮೂಮೆಂಟ್ ಅಂತ. ಅಂದರೆ ಮೈಸೂರಲ್ಲಿ ನಮಗೆ ಡಿಸ್ಟ್ರಿಕ್ಟಲ್ಲಿ ಒಂದು 35,000-40,000 ಸಾವಿರ ಜನ ಗ್ರ್ಯಾಜುಯೇಷನ್ ಆಗಿ ಹೊರಗೆ ಬರ್ತಾರೆ. ಅವರು ಅಷ್ಟು ಜನ ಪ್ರತಿ ವರ್ಷ ಅವ್ರು ಹೊರಗೆ ಬಂದಮೇಲೆ ಅವರಿಗೆ ಕೆಲಸ ಇರಲ್ಲ. ಅದರಲ್ಲಿ ಒಂದು 10% ಜನಕ್ಕೆ ಮಾತ್ರ ಆ್ಯಕ್ಚುಯಲ್ ಕೆಲಸ ಸಿಗುತ್ತೆ. ಅವರು ಓದಿದ್ದಕ್ಕೆ ತಕ್ಕ ಹಾಗೆ ಸಿಗುತ್ತೆ. 90% ಸಿಗಲ್ಲ. ಎಲ್ಲೋ ಸ್ವಿಗ್ಗಿನಲ್ಲೋ ಝೊಮ್ಯಾಟೋನಲ್ಲೋ ಇನ್ನೇನಕ್ಕೋ ಆಗ್ತಾ ಇರ್ತಾರೆ, ಅಲ್ಲಿಗೆ ಹೋಗ್ತಾ ಇರ್ತಾರೆ. ಇವ್ರಿಗೆ ಕೆಲಸ ಸಿಗದೆ ಇರೋರು ಏನಾಗ್ತಾರೆ ಅಂದರೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗ್ತಾರೆ. ಹಾಗಾಗಬಾರ್ದು ಅಂತ ಹೇಳಿ ಸ್ಕಿಲ್ ಸಿಟಿ ಮೂಮೆಂಟ್ ಅಂತ ಮಾಡಿ ಸ್ಕಿಲ್ಲಿಂಗ್ ಮಾಡಿಸಿ, ಎಲ್ಲೆಲ್ಲಿ ಜಾಗ ಇದೆ ಕ್ರಿಯೇಟ್ ಮಾಡಿಸಿ ಆ ಜಾಗದ ರೆಫರೆನ್ಸನ್ನು ಇವ್ರಿಗೆ ಕೊಟ್ಟು ಅದನ್ನ ಮ್ಯಾಚ್ ಮಾಡ್ತಾ ಇರ್ತೀವಿ. ದಿಸ್ ಇಸ್ ಕಾಲ್ಡ್ ಸ್ಕಿಲ್ ಸಿಟಿ ಮೂಮೆಂಟ್ ಅಂತ. ಸೊ ಹೀಗೆ ನ್ಯಾಚುರಲಿ ಒಂದು ಊರು ಚೆನ್ನಾಗಿರ್ಬೇಕಂದ್ರೆ ಈ 5 ಸೆಕ್ಟರ್ಗಳನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಎಜುಕೇಷನ್ನು, ಮೆಡಿಕಲ್ಲು ಹೀಗೆಲ್ಲ ತಗೋತಾ ಇದ್ದೀವಿ. ಇದಕ್ಕೆಲ್ಲ ಒಂದು ಪ್ಲ್ಯಾನ್ ಇದೆ, ಒಂದು ದೊಡ್ಡ ತಂಡ ಇದೆ. ಅದರಲ್ಲಿ ಕ್ರೆಡೈ ಅಂತ ನನಗೊಂದು ಆರ್ಗನೈಸೇಷನ್, ಅಲ್ಲಿ ನನಗೊಂದು ಪೊಸಿಷನ್ ಇದೆ. IGBC ಅಂತ ಇನ್ನೊಂದು ಆರ್ಗನೈಸೇಷನ್, ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಅಂತ. ರೋಟರಿ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ ಯೋಗ ಡೇ ಆರ್ಗನೈಸ್ ಮಾಡೋದ್ರಲ್ಲಿ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ತಗೊಂಡಿದ್ದೆ. ಇವತ್ತೊಂದು 70,000 ಜನ ಮೈಸೂರಲ್ಲಿ ಸುಮ್ಮನೆ ಒಂದು ಫೋನ್ ಕಾಲಲ್ಲಿ ಬೆಳಗ್ಗೆ 6 ಗಂಟೆಗೆ ಬರ್ತಾರೆ. ಒಂದು ಕರೆ ಕೊಟ್ಟರೆ ಒಂದು 70,000 ಜನ ಬರ್ತಾರೆ. 70,000 ಬೆಳಗ್ಗೆ 6 ಗಂಟೆಗೆ. ಅದು ಸೊ ದಿಸ್ ಇಸ್ ಪಾಸಿಬಲ್ ಬಿಕಾಸ್ ಸಿಟಿ ಹ್ಯಾಸ್ an attraction and yoga has an attraction. ಪರ್ಸನಲ್ ನಾವೇನು ಮಾಡ್ತೀವಿ ಅದೆಲ್ಲ ಪಕ್ಕದ್ದು, ಅದೆಲ್ಲ ತುಂಬ ಚಿಕ್ಕದು. ಊರಿಗೆ ದೊಡ್ಡ ಹೆಸರಿದೆ, ನಾನು ಹುಟ್ಟು ಹಾಕಿದಂಥ ಹೆಸರಲ್ಲ ಅದು. ಊರಿಗೆ ತನ್ನದೇ ಆದಂಥ ಹಿಸ್ಟ್ರಿ ಇದೆ. ಯೋಗಕ್ಕೆ 10,000 ವರ್ಷದ ಹಿಸ್ಟ್ರಿ ಇದೆ. ಸೊ ಆ 2 ಸಬ್ಜೆಕ್ಟ್ಗಳನ್ನು ಬೆಳೆಸುವ ದೃಷ್ಟಿಯಲ್ಲಿ ನಂದೊಂದು ಸಮಿತಿನ ಕೆಲಸ ಅಷ್ಟೆ. ಸೊ ಹಾಗೆ ಚೆನ್ನಾಗಾಗ್ತಾ ಇದೆ. ಇದು ಬಿಟ್ಟು ಇಂಡಿವಿಜುವಲಿ ನಾವು ಇದೆಲ್ಲ ರಿಸೋರ್ಸಸ್ ಬೇಕಾಗತ್ತೆ ಅಂತ ಹೇಳಿ ಕಾಫಿ ಕ್ಲಬ್ಸ್ ಅಂತ ಶುರು ಮಾಡಿದೆ ಒಂದು 15-20 ವರ್ಷ ಹಿಂದೆನೆ. ಲೈಕ್ ಮೈಂಡೆಡ್ ಯಾರ್ಯಾರು ಇರ್ತಾರೆ,
ನಾವು ಒಂದು ಆರ್ಗನೈಸೇಷನ್ ಹೆಸರಲ್ಲಿ ಕರೆದ್ರೆ, ಮೀಟಿಂಗ್ಸ್ ಅಂತ ಕರೆದ್ರೆ, ಪ್ರಾಜೆಕ್ಟ್ಸ್ ಅಂತ ಕರೆದ್ರೆ ಜನ ಬರಲ್ಲ. ಅವ್ರಿಗೆ ತುಂಬ ಕ್ಯಾಶುಯಲ್ ಆಗಿ ಕರೆದ್ರೆ, ಒಂದು ತಿಂಡಿ ತಿನ್ನೋಣ ಬನ್ನಿ, ಕಾಫಿ ಕುಡಿಯೋಣ ಬನ್ನಿ ಅಂದರೆ ಜನ ಬರ್ತಾರೆ. ಸೊ ನಂಗೆ ಅದರಲ್ಲೊಂದು ಸಕ್ಸಸ್ ಕಾಣಿಸ್ತು. ಆ ಕಾಫಿಗೆ ತಿಂಡಿಗೆ ಸೇರಿದಾಗ 100 ಜನ ಸೇರಿರ್ತಾರೆ. 100 ಜನದಲ್ಲಿ ಯಾರೋ ಒಂದು 10 ಜನ ನಮ್ಮ ಜೊತೆ ಕೈ ಜೋಡಿಸೋರು ಬರ್ತಾರೆ. ಆದರೆ ಆ 100 ಜನ ಸೇರಿಸ್ಕೊಂಡೇ ಬಂದಿದ್ದೀವಿ. ಅದನ್ನು ಒಂದು ಕಾಫಿ ಕ್ಲಬ್ ಅಂತಂದರೆ ಈಗ ನನ್ನೊಂದು 500 ಕಾಫಿ ಕ್ಲಬ್ ನಡೀತಾ ಇದೆ ಥ್ರೂ ಔಟ್ ದ ಕಂಟ್ರಿ. 500 ಕ್ಲಬ್, 500+ ಕ್ಲಬ್ಸ್, ನಾನು ಹುಟ್ಟು ಹಾಕಿದಂತಹ ಕ್ಲಬ್ಸ್ ಎಲ್ಲ ಕಾಫಿ ಕ್ಲಬ್ಸ್. ಏನ್ ಮಾಡ್ತೀರ? ಏನು ಮಾಡಲ್ಲ, ತಿಂಗ್ಳಿಗೊಂದ್ಸಲ ತಿಂಡಿಗೆ ಕಾಫಿಗೆ ಸೇರ್ತೀವಿ ಅಷ್ಟೇ. ಈಗ ಅಲ್ಲೆಲ್ಲೋ ಚಂಡೀಗಢಲ್ಲೂ ನಡೀತಾ ಇದೆ, ಡೆಲ್ಲಿನಲ್ಲಿ 2 ನಡೀತಾ ಇದೆ, ಬೆಂಗಳೂರಿನಲ್ಲಿ ಒಂದು 4-5 ಕ್ಲಬ್ ನಡೆಯುತ್ತೆ. ಆ ನಡೆದಿರೋದಕ್ಕೆ ಇಲ್ಲಿಂದಾನೇ ನಾನು ಮೆಸೇಜಸ್ ಕಳಿಸ್ಕೊಡ್ತೀನಿ, ಯಾವ ದಿನ ಎಂಥ ಕಡೆ ಸೇರಬೇಕು ಅಂತ. ಎಲ್ಲ ಡೇಟಾ ಬ್ಯಾಂಕ್ ನನ್ನ ಹತ್ರ ಇರುತ್ತೆ, ಎಲ್ಲ ಡೇಟಾಗೂ ಇನ್ಫಾರ್ಮೇಷನ್ ಹೋಗುತ್ತೆ, ವಾಟ್ಸಪ್ ಮೆಸೇಜಸ್ ಹೋಗುತ್ತೆ, ಇಂಥ ದಿನ ಹೋಗುತ್ತೆ, ಇಂಥ ದಿನ ಇನ್ನೊಂದು ತಿಂಡಿ ಕ್ಲಬ್ ಇದೆ, ದಯವಿಟ್ಟು ಕನ್ಫರ್ಮ್ ಮಾಡಿ ಅಂತ. 2 ದಿನದ ಮುಂಚೆ ನಮಗೆ ಕನ್ಫರ್ಮೇಷನ್ಸ್ ಬಂದ್ಬಿಡುತ್ತೆ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ. ಲೊಕೇಶನ್ ಒಬ್ಬರು ಮತ್ತು ಸ್ಪಾನ್ಸರ್ ಒಬ್ಬರು ರೆಡಿ ಮಾಡ್ಕೋತಾರೆ, ಆ ತಿಂಡಿ ಕೊಡಿಸೋರೊಬ್ಬರು ರೆಡಿ ಮಾಡ್ಕೋತಾರೆ. ಸೊ ಹಾಗಾಗಿ ಎಲ್ಲರೂ ಸೇರ್ತಾರೆ. ಅಜೆಂಡಾ ಏನೂ ಇಲ್ಲ, ಸ್ಪೆಸಿಫಿಕ್ ಅಜೆಂಡಾ ಏನೂ ಇಟ್ಕೊಳ್ಳಲ್ಲ, ಒಬ್ರನ್ನೊಬ್ರು ಪರಿಚಯ ಆಗಲಿ ಅನ್ನೋ ದೃಷ್ಟಿಯಿಂದ ಇನ್ನು ಮಾಡ್ತಾ ಇದ್ದೀನಿ. ಈ ಥರ ಯಾವುದೇ ಅಜೆಂಡಾ ಇಲ್ಲದ ಕೆಲಸಗಳನ್ನು ಮಾಡೋ ಮೂಲಕ ಕೂಡ ಏನಾದರೂ ಸಾಧಿಸ್ಬೋದು ಅಂತ. ರಿಸೋರ್ಸ್ ಮೊಬಿಲೈಸೇಷನ್ ಅಂತ ಇವೆಲ್ಲ. ನಾವು ಸಮಾಜಕ್ಕೆ ಇಳಿದ್ಮೇಲೆ ಯಾರು ಬೇಕಾಗ್ತಾರೆ, ಯಾವಾಗ ಬೇಕಾಗ್ತಾರೆ ಗೊತ್ತಿರೋಲ್ಲ. ಅಂದ್ರೆ ಇಂಥವರೇ ಬರಲಿ ಅಂತ ಚೂಸ್ ಮಾಡಲ್ಲ ನೀವು. ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ಬಿಸ್ನೆಸ್ ಹೌಸಸ್ ಇದ್ದಾರೆ, ಮತ್ತು NGOs ಬರ್ತಾರೆ, ಸ್ಟೂಡೆಂಟ್ಸ್ ಬರ್ತಾರೆ, ಮತ್ತು ಪತ್ರಿಕೆಯವರು ಬರ್ತಾರೆ, ಪೊಲೀಸ್ ಬರ್ತಾರೆ, ಎಲ್ಲರೂ ಸೇರ್ತೀವಿ, ಎಲ್ಲರೂ ಫ್ರೆಂಡ್ಸ್. ಮೈಸೂರಾದ್ರಿಂದ ನನಗೆ ತುಂಬ ಸುಲಭ ಮಾಡಲಿಕ್ಕೆ. ಯಾಕೆಂದರೆ ಕರೆದ್ರೆ ಭಾನುವಾರ, ಅದರಲ್ಲೂ ತಿಂಗಳಿಗೊಂದಿನ ಬರೋರಿದ್ದಾರೆ, ಇದಕ್ಕೆ ಕಾಯುವವರಿದ್ದಾರೆ. ಅಂದರೆ ನಾನು ಯಾವತ್ತಾರು ನನ್ನ ಸ್ನೇಹಿತರನ್ನ ಸಿಗ್ತೀನಿ ಅಂತ. ಸ್ನೇಹಿತರಾದ ಮೇಲೆ ನಮ್ಗೆ ಕೆಲಸ ಮಾಡೋದು ಸುಲಭ. ಒಬ್ಬ ಅಪೋನೆಂಟ್ ಆಗಿ ನಾನು ಕೆಲಸ ಮಾಡಿಸೋದು ತುಂಬ ಕಷ್ಟ. ಆದರೆ ಸ್ನೇಹಿತನದಲ್ಲಿ ನಾನು ಕೆಲಸ ಮಾಡಿಸೋದು ತುಂಬ ಸುಲಭ. ಒಂದು ಸಣ್ಣ ಜವಾಬ್ದಾರಿ ಇದೆ, ಒಂದು ಸಣ್ಣ ಪ್ರಾಜೆಕ್ಟ್ ಇದೆ, ಎಲ್ಲರೂ ಸೇರ್ಕೊಳ್ಳೋಣ ಅಂತೀವಿ. ಕೊರೋನಾ ಟೈಮಲ್ಲಿ ನಾವು ವಿ ವರ್ ದ ಬೆಸ್ಟ್ ಮ್ಯಾನೇಜ್ಡ್ ಸಿಟಿ ಇನ್ ದಿ ಕಂಟ್ರಿ. ಕೊರೋನಾ ಮ್ಯಾನೇಜ್ಮೆಂಟು ಅದೆಲ್ಲ ಆಗಿದ್ದು ನಮ್ಮ ಸ್ನೇಹಿತರಿಂದಾನೆ. ಕೊರೋನಾ 2 ವರ್ಷ ಇಲ್ಲಿ ಫ್ಲಡ್ಸ್ ಬಂತು, ಫ್ಲಡ್ ಮ್ಯಾನೇಜ್ಮೆಂಟ್ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ವಿ. ಎನಿಥಿಂಗ್ ಗುಡ್ ವಿ ಆರ್ ರೆಡಿ, ವಿ ಹ್ಯಾವ್ ಎ ಟೀಮ್. ಎನಿಥಿಂಗ್ ನೆಗೆಟಿವ್ ಬ್ಯಾಡ್ ಫಾರ್ ದ ಸಿಟಿ ವಿ ಹ್ಯಾವ್ ಎ ಟೀಮ್. ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ನಮ್ಮ ಟೀಮಲ್ಲಿ, ನಮ್ಮ ಸಿಟಿನಲ್ಲಿ ಒಂದು ದೊಡ್ಡ ತಂಡ ಇದೆ. ಹಾಗೆ ನಾವೆಲ್ಲರೂ ಸೇರ್ತೀವಿ. ನಾವು ಬದುಕಬೇಕು ಅಂತಂದರೆ 4 ಜನ ಬದುಕಿದ್ರೆ ನಾವು ಬದುಕ್ಬೋದು ಅಷ್ಟೇ. ಸೊ ನಂದೊಂದು ಥಿಯರಿ ಇದೆ, ಎಕ್ಸಿಸ್ಟ್, ಕೋ-ಎಕ್ಸಿಸ್ಟ್, ಕಂಫರ್ಟಬಲಿ ಕೋ-ಎಕ್ಸಿಸ್ಟ್ ಅಂತ. ಸೊ ಆ ಥಿಯರಿಯನ್ನು ನಾವು ಬಳಸ್ತಾ ಇದ್ದೀವಿ. ನಾವೇನಾದರೂ ಬೆಂಚ್ ಮಾರ್ಕ್ ಹಾಕಿ ಮುಂದಕ್ಕೆ ಹೋಗಬೇಕು. ನಾವಿವತ್ತು ಎಲ್ಲವೂ ಬಾರೋಡ್ ಲೈಫಲ್ಲಿದ್ದೀವಿ. ಈ ಊರು ನಾನು ಹುಟ್ಟಾಕದ್ನ ಅಂದರೆ ಇಲ್ಲ, ಯಾರೋ ಹುಟ್ಟು ಹಾಕಿರೋ ಊರು. ಗಿಡ ನಾನು ನೆಟ್ಟಿದ್ದೀನ, ರಸ್ತೆ ನಾನು ಹಾಕಿದ್ದೀನ ಅಂದರೆ ಇಲ್ಲ, ಎಲ್ಲ ಫ್ರೀಯಾಗಿ ಬಳಸ್ತಾ ಇದ್ದೀವಿ. ಆದರೆ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಏನಾದರೂ ಕೊಟ್ಟು ಹೋಗ್ಬೇಕಲ್ಲ. ನಾವು ಟ್ಯಾಕ್ಸ್ ಕಟ್ಟಿದೆ, ಏನೋ ಬಿಸ್ನೆಸ್ ಮಾಡಿದೆ, ದುಡ್ಡು ಮಾಡಿದೆ, ಮನೆ ಮಾಡ್ಕೊಂಡೆ, ಅದು ದಟ್ ಈಸ್ ನಾಟ್ ಸಾಧನೆ. ಅಲ್ಲ, ನಾವು ಹೇಳ್ತೀವಲ್ಲ, ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಅದಕ್ಕೆ ಬಳಸ್ತೀನಿ ಅನ್ನೋ ಆ ಮೈಂಡ್ ಸೆಟ್ಟಿಗೆ ನೀವು ₹100 ಟ್ಯಾಕ್ಸ್ ಕಟ್ಟಿದ್ರೆ ₹10,000 ಬಳಸ್ತಾ ಇದ್ದೀವಿ. ಕಟ್ಟಿರೋ ಟ್ಯಾಕ್ಸ್ ₹100. ₹1 ಟ್ಯಾಕ್ಸ್ ಕಟ್ಬಿಟ್ಟು ನಾನು ₹100 ಬೆನಿಫಿಟ್ ನೋಡೋಕೆ ನಂಗೇನು ಕೊಡ್ತಾ ಇಲ್ಲ ಗವರ್ಮೆಂಟ್. ಕೊಟ್ಟಿರೋದಕ್ಕೇನ ಕಟ್ಟಬೇಕು ಅಲ್ಲ, ಕೊಟ್ಟಿದ್ದಕ್ಕೆ ನಾನೇನು ಕೆಲಸ ಮಾಡ್ತಾ ಇಲ್ಲ. ಸೊ ಹಾಗೆ ಮೈಂಡ್ ಸೆಟ್ ಮೈಂಡ್ ಸೆಟ್ ಬಗ್ಗೆ ನಾನು ಉತ್ತರ ಬೇಕು. ಅದೇ ಆ ಮೈಂಡ್ ಸೆಟ್ ಅನ್ಸಿದೆ. ಯಾರೋ GST ಕಟ್ಬಿಟ್ಟು ಒಂದು ಸೋಪ್ ತಗೊಂಡ್ರೆ GST ಬಂದ್ಬಿಡುತ್ತೆ, ಒಂದು ಟೂತ್ ಪೇಸ್ಟ್ ತಗೊಂಡ್ರೆ GST ಬಂದ್ಬಿಡುತ್ತೆ. ನಾನು ಸರ್ಕಾರಕ್ಕೆ ದುಡ್ಡು ಕೊಟ್ಟಿದ್ದೀನಿ, ನಾನು ಪಾಲ್ದಾರ ಅಂತ ಹೇಳ್ದಂಗೆ. ನಾನು ಟೋಲ್ ಕಟ್ಬೇಕು, ಅಷ್ಟು ಟ್ಯಾಕ್ಸ್ ಅನ್ನು ಮಾಡಿರ್ತಾರಲ್ಲ, ಅದಕ್ಕೆ ಯಾಕೆ ನಾನು ದುಡ್ಡು ಕಟ್ಟ. ಉದಾಹರಣೆಗೆ ನನಗೆ ಟೋಲ್ ಅಲ್ಲಿ ಕೇಳಿದ್ದಾರೆ ಎಷ್ಟೋ ಜನ, ನಾನು ₹100 ಟೋಲ್ ಕಟ್ಟಲ್ವಾ ಅಂತ ಕೇಳಿದ್ದಾರೆ. ಅವನು ₹1,00,000 ಕೋಟಿ ಹಾಕಿರ್ತಾರೆ ಅದ್ರ ಮೇಲೆ. ₹100 ಟೋಲ್ ಕಟ್ಟಿದ ತಕ್ಷಣ ನಮ್ಗೇನೋ ಸಿಕ್ಬಿಡಲ್ಲ. ಆ ₹100 ಟೋಲ್ ಕಟ್ಟಿದ್ದಕ್ಕೆ ಇವ್ರು ₹300 ಪೆಟ್ರೋಲ್ ಸೇವ್ ಆಗಿರುತ್ತಲ್ಲ, ಅದು ಗಾಡಿಯ ವೇರ್ ಅಂಡ್ ಟೇರ್ ಸೇವೆ. ಈ ಮೈಂಡ್ ಸೆಟ್ ಯಾಕೆ ಬೆಳೀತಾ ಇದೆ ಅಂತ. ನಾನು ಪೇ ಅಂಡ್ ಯೂಸ್ಗೆ ಬಂದಿಲ್ಲ ಇನ್ನ. ಅಂದ್ರೆ ನಮ್ಮ ಜನ ಪೇ ಅಂಡ್ ಯೂಸ್ ಅಂತ ಒಂದು ಫೆಸಿಲಿಟಿ ಸಿಗ್ಬೇಕಾದ್ರೆ, ಪ್ಲೇ ಅಂಡ್ ಯೂಸ್ ಆಗ್ಬಿಟ್ಟಿದೆ. ಒಂದು ಫೆಸಿಲಿಟಿ ಸಿಗ್ಬೇಕಾದ್ರೆ ಅದು ನನ್ನ ಹಕ್ಕು ಕೂಡ ಹೌದು, ಆದ್ರೆ ನನ್ನ ಡ್ಯೂಟಿ ಕೂಡ ಹೌದು. ಅದಕ್ಕೆ ಪೇ ಮಾಡ್ಬೇಕು. ಆ ಪೇ ಮಾಡಬೇಕು ಅನ್ನುವ ಮನಸ್ಥಿತಿ ತೆಗೆದ್ಬಿಟ್ಟಿದ್ದಾರೆ. ನಾವು ವಿ ಆರ್ ಟ್ರೈಂಗ್ ಟು ರೀಇಂಟ್ರೊಡ್ಯೂಸ್ ಅಷ್ಟೆ. ಸೊ ಹಾಗಾಗಿ ಸಮಾಜದ ಜೊತೆ ಬದುಕದೇ ಇದ್ರೆ ನಮಗೆ ಬದುಕಿಲ್ಲ. ಮೈಸೂರು ಸಿಟಿ ಐಸೋರ್ ಸಿಟಿ ಆಗದೆ ಇರೋ ಥರ ತುಂಬಾನೇ ವರ್ಷಗಳಿಂದ ಪ್ರಯತ್ನ ಪಡ್ತಿದ್ದೀರಾ, ನಿರಂತರವಾಗಿ ಕೆಲಸ ಮಾಡ್ತಿದ್ದೀರಾ. ನಮ್ಮ ಇವತ್ತಿನ ಈ
ಕಾರ್ಯಕ್ರಮದಲ್ಲಿ ಒಂದಿಷ್ಟು ವಿಚಾರಗಳನ್ನ ನಮಗೆ ಮಾತಾಡೋದಕ್ಕೆ ಸಾಧ್ಯ ಆಯಿತು. ಹಾಗೆ ಮಾತಾಡೋದಾದ್ರೆ ಒಂದಿಷ್ಟು ಇನ್ನಷ್ಟು ಮಾತಾಡೋದು ಸಾಧ್ಯತೆಗಳಿದೆ, ಅವಕಾಶಗಳಿದೆ. ಹಾಗೆಯೇ ನಿಮ್ಮ ಮಾಧ್ಯಮದ ಮೂಲಕ ಕೂಡ ನಿರಂತರವಾಗಿ ಆ ವಿಚಾರಗಳನ್ನ ನೀವು ಹಂಚ್ಕೊಳ್ತಾ ಇರ್ತೀರ. ಇನ್ನಷ್ಟು ಜನರಿಗೆ ಇನ್ಸ್ಪಿರೇಷನ್ ಆಗಿ, ಹಾಗೇನೆ ನಿಮ್ಮ ಯೋಚನೆಗಳು ಇನ್ನಷ್ಟು ಜನರಿಗೆ ಇನ್ಸ್ಪಿರೇಷನ್ ಆಗೋ ಮೂಲಕ, ಹಾಗೆ ನೀವು ಇನ್ನಷ್ಟು ಜನರನ್ನ ಕನೆಕ್ಟ್ ಆಗೋ ಮೂಲಕ ನಿಮ್ಮ ಯೋಚನೆಗಳೆಲ್ಲರೂ ಕೂಡ ಸಕ್ಸಸ್ಸನ್ನು ಕಾಣಲಿ ಅನ್ನೋ ಸದಾಶಯದ ಜೊತೆಗೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟ. ಥ್ಯಾಂಕ್ ಯು ಪದ್ಮಶ್ರೀ. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಹಾಗೆಯೇ ನಿಮಗೆ ಹಾರ್ದಿಕ್ ಹರ್ಬಲ್ಸ್ನವರಿಂದ ಸತ್ವಂ ಹರ್ಬಲ್ ಪ್ರಾಡಕ್ಟ್ಸ್ ಇದೆ, ಹರ್ಬಲ್ ವಾಟರ್, ಸೋಪ್, ಹಾಗೆಯೇ ಎಕ್ಸ್ಟ್ರಾಕ್ಟ್ಸ್ ಥ್ಯಾಂಕ್ ಯು ಇತ್ಯಾದಿ ಇದೆ. ಥ್ಯಾಂಕ್ ಯು. ಸೊ ಅದನ್ನ ನೀಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇದು ಇಷ್ಟು ಹೊತ್ತು ನಿಮಗೆ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇನ್ಸ್ಪೈರ್ ಮಾಡಿದೆ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಮನಸ್ಸಿನ ಮರ್ಕಟವನ್ನು ನೀವು ಕಂಟ್ರೋಲ್ ಮಾಡೋದಕ್ಕೆ, ನೀವು ಕೂಡ ಆ 4M ಇರಬಹುದು ಅಥವಾ ಅದಕ್ಕಿಂತ ಮೇಲಿನ ಹಂತವನ್ನು ತಲುಪೋದಕ್ಕೆ ಒಂದು ಕಿಡಿಯನ್ನು ಇದು ಹತ್ತಿಸಿರಬಹುದು ಅಂತ ನಾವು ತಿಳ್ಕೊಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವ್ಯಕ್ತಿತ್ವ ನಮ್ಮ ಜೊತೆ ಇರ್ತಾರೆ. ಅವ್ರ ಜೊತೆ ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.